ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ನಿನ್ನೆ ದಿವಸ ನಾವು ಈ ದಶಮಸ್ಕಂದ ಶ್ರೀಮದ್ ಭಾಗವತ ಕೃಷ್ಣ ಕಥಾ ಸಪ್ತಾಹದ ಈ ಪ್ರವಚನ ಮಾಲಿಕೆಯಲ್ಲಿ 6ನೇ ದಿವಸದ ಕಥಾಭಾಗವನ್ನು ನಿನ್ನೆ ದಿವಸ ನೋಡಿದ್ವಿ. ಕಂಸನ ಸಂಹಾರ ಆದ ಮೇಲೆ ಅವನ ಪತ್ನಿಯರು ಕುಲದ್ವಯ ತಾರಿಣಿಯರಾಗಬೇಕಾದವರು ಎರಡೂ ಕುಲವನ್ನು ನಾಶ ಮಾಡುವಂತೆ ಜರಾಸಂಧನಿಗೆ ತಾವು ದೂರು ಕೊಟ್ಟಿದ್ದಾರೆ. ಜರಾಸಂಧ ಅದನ್ನು ನಿಮಿತ್ತ ಮಾಡಿಕೊಂಡು ಅನೇಕ ಬಾರಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ್ದಾನೆ. 18 ಬಾರಿ ಆಕ್ರಮಣ ಮಾಡಿ ಕೊನೆಗೆ ಸೋತಿದ್ದಾನೆ. ಕೃಷ್ಣನೂ ಕೂಡ ಅನೇಕ ಬಾರಿ ಅವನು ಕೊನೆಯ ಭಾಗಕ್ಕೆ ಬಂದರೂ, ಅರ್ಥಾತ್ ಅವನನ್ನು ಕೊಲ್ಲುವ ಪ್ರಸಂಗ ಬಂದರೂ ಕೊಲ್ಲದೆ ಉಳಿಸಿದ್ದು ಯಾಕೆ ಅಂದರೆ ಭೂಭಾರ ಹರಣದ ಕಾರ್ಯಕ್ಕೆ ಅವನ ಅನುಕೂಲ ಆಗ್ತಾನೆ ಅಂತ. ಆ ಕಾರಣಕ್ಕಾಗಿ ಕೃಷ್ಣ ಅವನನ್ನು ಸೋಲಿಸಿ ಕಳಿಸಿದ್ದಾನೆ ಮಾತ್ರ. ಆಮೇಲೆ ಮುಂದೆ ಜರ, ತನ್ನ ತಾಯಿಯಾದಂತಹ ಜರ, ಅವಳ ಮೇಲೆ ಅವನ ಪ್ರಹಾರವಾಗಿ ಅವನಿಗೆ ಮಾತೃದೋಷ ಬಂದು ಅದರಿಂದಲೂ ಕೂಡ ದುಷ್ಟರಾಜ ಇನ್ನಷ್ಟು ಪಾಪವನ್ನು ಕಟ್ಟಿಕೊಳ್ಳುವಂತೆ ಆಗ್ತದೆ ಅನ್ನೋ ಕಥೆ ಬಂತು. ಆಮೇಲೆ ಬಾಣಾಸುರನನ್ನು ಕರ್ಕೊಂಡು ಬರ್ತಾನೆ, ಕಾಲಯವನನ್ನು ಕರ್ಕೊಂಡು ಬರ್ತಾನೆ. ಎಲ್ಲರೂ ಕೂಡ ಭೂಭಾರ ಹರಣಕ್ಕಾಗಿಯೇ ಬಂದವರು, ತಮ್ಮ ತಮ್ಮ ಜೀವನವನ್ನು ಅದಕ್ಕಾಗೇ ಅವರು ಕೊಡ್ಲಿಕ್ಕೆ ಬಂದವರು. ಅರ್ಥಾತ್ ಅವರು ತಮಗೆ ಯೋಗ್ಯವಾದ ತಮಸ್ಸಿಗೆ ಅವರವರು ಹೋಗಿದ್ದಾರೆ. ಆ ಕೆಲಸಕ್ಕೆ ಕೃಷ್ಣ ಪ್ರಧಾನವಾಗಿ ಅವತಾರ ಮಾಡಿದ್ದು ಅನ್ನುವ ಕೆಲಸವನ್ನು, ಆ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಮುಂದೆ ಕೃಷ್ಣ ಮುಚುಕುಂದ ವರದನಾಗಿ ಅವನಿಂದ ಸ್ತುತ್ಯನಾಗಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡ್ವಿ. ಹೇಗೆ ಮುಚುಕುಂದ ಹಳೆಯ ಯುಗದಲ್ಲಿದ್ದವನು ಈ ಕಾಲಕ್ಕೆ ಅವನು ಎದ್ದು ಅವನ ವರವೂ ಫಲಿಸಿ ಅವನಿಂದ ಭಗವಂತ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ಆ ಕಥೆ ಬಹಳ ಸುಂದರವಾಗಿ ರೋಚಕವಾಗಿ ಬಂದಿದ್ದು. ಮುಂದೆ ರೈವತ ರಾಜ ರೇವತಿಯನ್ನು ಬಲರಾಮನಿಗೆ ಮದುವೆ ಮಾಡಿಕೊಡುತ್ತಾನೆ. ವಿದರ್ಭ ದೇಶಾಧಿಪತಿಯಾದ ಭೀಷ್ಮಕ ರಾಜ ರುಕ್ಮಿಯ ಆಣತಿಯಂತೆ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡಬೇಕು ಅಂತ ಅಂದುಕೊಂಡರೆ ರುಕ್ಮಿಣಿ ಮೊದಲೇ ಕೃಷ್ಣನಿನ್ನ ಹೇಳಿ ಕಳಿಸಿ ರಾಕ್ಷಸ ವಿಧಿಯಿಂದ ರುಕ್ಮಿಣಿಯನ್ನು ಕೃಷ್ಣ ಅಪಹಾರ ಮಾಡಿಕೊಂಡು ತನ್ನದೇ ಸ್ವತ್ತನ್ನು ಸಿಂಹ ಹೇಗೆ ನರಿಗಳ ಬಾಯಿಯಿಂದ ತೆಗೆದುಕೊಳ್ತದೋ ಆ ರೀತಿಯಾಗಿ ಕೃಷ್ಣ ಮಾಡಿದ್ದಾನೆ ಅನ್ನುವ ಕಥೆ ಬಂತು. ಆಮೇಲೆ ಶಿಶುಪಾಲನಿಗೆ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಂತಹ ರುಕ್ಮಿ ಮಾತ್ರ ಅವನಿಗೆ ವಿರೋಧ ಮಾಡಿದ್ದರಿಂದ ಅವನನ್ನು ಅವಮಾನಗೊಳಿಸಿ ವಿರೂಪಗೊಳಿಸಿ ಕೃಷ್ಣ ಅವನನ್ನು ದೂರ ತಳ್ಳಿದ್ದಾನೆ. ಇಷ್ಟು ಕಥೆ ನಿನ್ನೆ ದಿವಸ ನಾವು ನೋಡಿದ್ದೀವಿ. ಅದ್ಯ ಕಥಾ ಪ್ರಸಕ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹಸ್ತಿನಪುರಕ್ಕೆ ಪಾಂಡವರನ್ನ ಕಾಣಬೇಕು ಅಂತ ಕೃಷ್ಣ ಬಂದಿದ್ದಾನೆ. ಅಲ್ಲೇ ಹಸ್ತಿನಪುರಕ್ಕೆ ಕೃಷ್ಣ ಬಂದಾಗ ಪಾಂಡವರು ಒಳ್ಳೆಯ ರೀತಿಯಲ್ಲಿ ಇದ್ದರು. ಯಾಕೆ ಅಂತಂದರೆ ಮದುವೆ ಆಗಿತ್ತು, ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಧರ್ಮರಾಜ ದೊಡ್ಡವನು, ಎಲ್ಲ ಮಕ್ಕಳಿಗಿಂತ ದೊಡ್ಡವನು, ಅವನು ಚೆನ್ನಾಗಿ ನಡೆಸಿಕೊಂಡು ಇದ್ದ.
ಕೃಷ್ಣನ ಸಮಾಗಮ ಆದದ್ದು ಬಹಳ ಅವರಿಗೆ ಬಹಳ ಹಿಂದೆ, ಅಂದರೆ ದ್ರೌಪದಿ ಸ್ವಯಂವರದಲ್ಲೇ ನೋಡಿದ್ದು. ಕೃಷ್ಣನಿಗೂ ಅವನ ಅತ್ತೆ ಮಕ್ಕಳಾದ ಇವರಿಗೂ ಕೂಡ ಸಮಾಗಮ ಆದದ್ದು ಯಾವಾಗ, ಫಸ್ಟ್ ಟೈಮ್ ಅವ್ರು ನೋಡಿದ್ದು ಯಾವಾಗ ಅಂದರೆ ಈ ದ್ರೌಪದಿಯ ಸ್ವಯಂವರಕ್ಕೆ 5 ಜನ ಬಂದು ಕೂತಾಗಲೇ ಅವ್ರು ನೋಡಿದ್ದು. ಅದು ಬಂದಾಗಲೂ ಕೂಡ ಇವರೇ ಅಂತ ಅವನಿಗೆ ಗೊತ್ತಿರಲಿಲ್ಲ ಅನ್ನುವ ರೀತಿ ಮಹಾಭಾರತದ ಚಿತ್ರಣ ಬರ್ತದೆ. ಆವಾಗ ಕೃಷ್ಣ ಗೆಸ್ ಮಾಡ್ತಾನೆ ಅಂತ ಬರ್ತದೆ, ಇವನೇ ಇರಬೇಕು, ಇವನೇ ಅರ್ಜುನ, ಇವನೇ ಮಧ್ಯಮ ಪಾಂಡವ, ಇವನೇ ಭೀಮ ಇರಬೇಕು ಅಂತೆಲ್ಲ ವಿಚಾರ ಮಾಡಿದ್ದ. ಆಮೇಲೆ ಗೊತ್ತಾದದ್ದು ಪಾಂಡವರಿಗೂ ಕೃಷ್ಣನಿಗೂ ಸಂಪರ್ಕ ಆದದ್ದು ಆವಾಗ. ಅಲ್ಲಿವರೆಗೂ ಆಗೇ ಇಲ್ಲ, ಇಷ್ಟು ದೊಡ್ಡದಾದಂತಹ ಕಾಲ ಕಳೆದರೂ ಕೂಡ. ಅದಾದ ಮೇಲೆ ಅರಗಿನ ಮನೆಯಲ್ಲಿ ಪಾಂಡವರು ಸತ್ತು ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ರು. ಅದೃಷ್ಟವಶಾತ್ ಅವರು ಕೂಡ ಬದುಕಿದ್ದಾರೆ. ಮುಂದೆ ಇವಾಗ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿಕೊಂಡು ಅವರು ಹಸ್ತಿನಪುರದಲ್ಲಿ ಇದ್ದಾರೆ. ಅಲ್ಲಿ ಕೃಷ್ಣ ಹೋಗಿ ಅವರನ್ನು ಸಂದರ್ಶನ ಮಾಡ್ತಾರೆ. ಆವಾಗ ಧರ್ಮರಾಜ ಮೊದಲು ಕುಂತಿ ಅವನನ್ನು ಆಧರಿಸ್ತಾಳೆ. ಕೃಷ್ಣ ಬಂದಿದ್ದಾನೆ ಅಂತಂದ್ರೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡೆಯೋದಿದೆ, ಬಹಳ ಚೆನ್ನಾಗಿ ನಮಗೆಲ್ಲ ಅನುಗ್ರಹ ಆಗೋದಿದೆ ಅಂತ ಕುಂತಿ ಹೇಳ್ತಾಳೆ. ಅರ್ಜುನ ಅಂತೂ ಅವನ ಸ್ನೇಹಿತನಾದವನು, ಅವನ ಜೊತೆಗಾರನು. ಭೀಮಸೇನ ವಯಸ್ಸಿನೊಳಗೆ ಒಂಚೂರು ದೊಡ್ಡವ, ಧರ್ಮರಾಜ ಅಂತೂ ಇನ್ನೂ ದೊಡ್ಡವ. ಅರ್ಜುನನ ಸಮಾನ ವಯಸ್ಕನಾದವನು ಕೃಷ್ಣ. ಹೀಗಾಗಿ ಪಾರ್ಥೋ ಮೇ ಸಖಾ ಅಂತ ಕರೀತಾನ. ಯಾಕಂದ್ರೆ ಅವನು ಸ್ನೇಹಿತನ ವಯಸ್ಸಿನವನು. ಇನ್ಫ್ಯಾಕ್ಟ್ ಎಲ್ಲಿವರೆಗೂ ಹೇಳ್ತಾರೆ ಅಂದ್ರೆ ಕೃಷ್ಣ ಬಂದು ಭೀಮಸೇನಿಗೂ ಧರ್ಮರಾಜನಿಗೂ ನಮಸ್ಕಾರ ಮಾಡ್ತಾನೆ. ಯಾಕೆಂದ್ರೆ ವಯಸ್ಸಿನೊಳಗೆ ದೊಡ್ಡವರು ಅಂತ ಅದನ್ನು ಮಾಡಿ ತೋರಿಸಿದ ಪರಮಾತ್ಮ. ಯಾಕೆಂದ್ರೆ ವಯಸ್ಸಿನಲ್ಲಿ ದೊಡ್ಡವರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಕೃಷ್ಣ ಅಲ್ಲಲ್ಲಿ ಮಾಡಿ ತೋರಿಸ್ತಾನೆ. ಮುಂದೆ ರಾಜಸೂಯ ಆಗದ ಕಥೆ ಕೇಳುವಾಗಲೂ ನೋಡ್ತೀವಿ ನಾವು ಎಂಥ ಕೆಲಸ ಮಾಡ್ತಾನೆ ಕೃಷ್ಣ ಅಂತಂದ್ರೆ ಯಾರೂ ಮುಟ್ಟದ ಕೆಲಸವನ್ನು ಅವನು ಮಾಡ್ತಾನೆ, ಆ ರೀತಿಯಾದ ಕೆಲಸ. ಹಾಗೆ ಅವನು ಈ ಹಸ್ತಿನಪುರಕ್ಕೆ ಬಂದಿದ್ದಾನೆ. ಬಂದು ಧರ್ಮರಾಜನ ಆಣತಿಯಂತೆ ಒಂದು ಸ್ವಲ್ಪ ಕಾಲ ನಮ್ಮ ಜೊತೆ ಇರು, ಅದಂತರ ನಮ್ಮ ಹೃದಯದೊಳಗಂತೂ ಇರಬೇಕು ಯಾವಾಗಲೂ, ಸ್ವಲ್ಪ ಹೊತ್ತು ಭೌತಿಕವಾಗಿಯೂ ನಮ್ಮ ಜೊತೆ ಇರಬೇಕು ಅಂತ ಕೃಷ್ಣನಿಗೆ ಕೇಳ್ಕೊತಾನೆ. ಕೇಳ್ಕೊಂಡ ಕೃಷ್ಣನಿಗೆ ಬಹಳ ಮನಸ್ಸಿಗೆ ಆಹ್ಲಾದ ಅಂತ ಅನಿಸಿ, ಇಷ್ಟು ಭಕ್ತರು ಕೇಳುವಾಗ ಭಕ್ತರು ಒಂದು ಪಾಂಡವರು ನನ್ನ ಪ್ರಿಯರು, ನನ್ನ ಪ್ರಾಣರು ಅಂತ ಹೇಳಿದ್ದಾನೆ. ಯಾಕೆ ಗೊತ್ತೇನು, ಆಗಿನ ಕಾಲಕ್ಕೆ ಇದ್ದ ರಾಜರಲ್ಲಿ ಉತ್ತಮರು ಅಂದ್ರೆ ಇವರೇ 5 ಜನ, ಇನ್ಯಾರೂ ಇಲ್ಲ, ಎಲ್ಲರೂ ದುಷ್ಟರೇ ಇದ್ದವರು. ಕೌರವರದಂತೂ ಪೂರ್ತಿ ಸೈನ್ಯನೇ ಉಂಟು. ಜರಾಸಂಧನ ಭಯಕ್ಕೆ ಒಳಪಟ್ಟು ಇದ್ದ ರಾಜರೆಲ್ಲ ಇದ್ದೇ ಇದ್ದಾರೆ, ಅವ್ರು ಯಾರೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹೀಗಾಗಿ ಪೃಥ್ವಿ ಮಂಡಲವನ್ನು ಆಳ್ಲಿಕ್ಕೆ ಯೋಗ್ಯರಾದವರು ಇವರೇ 5 ಜನ. ಹೀಗೆ ಸಾಮಾನ್ಯ ದೃಷ್ಟಿಯಲ್ಲೂ ಕೂಡ ಕೃಷ್ಣನಿಗೆ ಪಾಂಡವರ ಮೇಲೆ ಬಹಳ ಒಂದು ಸಮಾಧಾನ ಇತ್ತು. ಆದ್ದರಿಂದ ಅವನು ಸ್ವಲ್ಪ ಹೊತ್ತು ಅಲ್ಲೇ ಕಳೆಯೋಣ ಅಂತ ಅವನು ಅಪೇಕ್ಷೆ ಪಟ್ಟಿದ್ದಾನೆ. ಆಗಲಿ ಅಂತ ಅಲ್ಲೇ ಇದ್ದಾನೆ. ಆವಾಗಲೇ ಯಮುನಾ ನದಿಯ ದಂಡೆಗೆ ಒಂದು ಸಲ ದಿನನಿತ್ಯ ಅಲ್ಲ ಜೊತೆಗಿದ್ದ ಮೇಲೆ ಎಲ್ಲೋ ಒಂದ್ ಕಡೆ ಹೋಗಿ ಬರೋದು, ಆಹಾರ ವಿಹಾರ ಎಲ್ಲ ನಡೀತದಲ್ಲ. ಹಾಗೆ ಎಲ್ಲರ ಜೊತೆ ಓಡಾಡ್ತಾ ಇದ್ದಾಗ ಒಂದ್ಸಲ ಅರ್ಜುನನ ಜೊತೆಗೆ ಇಬ್ಬರೂ ಸೇರಿ ಯಮುನಾ ನದಿ ಕಡೆ ಹೋಗಿದ್ರಂತೆ. ಯಮುನಾ ನದಿಯ ಹತ್ತಿರಕ್ಕೆ ಅರ್ಜುನ ಮತ್ತು ಕೃಷ್ಣ ಚೆನ್ನಾಗಿ ಇಬ್ಬರಿಗೊಬ್ಬರು ಸ್ನೇಹಿತರ ಮಾತುಗಳು ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ವಯಸ್ಸಿನ ವ್ಯತ್ಯಾಸ ಇತ್ತು, ದೊಡ್ಡವರು ಸಣ್ಣವರು ಅಂತ ಆದರೆ ಅಲ್ಲಿ ಒಂದು ಫಾರ್ಮ್ಯಾಲಿಟಿ ಬರ್ತದೆ ನೋಡ್ರಿ. ಯಾವಾಗಲೂ ಅಷ್ಟೇ, ಒಂದು ತಂದೆ ತಾಯಿ ಇದ್ರು ಅಂದ್ರೆ ಫಾರ್ಮ್ಯಾಲಿಟಿ, ಅಕ್ಕ ತಂಗಿಯರಿದ್ರು ಫಾರ್ಮ್ಯಾಲಿಟಿ. ಆದರೆ ಸ್ನೇಹಿತರಿಗೆ ಹಂಗಾಗುದಿಲ್ಲ. ನಾವು ಯಾರತ್ರೂ ಹೇಳಿಕೊಳ್ಳಕ್ಕೆ ಆಗದೇ ಇರುವ ವಿಷಯವನ್ನ ಸ್ನೇಹಿತರಲ್ಲಿ ಹೇಳ್ತಾ ಇರ್ತೀವಿ. ಯಾಕಂದ್ರೆ ಸ್ನೇಹಕ್ಕೆ ಆ ಒಂದು ಇನ್ಫಾರ್ಮ್ಯಾಲಿಟಿ ಇದೆ. ಆ ಇನ್ಫಾರ್ಮ್ಯಾಲಿಟಿ ಅನ್ನೋದು ಬಹಳ ರೋಚಕವಾಗಿ ಇಲ್ಲಿ ನಿರೂಪಣೆಗೊಂಡಿರ್ತದೆ. ಹೀಗಾಗಿ ನೀವು ಕೃಷ್ಣಾರ್ಜುನ ಸಂವಾದ ಅಂತಂದ್ರೆ ಬಹಳ ಸುಂದರವಾದ ಸಂವಾದ. ಅವರಿಬ್ರು ಒಬ್ರಿಗೊಬ್ರು ಮಾತನಾಡ್ತಾ ಇದ್ದಾರೆ. ದೂರದಲ್ಲಿ ಒಂದು ಹುಡುಗಿ ಕಾಣಿಸಿದ್ದದ್ದು. ಅರ್ಜುನ ಇದ್ರೆ ಒಂದು ಹುಡುಗಿ ಇರಲೇಬೇಕು ಅಂತ ಇಟ್ಕೊಳ್ರಿ. ಯಾವನು ಅಷ್ಟು ರಸಿಕ ಅವನು. ಆದರೆ ಇದು ಕಾಣಿಸಿದ ಹುಡುಗಿ ಅರ್ಜುನಂದಲ್ಲ, ಕೃಷ್ಣಂದು. ಹೀಗಾಗಿ ದೂರದಲ್ಲಿ ಯಮುನಾ ನದಿ ದಂಡೆಯ ಮೇಲೆ ಒಬ್ಬ ಹುಡುಗಿ ಕಾಣಿಸ್ತಾ ಇದ್ದಾಳೆ. ಕೃಷ್ಣನಿಗೆ ಗೊತ್ತು ಏನು ಮುಂದೆ ಏನಾಗ್ಲಿಕ್ಕಿದೆ ಅಂತೆಲ್ಲ. ಆದರೆ ಅವನಂತಾನೆ ಅರ್ಜುನನಿಗೆ, ನೀನು ಒಂದು ನಿಮಿಷ ಹೋಗಿ ಆ ಹುಡುಗಿ ನಮ್ಮನ್ನೇ ಏನೋ ನೋಡ್ತಾ ಇದ್ದಾಳೆ ಅನ್ನುವಂತೆ ಕಾಣಿಸ್ತಾ ಇದೆ, ಏನೋ ಬೇಕಾಗಿದೆ ಆ ಹುಡುಗಿಗೆ, ನೀನು ಮಾತನಾಡ್ಕೊಂಡು ಬಾ ಅಂತಂತ. ಅವಳು ಯಾರು ಅಂದ್ರೆ ಸೂರ್ಯನ ಮಗಳಾದಂತಹ ಕಾಲಿಂದಿ. ಕಾಲಿಂದಿ ಸೂರ್ಯ ಒಂದು ಜಾಗ ಮಾಡಿಕೊಟ್ಟಿದ್ದ, ಒಂದು ಒಳ್ಳೆಯ ಅದು ಹೇಳ್ತಾರೆ ಯಮುನಾ ಗರ್ಭದಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದ. ಅಲ್ಲಿ ಅವಳು ವಾಸ ಮಾಡ್ತಾ ಇದ್ಲು. ಕೃಷ್ಣನಿಗಾಗಿ ಪ್ರತೀಕ್ಷೆ ಮಾಡ್ತಾ ಇದ್ಲು. ಪ್ರತಿನಿತ್ಯ ವಿಷ್ಣು ಪರಮಾತ್ಮನ ಸೇವೆಯನ್ನ ಮಾಡ್ತಾ ಭಗವಂತನೇ ನನಗೆ ಒಲಿಬೇಕು ಅಂತ ಅಪೇಕ್ಷೆ ಇತ್ತು. ಯಾಕೆಂದ್ರೆ ರಮಾ ಸನ್ನಿಧಾನ ಇದ್ದಲ್ಲಿ ಭಗವಂತನೇ ಗಂಡನಾಗಬೇಕು ಅಂತ ಅಪೇಕ್ಷೆ ಸ್ವಾಭಾವಿಕವಾಗಿರುತ್ತೆ. ಹೀಗಾಗಿ ಕಾಲಿಂದಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅಲ್ಲಿದ್ಲು. ಕೃಷ್ಣ ಈ ಕಾರಣಕ್ಕಾಗಿಯೇ ಅವತ್ತು ಆ ಪ್ರಸ್ಥಾನವನ್ನು ಕೈಗೊಂಡಿದ್ದ, ಆ ಕಡೆ ಹೋಗಿದ್ದ ಅಂತನೂ ಅಭಿಪ್ರಾಯ ಇರಬಹುದು. ಹೀಗಾಗಿ ಅರ್ಜುನನ ಜೊತೆಗೆ ಅವನು ಹೊರಟು ಬಂದು ಅಲ್ಲಿ ಬಂದದ್ದು ಕೂಡ ಇದೇ ಕಾರಣಕ್ಕಾಗಿ. ಆಮೇಲೆ ಅವನು ಬಂದು ಕೇಳ್ತಾನೆ, ಅರ್ಜುನ ಯಾರಮ್ಮ ನೀನು, ಇಲ್ಲಿ ಇಷ್ಟು
ನಿರ್ಜನವಾದ ಪ್ರದೇಶದೊಳಗೆ ನೀನು ಒಬ್ಬಳೇ ಮನೆ ಮಾಡ್ಕೊಂಡು ಇದ್ದಂಗೆ ಕಾಣಿಸ್ತಾ ಇದ್ದಿ. ಯಾರು ನೀನು ಅಂದ್ರೆ ನಾನು ಸೂರ್ಯಪುತ್ರಳಾದ ಕಾಲಿಂದಿ ಅಂತ ಹೇಳಿ, ಪುತ್ರಿಯಾದ ಕಾಲಿಂದಿ ಅಂತ ಹೇಳ್ಕೊತಾಳೆ. ಆಮೇಲೆ ಹೇಳ್ತಾಳೆ ನಾನು ಕೃಷ್ಣನಿಗಾಗಿ ಕಾಯ್ಕೊಂಡಿದ್ದವಳು. ಅರ್ಜುನ ಅಂದ ಹಂಗಾರೆ ಕೃಷ್ಣಂದೇ ಇದು ಕಾರಸ್ಥಾನ ಅಂತ ಹೇಳಿ, ಆಗಲಿ ಅಂತ ಹೇಳಿ ಕರ್ಕೊಂಡು ಅವಳನ್ನು ಬರ್ತಾನೆ. ಕೃಷ್ಣ ಅಂದ ರಥ ಹತ್ತಿ ಬಿಡು ಅಂತ. ಇನ್ನೇನ್ ಮತ್ ವಿಚಾರ ಇಲ್ಲ. ಹೀಗಾಗಿ ರಥದಲ್ಲಿ ಕಾಲಿಂದಿಯನ್ನು ಕೂಡಿಸಿಕೊಂಡು ಅವರು ಬಂದಿದ್ದಾರೆ. ಬಂದು ಅವಳನ್ನ ದ್ವಾರಕೆಗೆ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಅವನ ಮದುವೆ ಎಲ್ಲ ಆಗೋ ದ್ವಾರಕಾದೊಳಗೆ. ಮೊನ್ನೆ ನೋಡಿದ್ರಿ ನೀವು, ರುಕ್ಮಿಣಿಯನ್ನ ಕರ್ಕೊಂಡು ಬಂದು ಅವನು ಮದುವೆ ಆದದ್ದು ದ್ವಾರಕೆಯಲ್ಲೇ. ಮುಂದೆ ಆಗುವ ಎಲ್ಲ ವಿವಾಹೋತ್ಸವಗಳು ಕೂಡ ದ್ವಾರಕಾ ಪಟ್ಟಣದಲ್ಲೇ ನಡೆಯೋದು. ಆದ್ದರಿಂದ ಅವಳನ್ನ ದ್ವಾರಕೆಗೆ ಸಾಗಿಸಿದ್ದಾನೆ. ಮುಂದೆ ಪಾಂಡವರ ಜೊತೆ ಇನ್ನೂ ಕೆಲವು ಕಾಲ ಅಲ್ಲಿ ಕಳೆದಿದ್ದಾನೆ. ಪಾಂಡವರಿಗೆ ಅನಿಸ್ತಂತೆ ಇಲ್ಲಿ ಹಸ್ತಿನಾಪುರದಲ್ಲಿ ಸಮಸ್ಯೆ ಏನು ಅಂದ್ರೆ ಕೌರವರ ಜೊತೆಗಿರ್ಬೇಕು ದಿನ, ದಾಯಾದರ ಜೊತೆಗೆ ದಿನ ಕಳೆಯೋದು ಕಷ್ಟ, ಎಂದೋ ಒಂದ್ಸಲ ಕಳೆಯೋದು ಬೇರೆ. ದಾಯಾದರು ಅಂತಂದ್ರೆ ಏನರ್ಥ ಅಂದ್ರೆ ಆಸ್ತಿಯಲ್ಲಿ ಪಾಲು ಕೇಳುವವರು ಅಂತ ಅರ್ಥ. ತಮ್ಮದೂ ಒಂದು ಅದರೊಳಗೆ ಇದ್ದವರು, ಭಾಗ ಇದ್ದವರು ಅಂತ ಅರ್ಥ. ಅಂತಹ ಜನರ ಜೊತೆಗೆ, ಅರ್ಥಾತ್ ಅಂಥವರ ಜೊತೆಗೆ ಪ್ರತಿನಿತ್ಯ ಕಳೆಯೋದು ಕಷ್ಟ. ಮತ್ತು ಭಿನ್ನ ರುಚಿ ಇದ್ದವರ ಜೊತೆ ಇರೋದು ಕಷ್ಟ. ಈಗ ನೋಡ್ರಿ, ಸ್ನೇಹಿತರಾಗ್ಲಿಕ್ಕೆ ಫ್ರೆಂಡ್ಶಿಪ್ಪಿಗೆ ಮೂಲ ಕಾರಣ ಏನು ಹೇಳ್ರಿ? ಕಾಮನ್ ಇಂಟ್ರೆಸ್ಟ್. ಅದಿಲ್ಲ ಅಂದ್ರೆ ಸ್ನೇಹ ಬೆಳೆಯೋದಿಲ್ಲ. ಎಷ್ಟಾದ್ರೂ ಒಳ್ಳೆಯವರಿಲ್ಲ, ಇಬ್ರು ಒಳ್ಳೆಯವರೇ, ಆದ್ರೆ ಸಮಾನವಾದ ಅಭಿರುಚಿ ಇಲ್ಲ ಅಂತಂದ್ರೆ ಸ್ನೇಹ ಉಂಟಾಗೋದಿಲ್ಲ. ಹಾಗೆ ನೋಡಿದ್ರೆ ಪಾಂಡವರಿಗೂ ಕೌರವರಿಗೂ ಯಾವುದೂ ಇಲ್ಲ. ಅವರಿಬ್ಬರು ಇಂಟರ್ಸೆಕ್ಷನ್ ಈಸ್ ಎ ನಲ್ ಸೆಟ್ ಅಂತಂತ ಮ್ಯಾಥಮೆಟಿಕ್ಸ್ ನೋಡ, ಎಲ್ಲೂ ಒಂದು ಕಾಮನಾಲಿಟಿ ಇಲ್ಲ. ಇಂಥವ್ರ ಮಧ್ಯದೊಳಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಇವರಿದ್ದಲ್ಲಿ ಅವ್ರು ಇರೋದಿಲ್ಲ, ಅವರಿದ್ದಲ್ಲಿ ಇವ್ರು ಇರೋದಿಲ್ಲ. ಹೀಗಾಗಿ ಒಳ್ಳೆಯದು ಅನ್ನೋದ್ರಲ್ಲಿ ಒಂದೂ ಅವರಲ್ಲಿಲ್ಲ, ಇವರಲ್ಲಿ ಹೆಚ್ಚು ಕಡಿಮೆ ಕೆಟ್ಟದ್ದು ಯಾವುದೂ ಇಲ್ಲ. ಅವರಿಬ್ಬರ ಸ್ನೇಹ ಹೆಂಗ್ ಬರ್ಲಿಕ್ಕೆ ಶಕ್ಯ? ಆದ್ದರಿಂದ ಅವ್ರು ವಿಚಾರ ಮಾಡಿದ್ರು, ನಾವು ಹಸ್ತಿನಪುರವನ್ನ ಅವರಿಗಂತೂ ಬಿಟ್ಟುಕೊಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಜನಬಲ ಹೆಚ್ಚದವ್ರಿಗೆ. ಬಹಳ ಜನ ಇದ್ದಾರೆ, ಮತ್ತು ಇವರು ತಂದೆ ಇಲ್ಲದ ಮಕ್ಕಳು ಇವರೇ. ಅವನಿಗಾದ್ರೂ ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿ ಇದ್ದಾಳೆ, ಗಟ್ಟಿಗರಿದ್ದಾರೆ ಅವರೆಲ್ಲ. ಕಣ್ಣಿಲ್ಲದೆ ಇದ್ರು ತಮ್ಮದೇ ನಡೆಸುವಂತಹ, ನೋಡಿದ್ರಲ್ಲ ಅಕ್ರೂರನಿಗೆ ಏನು ಹೇಳಿ ಕಳಿಸಿದ್ದ ಅಂತ. ಆದ್ದರಿಂದ ಅವರೆಲ್ಲ ಮಕ್ಕಳ ಪಕ್ಷಪಾತಿಗಳಾದ್ದರಿಂದ ನಾವು ಇಲ್ಲಿರೋಕ್ಕಿಂತ ನಮಗೆ ಒಂದು ಒಳ್ಳೆಯ ಶೋಭೆಯನ್ನು ಕೊಡುವಂತಹ ಊರನ್ನ ಕಟ್ಟಿಕೊಂಡ್ರೆ ಹೆಂಗೆ ಅಂತ ವಿಚಾರ ಮಾಡಿ. ಒಂದು ಊರು ಹತ್ತಿರದಲ್ಲೇ, ಹಸ್ತಿನಪುರ ಅಂತ ಹೆಚ್ಚು ಕಡಿಮೆ ಉತ್ತರ ಪ್ರದೇಶ ಮೀರಠ್ ಅಲ್ಲಿ ಬರ್ತದೆ. ಅವ್ರು ಅಂದ್ಕೊಂಡ್ರು ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡೋಣ ಅಂತ. ಆವಾಗ ನಿರ್ಮಾಣ ಆದದ್ದು ದೆಹಲಿ. ಆವಾಗ ಕೃಷ್ಣನಿಗೆ ಕೇಳಿದ್ರು, ಕೃಷ್ಣ ಏನ್ ಹೇಳ್ತಿ? ಸಮಾಲೋಚನೆ ಮಾಡಿದ್ರು. ನಾವು ನಮಗಾಗಿ ಒಂದು ಪುರವನ್ನು ಕಟ್ಕೋಬೇಕಲ್ಲ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಆಗ್ಲಿ ಅಂತ ಕೃಷ್ಣ ಹೇಳ್ದ. ಅಷ್ಟೇ ಅಲ್ಲ, ಕೃಷ್ಣನನ್ನ ಯಾಕೆ ಕೇಳಿದ್ರು ಅಂತಂದ್ರೆ ಎಲ್ಲೇ ಏನೇ ಕಟ್ಟಬೇಕಂದ್ರು, ಎಲ್ಲೇ ಏನೇ ಬೀಳಿಸ್ಬೇಕಂದ್ರು ಕೃಷ್ಣನ್ನೇ ಕೇಳಬೇಕು. ಅವನು ಜಗತ್ತಿಗೆ ಇಂಜಿನಿಯರ್ ಆದ್ದರಿಂದ ಅವನಷ್ಟು ಅಭಿಯಂತ ಯಾರಿದ್ದಾರೆ? ಅದಕ್ಕೆ ಕೇಳಿದ್ರೆ ಅವನಂದ, ನಾನು ದ್ವಾರಕಾ ಪಟ್ಟಣ ಕಟ್ಲಿಕ್ಕೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು. ಅವ್ರು ಬಹಳ ಚಂದ ಕಟ್ಟ್ಯಾರ. ಇದು ಎಲ್ಲಿ ಕಟ್ಟ್ಯಾರ? ಸಮುದ್ರದ ಮಧ್ಯದೊಳಗೆ ಕಟ್ಟ್ಯಾರ. ಅದೇ ಕಾಂಟ್ರಾಕ್ಟರ್ನ ಕರಿತೀನಿ ಅಂತ ಹೇಳಿ ವಿಶ್ವಕರ್ಮನನ್ನ ಮತ್ತೆ ಕರೆಸಿದ್ನು. ವಿಶ್ವಕರ್ಮನಿಂದ ನಿರ್ಮಿತವಾದದ್ದು ದೆಹಲಿ ಪಟ್ಟಣ. ಇವತ್ತೇನು ನಾವು ಕರಿತೀವಿ ಇಂದ್ರಪ್ರಸ್ಥ ಅಂತ. ಆ ಇಂದ್ರಪ್ರಸ್ಥದ ನಿರ್ಮಾಣವನ್ನು ವಿಶ್ವಕರ್ಮನಿಂದ ಮಾಡಿಸ್ತಾನೆ ಕೃಷ್ಣ. ಹೀಗಾಗಿ ಅವನ ಕಾಲಕ್ಕೆ ಅವನ ಸಮ್ಮುಖದಲ್ಲೇ ಆದದ್ದು ಇಂದ್ರಪ್ರಸ್ಥ. ಅದಕ್ಕೆ ಕಾರಣ ಏನೋ ಗೊತ್ತಿಲ್ಲ, ಇವತ್ತು ಎಲ್ಲವೂ ಇಂದ್ರಪ್ರಸ್ಥದ ಸುತ್ತಲೇ ಸುತ್ತ. ನೋಡಿರ್ಬೇಕಾದ್ರೆ ಹಿಂದಿನ ಇತಿಹಾಸದ 800,000 ವರ್ಷಗಳ ಇತಿಹಾಸ ನೋಡಿದ್ರು ದೆಹಲಿ ಸುತ್ತನೇ ಇದೆ ಎಲ್ಲವೂ ಕೂಡ ಅದೇ ಕಾರಣಕ್ಕೆ. ಯಾಕೆ ಅಂದ್ರೆ ಅದು ಕೃಷ್ಣ ನಿಂತು ಕಟ್ಟಿಸಿದ ಜಾಗ ಅಂತ ಇದು ಇರಬಹುದು ಅಂತ ಅನಿಸ್ತದೆ. ಈಗ ನಾವು ಊಹೆ ಮಾಡಬೇಕು. ಅಂತೂ ಅವರು ದೆಹಲಿಯನ್ನ ಅರ್ಥಾತ್ ಇಂದ್ರಪ್ರಸ್ಥವನ್ನ ಕಟ್ಟಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಳ್ಳೆಯ ಸಂತೋಷದೊಳಗೆ, ಒಳ್ಳೆಯ ಏನ್ ಹೇಳ್ತಾರೆ, ಎಲ್ಲಾ ಅನುಕೂಲತೆಗಳೊಂದಿಗೆ ಅವರು ವಾಸ ಮಾಡ್ತಾ ಇದ್ರು. ಇವರು ಬೆಳೆದಷ್ಟು ದುರ್ಯೋಧನನಿಗೆ ಬಹಳ ಸಂಕಟ. ಮುಂದೆ ನೋಡ್ತೀವಿ ರಾಜಸೂಯ ಕಾಲಕ್ಕೆ ಏನೇನಾಯ್ತು ಅಂತ. ಈಗ ದುರ್ಯೋಧನನಿಗೆ ನಿತ್ಯದಲ್ಲಿ ಕುದಿ, ಎಲ್ಲೆಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ನೀವೆಲ್ಲ ನೋಡಿದ್ದೀರಿ. ಇವರೆಲ್ಲರ ಬಲ ಇರೋದು ಸೆಂಟ್ರಾಯ್ಡ್ ಅಂತಾರೆ ನೋಡಿ, ಮಧ್ಯವರ್ತಿ ಆದದ್ದು ಭೀಮನೇ. ಅದಕ್ಕಾಗಿ ಅವನಿಗೆ ಕೊಡಬಾರದಂತಹ ಎಲ್ಲಾ ಸಮಸ್ಯೆಗಳನ್ನು ತಂದು ಒಡ್ಡಿದ. ಭುಕ್ತಂ ಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಪ್ರಮಾಣಕೋಟೆ ಸಹಿಹೇಲಯಾಗಾತ್ ನೇದಂ ಜಗಜ್ಜೀವನದಿತ್ರ ಚಿತ್ರಂ. ಅವನಿಗೆ ವಿಷ ಕೊಟ್ಟರು, ಪ್ರಮಾಣಕೋಟೆ ಮಡುವಿನೊಳಗೆ ಹಾಕಿದ್ರು, ಎಲ್ಲಿ ಏನ್ ಮಾಡಿದ್ರು ಕೂಡ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದ್ರು. ಹೀಗಾಗಿ ಅವರನ್ನ ಏನ್ ಮಾಡಿದ್ರು ಕೊಲ್ಲಿಕ್ಕಾಗ್ತಾ ಇಲ್ಲ. ಇವನು ಕೈ ಹಿಸಿಕೊಂಡು ಇದ್ದಾನೆ. ಅಷ್ಟು ಅಸೂಯೆ ಆಗ್ತಾ ಇದೆ. ಯಾಕೆ ಅಂದ್ರೆ ಮಕ್ಕಳಿಲ್ಲ, ತಂದೆ ಇಲ್ಲದ ಮಕ್ಕಳೇ ನಮಗಿಂತ ಚೆನ್ನಾಗಿ ಬೆಳೀತಾ ಇದ್ದಾರೆ ಅನ್ನೋ ಒಂದು ಮಾತ್ಸರ್ಯ. ಸ್ವಾಭಾವಿಕವಾಗಿ ದುಷ್ಟರಲ್ಲಿ ಮಾತ್ಸರ್ಯ ಹೆಚ್ಚಿರುತ್ತೆ. ಅದು ದುರ್ಯೋಧನಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಹೀಗೆ ಇಂದ್ರಪ್ರಸ್ಥದ ನಿರ್ಮಾಣ ಆಯಿತು. ಅವರೆಲ್ಲ ಚೆನ್ನಾಗಿದ್ದಾರೆ. ಒಂದು ಸಲ ಅವರು ಮತ್ತೆ ಇಂದ್ರಪ್ರಸ್ಥದ ಹತ್ತಿರದಲ್ಲಿ ಇರುವ ಒಂದು ವನಕ್ಕೆ ವಿಹಾರಕ್ಕೆ ಅಂತ ಹೋಗಿರ್ತಾರೆ. ಆವಾಗ ಅಗ್ನಿ ಬಂದು ಕೇಳ್ತಾನೆ,
ಅಗ್ನಿ ಬರೋದು ಒಂದು ಅರ್ಥ ಏನು, ಕಾಡ್ಗಿಚ್ಚು ಅಂತ ಅರ್ಥ. ಅವನು ಬಂದು ಕೇಳ್ತಾನೆ, ನನಗೆ ಆ ಆಹಾರವಾಗಿ ಏನಾದರೂ ಕೊಡಬೇಕು ಅಂತಂದಾಗ ಅವರು ಹೋದಂತಹ ವನದ ಹೆಸರು ಖಾಂಡವ ವನ. ಮೊನ್ನೆ ಹೇಳ್ಬೇಕಾದ್ರೆ ಹೇಳಿದ್ರು, ಖಾಂಡವ ವನದ ಆಹುತಿಯನ್ನೇ ಕೃಷ್ಣ ಕೊಟ್ಬಿಟ್ಟ. ಅರ್ಜುನ ದ್ವಾರ ಹೇಳಿಸ್ತಾರೆ, ಈ ವನವನ್ನೇ ನೀವು ತಗೋಬಹುದು. ಯಾಕಂದ್ರೆ ಅವರಂತೂ ಆ ಸಾಮ್ರಾಜ್ಯಕ್ಕೆ ಅಧಿಪತಿಗಳು, ರಾಜನ ಕೈಯೊಳಗಿರ್ತದೆ ಯಾವ ಜಾಗ ನೀವು ತಗೋಬೇಕು, ನೋಟಿಫೈ ಡಿನೋಟಿಫೈ ಎಲ್ಲ ಅವರು ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ನೋಟಿಫೈ ಮಾಡಿಬಿಟ್ರು. ಯಾಕೆ, ಇದು ಅಗ್ನಿಯ ಜಾಗ ಅಂತ ಒಂದು ಮಾಡಿದ್ರು, ಸರ್ಕಾರದ ಜಾಗ ಅಂತ ಮಾಡಿ ಆಮೇಲೆ ಇನ್ನೊಬ್ರಿಗೆ ಡಿನೋಟಿಫೈ ಮಾಡಿಬಿಟ್ರು. ಇಷ್ಟು ಕಥೆ ಆಯ್ತು. ಆವಾಗ ಅಗ್ನಿ ಎಲ್ಲವನ್ನು ನುಂಗ್ಕೊಂಡ. ಅದ್ಭುತವಾದಂತಹ ವೃಕ್ಷಗಳು, ಲತೆಗಳು, ಔಷಧಯುಕ್ತವಾದಂತಹ ಎಲ್ಲವಾದಂಥ ವಿಧವಾದ ವಸ್ತುಗಳು ಅದರೊಳಗಿತ್ತು. ಎಲ್ಲ ಅಗ್ನಿಗೆ ಆಹುತಿಯಾಗ. ಅದು ಯಾಕಾಯ್ತು ಏನು ಅಂತ ಮತ್ತೆ ಆಮೇಲೆ ಇನ್ನೊಂದ್ಸಲ ನೋಡೋಣ. ಅಂತೂ ಇದಿಷ್ಟು ಆಗುವಾಗ ಅಲ್ಲಿ ಒಬ್ಬ ಮಯಾಸುರ ಅಂತಿದ್ದ, ಮಯ. ಆ ಮಯನನ್ನ ಅರ್ಜುನ ರಕ್ಷಣೆ ಮಾಡ್ತಾನೆ. ಅವನು ಸಾವು ಅಲ್ಲಿ ಆಗಬಾರ್ದು, ಯಾಕಂದ್ರೆ ಮುಂದೆ ಅವನ ಕಡೆಯಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಅದಕ್ಕಾಗಿ ಮಯನನ್ನ ಉಳಿಸ್ತಾನೆ. ಖಾಂಡವ ದಹನ ಪ್ರಕರಣ ಆಗ್ತದೆ. ಇವತ್ತಿನ ಎನ್ವಿರಾನ್ಮೆಂಟಲಿಸ್ಟ್ ಎಲ್ಲ ಹೇಳೋದು ಇದನ್ನೇ. ಆದ್ರೆ ಕೃಷ್ಣನನ್ನ ಪರಿಸರ ಸ್ನೇಹಿ ಅಂತ ಅಂತೀರಿ ನೀವು. ನೋಡ್ರಿ, ಖಾಂಡವ ದಹನ ಪ್ರಕರಣ ನೋಡ್ರಿ, ಇಡೀ ವನವನ್ನೇ ಆಹುತಿ ಕೊಟ್ಬಿಟ್ರು. ಲಕ್ಷ ಲಕ್ಷ ಹೆಕ್ಟೇರ್ನಷ್ಟು ಜಾಗ ಅದು ಕೊಟ್ರಲ್ಲ ಅಂತಂದಾಗ ಅದಕ್ಕೆ ಹೇಳಬೇಕು. ಇದ್ರ ಹಿಂದಿಂದ ನೋಡ್ರಿ, ವೃಂದಾವನದೊಳಗೆ ಎಲ್ಲರನ್ನು ಗೋಕುಲದಿಂದ ವೃಂದಾವನ ಕರ್ಕೊಂಡು ಬಂದಿರೋ ಉದ್ದೇಶನೇ ಪರಿಸರದೊಳಗೆ ಎಲ್ಲರೂ ಇರಲಿ, ಪರಿಸರ ಚೆನ್ನಾಗಿ ಬೆಳೀಲಿ ಅಂತ. ಮಡುವಿನೊಳಗೆ, ಯಮುನಾ ಮಡುವಿನೊಳಗಿದ್ದ ವಿಷಸರ್ಪವನ್ನು ದೂರ ಮಾಡಿದ್ದರ ಉದ್ದೇಶನೇ ಅಲ್ಲಿರುವ ವೃಕ್ಷಗಳು, ಅಲ್ಲಿರುವ ಇಕೋಸಿಸ್ಟಮ್ ಚೆನ್ನಾಗಿರಲಿ ಅಂತ. ಹೀಗಾಗಿ ಮಾಡಿರೋದು ಅನೇಕ, ಇದಕ್ಕೊಂದು ಕಾರಣ ಇದೆ, ಆ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ ಹಿಂಗೆ ತಿಳ್ಕೊಳ್ಳುವುದು ಉತ್ತಮ ಅಂತ ಅನಿಸ್ತದೆ. ಹೀಗಾಗಿ ಖಾಂಡವ ದಹನ ಆಯ್ತು. ಆ ಮಯ ಉಳ್ಕೊಂಡ. ಅವನಂದ, ನಾನೇನಾದ್ರೂ ಒಂದು ಪ್ರತಿಯಾಗಿ ಒಂದು ಉಪಕಾರ ಮಾಡ್ಬೇಕು ನಿಮಗೆ, ಏನ್ ಮಾಡ್ಲಿ ಅಂತ ಕೇಳಿದ. ಎಲ್ಲಾರು ಒಂದ್ಸಲ ಸೈಲೆಂಟ್ ಆಗ್ಬಿಡ್ರಿ. ಹಿಂಗಾಗಿ ನಾನು ಪ್ರತ್ಯುಪಕಾರ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರಂದ್ರು, ನಮಗಾಗಿ ಒಂದು ಮಯಸಭೆ ಅಂತ ಮಾಡ್ಕೊಡು, ಒಂದು ಒಳ್ಳೆಯ ಜಾಗ ನಿರ್ಮಾಣ ಮಾಡಿಕೊಡೋದು. ಯಾವ ಮಯಸಭೆ ನೆನಪು ಮಾಡ್ಕೊಡ್ರಿ. ಮುಂದೆ ಅಲ್ಲ, ಮಯಸಭೆಯೊಳಗೆ ದುರ್ಯೋಧನನಿಗೆ ಅಪಮಾನ ಆದದ್ದು, ಮುಂದೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆದದ್ದು. ಆ ಮಯಸಭೆ ನಿರ್ಮಾಣ ಆದದ್ದು ಈ ಮಯ ಅಸುರನಿಂದ. ಹೀಗಾಗಿ ಅವನು ಅದನ್ನ ಇದೇ ಜಾಗದಲ್ಲಿ ನಿರ್ಮಾಣ ಮಾಡಿಕೊಡ್ತಾನೆ. ಆ ಕಥೆ ಮಹಾಭಾರತದ ಆ ಕಥೆಯನ್ನು ಇಲ್ಲಿ ರೆಫರೆನ್ಸ್ ಆಗಿ, ಪಾಸಿಂಗ್ ರೆಫರೆನ್ಸ್ ಅಂತ ಕೊಡ್ತಾರೆ. ಮಯಸಭೆ ನಿರ್ಮಾಣ ಆಯ್ತು. ಆಮೇಲೆ ಕೃಷ್ಣ ಅಂದ, ಇನ್ನು ನಾನು ಹೊರಡ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಕಾಲಿಂದಿಯನ್ನು ಕೂಡಿಸಿದ್ದೇನೆ, ಅವಳು ಮದುವೆ ಆಗ್ಬೇಕು ದ್ವಾರಕೆಯಲ್ಲಿ, ಮುಂದೆ ಇನ್ನೂ ಅನೇಕ ಮದುವೆ ಆಗ್ಬೇಕಾಗಿದೆ. ಆದ್ದರಿಂದ ಈಗಾಗಿರೋ ಆಗ್ಬೇಕಾಗಿರೋದು 16,000 ಮೇಲೆ ಇನ್ನು ಮದುವೆಗಳು, ಅಷ್ಟಕ್ಕೆ ಟೈಮ್ ಇಲ್ಲ, ಆದ್ದರಿಂದ ಹೊರಡ್ತೀನಿ ಅಂತ ಹೇಳಿ ಆ ಹಸ್ತಿನಪುರದಿಂದ ಇಂದ್ರಪ್ರಸ್ಥದಿಂದ ಕೃಷ್ಣ ಪ್ರಸ್ಥಾನವನ್ನ ಮಾಡಿ ದ್ವಾರಕೆಗೆ ಬಂದಿದ್ದಾನೆ. ಅಲ್ಲಿ ಕಾಲಿಂದಿ ವಿವಾಹವನ್ನ ಪರಮಾತ್ಮ ಮಾಡಿಕೊಂಡಿದ್ದಾನೆ. ಇದು ಮೊದಲನೆಯ ಮಹಿಷಿಯರಲ್ಲಿ ಮೊದಲನೆಯವಳು, ಅರ್ಥಾತ್ ರುಕ್ಮಿಣಿ ಸತ್ಯಭಾಮ ಆದ್ಮೇಲೆ ಮುಂದೆ ಕಾಲಿಂದಿಯ ಮದುವೆ ಆದದ್ದನ್ನು ಹೇಳ್ತಾರೆ. ರುಕ್ಮಿಣಿ ಸತ್ಯಭಾಮ ಕಥೆಯನ್ನಂತೂ ನಿನ್ನೆ ದಿವಸ ನೀವೆಲ್ಲ ಕೇಳಿದ್ದೀರಿ. ಸತ್ರಾಜಿತನ ಆ ಕಥೆಯನ್ನು ಕೂಡ ನಾವೆಲ್ಲ ಆಲಿಸಿದ್ದೇವೆ. ಮುಂದೆ ಅವಂತಿಪುರದಲ್ಲಿ ವಿಂದ ಅನುವಿಂದರು ಅಂತ ಇಬ್ಬರಿದ್ರು. ಅವರ ತಂಗಿ ಆದವಳು ಮಿತ್ರವಿಂದ. ಯಾವ ಮಿತ್ರವಿಂದನೂ ಕೂಡ ಪರಮಾತ್ಮನ ಷಣ್ಮಹಿಷಿಯರಲ್ಲಿ ಒಬ್ಬಳು ಅಂತ ಹೇಳ್ತಾರಲ್ಲ, ಅವಳು ಮಿತ್ರವಿಂದ ಅಂತ ಹೇಳಿ, ಅವಳು ಅವರ ಸಹೋದರಿ. ಕೃಷ್ಣ ಆ ಮಿತ್ರವಿಂದ ಅನ್ನೋಳು ಕೂಡ ರಮಾ ಸನ್ನಿಧಾನ ಇರೋದರಿಂದ ಅವಳನ್ನು ಮದುವೆ ಆಗ್ಬೇಕು ಅಂತ ಮೊದಲೇ ಸಂಕಲ್ಪ ಆಗಿತ್ತು. ಆ ಪ್ರಕಾರವಾಗಿ ಅವಳನ್ನು, ರುಕ್ಮಿಣಿಯನ್ನ ಹೇಗೆ ವಿವಾಹ ಮಂಟಪದಿಂದ ಅರ್ಥಾತ್ ಹತ್ತಿರ ವಿವಾಹದ ಸಂದರ್ಭದಿಂದ ಎತ್ತುಕೊಂಡು ಮದುವೆ ಆದನೋ ಹಾಗೆ ಮಿತ್ರವಿಂದೆಯನ್ನು ಕೂಡ ಮದುವೆಯಾಗಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಕೋಸಲ ದೇಶದಲ್ಲಿ ನಗ್ನಜಿತ ಅಂತಿದ್ದಾನೆ. ಅವನಿಗೆ ಮಗಳು ಸತ್ಯ. ಸತ್ಯ ಅಂತಂತಾರೆ, ನೀಲ ಅಂತಲೂ ಕರೀತಾರೆ. ಸತ್ಯ, ನೀಲ. ಅವರು ಅವನದು ಸ್ವಯಂವರ ಏರ್ಪಡಿಸಿದ್ದ. ಅವನಿಗೆ ಅಪೇಕ್ಷೆ ಏನಿತ್ತು ಪಾಪ ಅವನಿಗೆ ಅಂದರೆ ಕೃಷ್ಣನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ. ಆದರೆ ಲೋಕದ ಭಯ, ಕೆಲವು ಸಲ ನಮಗೆ ಬೇಕಾದದ್ದನ್ನು ಮಾಡ್ಲಿಕ್ಕೂ ನಾವು ಲೋಕವನ್ನು ಒಂದು ಸ್ವಲ್ಪ ಅನುಸರಿಸಬೇಕಾಗ್ತದೆ. ನಮಗೆ ಗೊತ್ತು ಇಂಥವರಿಗೆ ಇಂಥದನ್ನು ಕೊಡಬೇಕು ಅಂತ, ಆದರೂ ಲೋಕದ ದೃಷ್ಟಿಯಿಂದ ಅದನ್ನ ವ್ಯವಸ್ಥೆ ಮಾಡಿ ನಾವು ಕೊಡ್ಬೇಕಾಗ್ತದೆ. ಯಾಕೆ ಅಂದ್ರೆ ಒಂದು ಮರ್ಯಾದೆ, ಒಂದು ಸಭಾ ಮರ್ಯಾದೆ ಅಥವಾ ಒಂದು ಲೋಕ ಮರ್ಯಾದೆ ಅಂತ ಒಂದಿರುತ್ತೆ. ಹೀಗಾಗಿ ಯಾರನ್ನೂ ಕೇಳಲೇ ಎಲ್ಲ ಮದುವೆ ಮಾಡಿಕೊಟ್ಟು ಬಿಟ್ರು ಅಂತ ಆಗೋದು ಬೇಡ ಅಂತ ಹೇಳಿ ಆ ನಗ್ನಜಿತ ಒಂದು ಪಣ ಏರ್ಪಡಿಸಿದ್ದಂತೆ. ಅವನ ಹತ್ತಿರ ಭಾರಿ ಅದ್ಭುತವಾದಂತ 7 ಗೂಳಿಗಳಿದ್ವು ಅಂತ. ಅವುಗಳನ್ನ ಚೆನ್ನಾಗಿ ಮದಿಸಿ ಕೊಬ್ಬಿಸಿ ಇಟ್ಟಿದ್ರು. ಅವುಗಳನ್ನ ಯಾರು ಆ ಸಭೆಯೊಳಗೆ ಅರ್ಥಾತ್ ಆ ಇದ್ರೊಳಗೆ ಯಾರು ನಿಯಂತ್ರಣ ಮಾಡ್ತಾರೋ ಅವ್ರಿಗೆ ಮದುವೆ ಮಾಡ್ಕೊಡೋದು ಅಂತ ಇಟ್ಕೊಂಡಿದ್ರು ಒಂದು ಪಣ. ಅದು ಎಷ್ಟು ಭಯಾನಕವಾಗಿದ್ವು ಅಂತಂದ್ರೆ ಮೃತ್ಯು ಸ್ವರೂಪದ ಹಂಗೆ ಇದ್ವು ಅಂತೆಲ್ಲ. ಒಂದಲ್ಲ ಒಂದು ರೀತಿಯಿಂದ ಬಂದವರನ್ನ ಕೆಡವಿ ಹಾಕ್ತಾ ಇತ್ತು. ಒಂದೇ ಸಲಕ್ಕೆ 7 ನಿಗ್ರಹಿಸ್ಬೇಕು, ಒಂದು ನಿಗ್ರಹಿಸೋದೇ ಕಷ್ಟ ಇರ್ತದೆ. ಹೀಗಾಗಿ ಹೇಗೆ ಮಾಡೋದು ಅಂತ ಎಲ್ಲಾ ರಾಜರು ಪ್ರಯತ್ನ ಪಟ್ಟು
ಈ ನೀಲಾದೇವಿಯ ಆಶ್ರಯಲ್ಲಿ ಎಲ್ಲರೂ ನೆಸ್ತಶಸ್ತ್ರರಾಗಿಬಿಟ್ಟಿದ್ರು. ಕೃಷ್ಣ ಬಂದಾಗ ಕೃಷ್ಣ ಅಂದ, ಈ ಪಣ ಗಿಣ ನಾನು ಕೇಳೋದಿಲ್ಲ, ನನಗೆ ಮದುವೆ ಮಾಡಿಕೊಡ್ಬೇಕು ನಿನ್ನ ಮಗಳನ್ನ ಅಂತ ಕೇಳ್ದ. ಆವಾಗ ಕೋಸಲ ದೇಶದ ಅಧಿಪತಿ ಅಂತಾನೆ, ಇಲ್ಲ, ಇಷ್ಟೆಲ್ಲ ಮಾಡಿದ ಮೇಲೆ ಈಗ ನಾನು ಪಣ ಇಲ್ಲದೆ ಮದುವೆ ಮಾಡಿಕೊಟ್ರೆ ಅದು ಅಪವಾದ ಆಗ್ತದೆ, ಲೋಕಾಪವಾದ. ನಿನ್ನೆ ಕೃಷ್ಣನೇ ಹೇಳಿದ್ದಾನೆ, ಲೋಕಾಪವಾದವನ್ನು ಯಾವ ರೀತಿಯಿಂದಲೂ ಪರಿಹಾರ ಮಾಡಿಕೊಳ್ಬೇಕು. ಸತ್ರಾಜಿತನ ಕಥೆಯೊಳಗೆ 2 ಸಲ ಅಪವಾದ ಬಂತು. ಒಂದು ಬಲರಾಮನಿಂದ ಅಪವಾದ ಬಂತು, ಮನೆಯವರಿಂದನೇ. ಎರಡನ್ನೂ ದೂರ ಮಾಡ್ಕೊಂಡಿದ್ದಾನೆ ಕೃಷ್ಣ. ಹಾಗೆ ಇಲ್ಲೂ ಕೂಡ ನೀನು ಮಾಡಬಾರದು, ಅದಕ್ಕಾಗಿ ಅಪವಾದ ಬರದೇ ಇದ್ದಂತೆ ಅನುಗ್ರಹ ಮಾಡು ಕೃಷ್ಣ ಅಂತ ಕೇಳ್ಕೊತಾನೆ. ಆವಾಗ ಕೃಷ್ಣ ಮತ್ತೆ ಯಥಾ ಪ್ರಕಾರ ಅಲ್ಲಿ ಇದಕ್ಕೆ ಬಂದು ಆ ಪಣವನ್ನ ಗೆದ್ದು ಅವಳನ್ನು ಮದುವೆ ಆಗ್ತಾನೆ. ಅದು ಸತ್ಯ ಅಥವಾ ನೀಲಾ ದೇವಿಯ ಮದುವೆ. ಹೀಗೆ ಕಾಲಿಂದಿ, ಮಿತ್ರವಿಂದ, ನೀಲಾ, ಆಮೇಲೆ ಭದ್ರ ಮತ್ತು ಲಕ್ಷಣ ನಿನ್ನೆ ಹೇಳಿದಲ್ಲ, ಇವರೆಲ್ಲರನ್ನು ಕೂಡ ಪರಮಾತ್ಮ ಮದುವೆಯಾಗಿದ್ದಾನೆ ಅಂತ ಬಹಳ ಚೆನ್ನಾಗಿ ಭಾಗವತಕಾರರು ತಿಳಿಸಿಕೊಡ್ತಾರೆ. ಇದರ ಸ್ಮರಣೆ ಯಾಕೆ ಮಾಡಬೇಕು ಅಂದ್ರೆ, ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವೋ ಅದು ನಮಗೆ ನಮ್ಮೊಳಗೆ ಅದು ಕಾಣಿಸ್ಕೊಳ್ತದೆ. ಹಾಗೆ ಪರಮಾತ್ಮ ಕಲ್ಯಾಣವಂತ ಅಂತ ಅವನು ಉಪಾಸನೆ ಮಾಡಿದ್ರೆ ನಮಗೆ ಕಲ್ಯಾಣ ಆಗ್ತದೆ. ಭಗವಂತ ಜ್ಞಾನ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ನಮಗೆ ಜ್ಞಾನ ಬರುತ್ತೆ. ಆದ್ದರಿಂದ ಈ ಕಲ್ಯಾಣದ ಕಥೆಗಳನ್ನೆಲ್ಲ ಮತ್ತೆ ಮತ್ತೆ ಸ್ಮರಣೆ ಮಾಡೋದು ಅಲ್ಲ. ಪ್ರತಿ ವರ್ಷ ಭಾಗವತ ಹೇಳ್ತಾರೆ, ಹೇಳೋರೆಲ್ಲ ಇದನ್ನ 10 ಸಲ ಹೇಳಿರ್ತಾರೆ. ಮತ್ತು ಅದನ್ನೇ ಕೇಳೋದು ಯಾಕೆ ಅಂದ್ರೆ ಇದೇ ಕಾರಣ. ಒಂದು, ಕೇಳಿದ್ದು ಗಟ್ಟಿ ಆಗ್ತದೆ. ಮಜಾ ಏನು ಅಂದ್ರೆ, ನಮಗೆ ಭಾಗವತ ಪ್ರತಿ ವರ್ಷ ಕೇಳೋದಲ್ಲ, ಪ್ರತಿ ತಿಂಗಳು ಕೇಳಿದ್ರು ಮರೆತು ಹೋಗಿರುತ್ತೆ. ಅಂದ್ರೆ ನಮ್ಮ ಮೆಮೊರಿ ಪವರು ಅಷ್ಟೇ ಚೆನ್ನಾಗಿರೋದ್ರಿಂದ ಮತ್ತೆ ಕೇಳೋದೇ ಉತ್ತಮ ಅಂತ ಅನಿಸ್ತದೆ. ಇನ್ನೊಂದು, ಅದು ಅದೃಷ್ಟಜನಕವಾದದ್ದು. ಯಾವುದು ಪುಣ್ಯವನ್ನು ಹುಟ್ಟಿಸ್ತದೋ ಅದನ್ನು ಮತ್ತೆ ಮತ್ತೆ ಮಾಡಬೇಕು. ಆದ್ದರಿಂದಲೂ ಈ ಕಥೆಗಳನ್ನು ಕೇಳೋದು ಅತ್ಯವಶ್ಯಕವಾದದ್ದು ಅಂತ ಹೇಳ್ತಾರೆ. ಮುಂದೆ ನರಕಾಸುರನ ಕಥೆ ಬರ್ತದೆ. ಈ ನರಕಾಸುರ ಏನಿದ್ದಾನಲ್ಲ, ಇವನಿರೋದು ಪ್ರಾಗ್ಜ್ಯೋತಿಷಪುರ ಅಂತ. ಪ್ರಾಗ್ಜ್ಯೋತಿಷಪುರ ಅಂದ್ರೆ ಹೆಚ್ಚು ಕಡಿಮೆ ಇವತ್ತಿನ ಅಸ್ಸಾಂ ಆ ಕಡೆ, ನಾರ್ತ್ ಈಸ್ಟ್ ಅಂತಾರಲ್ಲ ಆ ಜಾಗ. ಅಲ್ಲಿದ್ದವನು. ಅವನು ಸಾವಿರಾರು ಹೆಣ್ಣು ಮಕ್ಕಳನ್ನ ತಂದು ತನ್ನ ಮನೆಯೊಳಗೆ ಇಟ್ಕೊಂಡಿದ್ದ. ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುವ ಸುಂದರಿಯರಿದ್ದಾರೋ ಅವರೆಲ್ಲರನ್ನು ತಂದು ನಾನು ಇಟ್ಕೊಂಡಿದ್ದ. ಆದ್ರೆ ಯಾರನ್ನು ಮುಟ್ಟಿರಲಿಲ್ಲ. ಯಾಕೆ ಅಂದ್ರೆ ಅವನದೇನು ಅಂದ್ರೆ, ಎಲ್ಲ ಇರಬೇಕು. ಕೆಲವ್ರದ್ದು ಬರೀ ಸಂಗ್ರಹ ಮಾಡೋ ಬುದ್ಧಿ ಇರ್ತದೆ ನೋಡಿ. ಸಂಗ್ರಹ ಮಾಡೋದು, ಎಲ್ಲ ಎತ್ತಿಟ್ಕೊಳ್ಳೋದು, ಎಲ್ಲ ಕೂಡಿಡೋದು. ಅದು ಯಾವಾಗ ಬಳಸ್ತೀರಿ ಸ್ವಾಮಿ ಅಂದ್ರೆ ಯಾರೂ ಗೊತ್ತಿಲ್ಲ. ಅದು ಹಂಗಿರುತ್ತೆ. ಕೆಲವರಿಗೆ ಸಂಗ್ರಹ ಮಾಡುವ ಪುಣ್ಯ ಮಾತ್ರ ಇರ್ತದೆ, ಬಳಸೋ ಪುಣ್ಯ ಇರೋದಿಲ್ಲ. ಎಷ್ಟೋ ಜನ ನೋಡ್ತೀವಿ ನಾವು, ಯಾಕೆ ಸಂಗ್ರಹ ಮಾಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ತಮಗೂ ಕಷ್ಟಪಟ್ಟುಕೊಂಡು ಸಂಗ್ರಹ ಮಾಡಿರ್ತಾರೆ. ಅದಕ್ಕೆ ಹೇಳ್ತಾರೆ, ಯಾರು ಕೊಡೋದಿಲ್ಲ, ಯಾರು ಬಳಸೋದಿಲ್ಲ, ತಸ್ಯ ತೃತೀಯ ಗತಿರ್ಭವತಿ. ಇನ್ನೊಬ್ರು ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ಒಂದು ದಿವಸ. ಅದನ್ನು ತೋರಿಸ್ಲಿಕ್ಕೂ ಕೃಷ್ಣ ಇದನ್ನು ಮಾಡಿ ತೋರಿಸಿದ್ನೇನೋ ಅಂತ ಅನಿಸ್ತು. ಆದ್ದರಿಂದ ಆ ಹೆಣ್ಣು ಮಕ್ಕಳನ್ನು ಅವನು ಇಟ್ಟುಕೊಂಡಿದ್ದ. ಅಷ್ಟೇ ಅಲ್ಲ, ಅವನು ಮುತ್ತಿಗೆ ಹಾಕಿದ್ದ ಅಮರಾವತಿಗೆ, ಇಲ್ಲೆಲ್ಲೋ ಅಲ್ಲ, ಲೋಕಲ್ ಅಲ್ಲ. ಅವನ ಕೆಲಸ ಅಲ್ಲ, ಇಂಟರ್ನ್ಯಾಷನಲ್ ಕೆಲಸ. ಏನಂದ್ರೆ, ಅಮರಾವತಿಯ ಪಟ್ಟಣದೊಳಗೆ ಅದಿತಿ ದೇವಿಯ ಕುಂಡಲಗಳನ್ನು ಕಸ್ಕೊಂಡು ಬಂದಿದ್ದ. ಬರೋವಾಗ ಇಂದ್ರನಿಗೆ ಯಾವುದರಿಂದ ಮರ್ಯಾದೆ? ಛತ್ರ ಚಾಮರ ಇದ್ರೆ ಒಬ್ಬ ರಾಜನ ಮರ್ಯಾದೆ ಇರ್ತದೆ. ಇವ ಇಂದ್ರ ಎಂತ ಇದಕ್ಕೆ ಅಮರಾವತಿಗೆ ಇವನು ಚಂದ್ರ ಇಂದ್ರ ಅಂತ ಕರೆಸ್ಕೊಂಡವನು ಅವನ ಛತ್ರ ಚಾಮರಗಳನ್ನು ಕಸ್ಕೊಂಡು ಬಂದಿದ್ದ. ಅಂದ್ರೆ ಅದಿತಿ ದೇವಿಗೊಂದು ಅವಮರ್ಯಾದೆ, ಅವನ ಮಗನಾದ ಇಂದ್ರದೇವನಿಗೂ ಕೂಡ ಅವಮರ್ಯಾದೆಯನ್ನ ಮಾಡಿ ಎಲ್ಲ ಛತ್ರಗಳನ್ನು ತಂದು ಇಟ್ಟುಕೊಂಡಿದ್ದ, ತನ್ನ ಹತ್ರ ಇಟ್ಟುಕೊಂಡಿದ್ದ. ಈ ಸಂಪತ್ತನ್ನೆಲ್ಲ ತಾನು ಇಟ್ಟುಕೊಂಡು ಆ ಇಂದ್ರನಿಗೆ ಮರ್ಯಾದೆ ಇಲ್ಲದಂತೆ ಮಾಡಿದ್ದ. ಅದು ಬಹಳ ದುಃಖವಾಗಿತ್ತು. ಇಂದ್ರ ಬಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡುತ್ತಾ ಏನಂದ್ರೆ, ಅವನು ಛತ್ರ ಚಾಮರಗಳನ್ನೆಲ್ಲ ಇಸ್ಕೊಂಡು ಬಂದಾಗಿಂದ ನಾನು ರಾಜನಂತೆ ನನಗೆ ಅನಿಸ್ತಾ ಇಲ್ಲ ಅಂತ. ಯಾಕೆಂದ್ರೆ ಅದು ಅಷ್ಟು ಮಹತ್ವ. ಕೆಲವು ಗೌರವಗಳು ಸಾಂಕೇತಿಕವಾಗಿರ್ತಾವ. ಅಲ್ಲ, ನೀವು ಮನಸ್ಸೊಳಗೆ ರಾಜರಿದ್ರೆ ಆಗೋದಿಲ್ಲೇನು ಅಂತಂದ್ರೆ, ಈಗ ಪೀಠಾಧಿಪತಿಗಳು ಯಾಕೆ ಪೀಠದ ಮೇಲೆ ಕೊಡ್ತಾರೆ ಇಂಥ ಆಕ್ಷೇಪಣೆ ಮಾಡ್ತಾರೆ ಕೆಲವು. ಯಾಕೆ ಎತ್ತರದ ಮೇಲೆ ಕೊಡಬೇಕು, ಯಾಕೆ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತಂದ್ರೆ, ಅದಕ್ಕೊಂದು ಮರ್ಯಾದೆ ಅಂತ ಇರ್ತದೆ. ಅದಕ್ಕೊಂದು ಸಭಾ ಗಾಂಭೀರ್ಯ ಮರ್ಯಾದೆ ಅಂತ ಒಂದಿರುತ್ತೆ. ಅದಕ್ಕಾಗಿ ಮಾಡೋದು. ಅವರಿಗಾಗಿ ಅಲ್ಲದೆ ಇದ್ರೂ ಕೂಡ ಜನರ ಅಪೇಕ್ಷೆ ಅಂತ ಆದ್ರೂ ಅದನ್ನ ಮಾಡ್ಬೇಕಾಗ್ತದೆ. ಹಾಗಾಗಿ ಇಂದ್ರನಿಗೆ ತಾನು ಚಕ್ರಾಧಿಪತಿ ಅಂತ ಅನ್ನೋದು ಒಂದು, ಇಂದ್ರನ ಯೋಗ್ಯತೆ ಎಷ್ಟು ದೊಡ್ಡದು. ಅಂತಹ ದೊಡ್ಡ ಯೋಗ್ಯತೆ ಇದ್ದರೂ ಕೂಡ ಆ ಸಣ್ಣದಾದ 2 ಪದಾರ್ಥಗಳನ್ನು ಅವನು ವಹಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಆ ಲೋಕದ ಸೌಂದರ್ಯ ಇರೋದು ಅದರೊಳಗೆ. ಹೀಗಾಗಿ ಅದು ಬೇಕು ಅಂತ ಅವನು ಹೇಳ್ದ. ನನಗೆ ಅದನ್ನು ಬಿಡಿಸ್ಕೊಡು, ನನ್ನ ತಾಯಿಗೆ ಕರ್ಣ ಕುಂಡಲಗಳನ್ನು ಕೊಡಿಸ್ಬೇಕು, ಬಾವಲಿ ಅಂತಾರ, ಅದನ್ನ ಬಿಡಿಸ್ಕೊಡ್ಬೇಕು ನನಗೆ ಅಂತ ಕೃಷ್ಣನಿಗೆ ಕೇಳ್ದ. ಕೃಷ್ಣ ಅಂದ, ಹೌದು, ಈಗ ನಾನು ಲೆಕ್ಕ ಹಾಕಿದ್ದೆ ಭೂಭಾರೋ ತಾರಣಾಯಚ ಒಳಗೆ ಯಾವ್ಯಾವ ಬಂದಿತ್ತು ಯಾವ್ಯಾವ್ದಿಲ್ಲ ಅಂತ ಹೇಳಿ. ಇನ್ ನೆಕ್ಸ್ಟ್ ಪಾಳಿ ಇರೋದೇ ನರಕಾಸುರಂದು. ಅದಕ್ಕಾಗಿ ನಾನು ಅಲ್ಲೇ ಹೊರಟು ನಿಂತಿದ್ದೇನೆ, ಲೆಟ್ ಅಸ್ ಗೋ ಅಂತಂದ. ಆವಾಗ ಅವನು ಹೊರಟು ನಿಂತ್ರೆ ಜೊತೆಗೆ ಯಾರು ಬಂದ್ರು ಅಂದ್ರೆ ಮಜಾ ಅಂದ್ರೆ, ಸತ್ಯಭಾಮ ಅಂದ್ಲು, ನಾನು ಬರ್ತೀನಿ ಜೊತೆಗೆ ಈ ಸಲ ಅಂತ.
ಯಾಕೆ ಅಂದ್ರೆ ಸತ್ಯಭಾಮ ಏನು ಸಾಮಾನ್ಯ ಅಲ್ಲ. ನೀವು ಮುಂದೂ ನೋಡ್ತೀರಿ, ಜಗಳ ಆಡೋದ್ರೊಳಗೆ ನಂಬರ್ 1 ಅಂತ ಅವಳಿಗೆ ಅಂತ ಮುಂದೆ ವರನು ಕೊಡ್ತಾರೆ. ಅಷ್ಟು ಫಸ್ಟ್ ಕ್ಲಾಸ್ ಜಗಳ ಆಡೋ ಹುಡುಗಿ. ಅಷ್ಟೇ ಅಲ್ಲ, ರೋಡಿನೊಳಗೆ ಜಗಳ ಆಡೋ ಹೆಣ್ಮಕ್ಳು ಕೆಲವರು ಜೋರು ಇರ್ತಾರೆ ನೋಡಿ. ಅದ್ರೊಳಗೆ ಸ್ವಲ್ಪ ರುಕ್ಮಿಣಿ ಒಂಚೂರು ನಯ ಜಾಸ್ತಿ ಅನ್ಬೋದು, ಸತ್ಯಭಾಮ ಹಂಗಲ್ಲ, ಕೊಳ್ಳಿ ಹಿಡ್ಕೊಂಡು ನಿಂತು ಬಿಡ್ತಾರೆ ಅಂಥವಳು. ಅದಕ್ಕಾಗಿ ಅಂದ ಕೃಷ್ಣ, ಭಲೆ ನೀ ನನಗೆ ಸರಿ ಇದ್ದಿ, ಕರ್ಕೊಂಡು ಹೋಗ್ಬೇಕು ನಿನ್ನ ಅಂತ ಅನ್ಕೊಂಡು ಸತ್ಯಭಾಮ ಸಮೇತನಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟ. ಆದ್ರೆ ಈ ನರಕಾಸುರ ಹೆಂಗೆ ತಯಾರು ಮಾಡ್ಕೊಂಡಿದ್ದ ತನ್ನ ಪಟ್ಟಣವನ್ನ ಅಂತಂದ್ರೆ ಪಂಚದುರ್ಗಗಳು ಅಂತ. ದುರ್ಗ ಶಬ್ದಕ್ಕೆ ಅರ್ಥನೇ ಕಷ್ಟದಲ್ಲಿ ಹೋಗಲ್ಪಡಬೇಕಾದದ್ದು ಅಥವಾ ಹೋಗಲಿಕ್ಕೆ ಕಷ್ಟವಾದದ್ದು, ಅಸಾಧ್ಯವಾದದ್ದು ಅಂತ ಅರ್ಥ. ಇವಕ್ಕೆ ದುರ್ಗ ಅಂತ ಕರೀತಾರೆ. ದುರ್ಜಯವಾದದ್ದು ದುರ್ಗ ಅಂತ. ಹಿಂಗಾಗಿ ಈ 5 ದುರ್ಗಗಳು, ಜಲದುರ್ಗ, ಅಗ್ನಿದುರ್ಗ, ಹೀಗೆಲ್ಲ ಬೇರೆ ಬೇರೆ ದುರ್ಗಗಳನ್ನು ಮಾಡಿಕೊಂಡು ಅವನಿದ್ದಾನೆ. ಅದೆಲ್ಲ ದಾಟಿದ ಮೇಲೆ ಒಬ್ಬ ಮುರ ಅಂತ ಒಬ್ಬ ದೈತ್ಯನೂ ಇದ್ದಾನೆ. ಇಷ್ಟು ಜನ, ಇಷ್ಟು ಪ್ರೊಟೆಕ್ಷನ್, 6 ಲೇಯರ್ ಪ್ರೊಟೆಕ್ಷನ್ ಇಟ್ಕೊಂಡು ಕೂತಾನ ಯಾರು? ನರಕಾಸುರ. ಅದಕ್ಕಂದ ದೊಡ್ಡ ಕೆಲಸ ಆದ ಸತ್ಯಭಾಮ, ನೀನ್ ಬಂದ್ರೆ ಚಲೋ ಅಂತಂದ. ನಡಿ ಹೋಗೋಣ ಅಂತ ಹೇಳಿ ಗರುಡನನ್ನ ಸ್ಮರಣೆ ಮಾಡಿದ. ಗರುಡ ದೇವ ಬಂದ. ಗರುಡನ ಮೇಲೆ ಆರೂಢನಾಗಿ ಸತ್ಯಭಾಮ ಸಮೇತನಾಗಿ ಆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಆ ಒಂದೊಂದೇ ದುರ್ಗವನ್ನ ಬಹಳ ವಿಸ್ತಾರ ಮಾಡಿದೆ. ಎಷ್ಟು ವಿಸ್ತಾರ ಅಂತಂದ್ರೆ ನಿಮಗೆ ಇಡೀ ದಿವಸ ಅದನ್ನೇ ಹೇಳ್ಬೇಕು, ಅಷ್ಟು ವಿಸ್ತಾರದಲ್ಲಿ ನರಕಾಸುರನ ಸಂಹಾರದ ಕಥೆ ಬರುತ್ತೆ. ಅಂತೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದೊಂದೇ ದುರ್ಗವನ್ನ ಗೆದ್ದು ಎದರಿಗೆ ಬಂದ ಮುರ ದೈತ್ಯನನ್ನ ಕೊಲ್ಲಿಕ್ಕೆ ಹೊರಟ. ಆ ಮುರ ದೈತ್ಯ ಏನಿದ್ದಾನಲ್ಲ, ಅವನು ಪಂಚಶಿರನಾದವನು ಅಂತ. ಪಂಚಶಿರ ಉಳ್ಳಂತಹ ಮುರದೈತ್ಯ, ಅವನನ್ನು ಕೊಲ್ಲಿಕ್ಕೆ ಮತ್ತೆ ಬಹಳ ವಿಶೇಷ. ಯಾಕಂದ್ರೆ ಅವನಿಗೂ ಕೆಲವರು ವಿಲನ್ ಇದ್ರು ಒಂದ್ ಸ್ವಲ್ಪ ಸ್ಟೇಚರ್ ಇರ್ತದೆ ನೋಡಿ, ಅಂತಹ ಸ್ಟೇಚರ್ ಇರುವಂತಹ ಒಬ್ಬ ದೈತ್ಯ ಅವನು, ಕಂಸನಂತೆ ಮುರ. ಹಾಗಾಗಿ ಅವನ ಜೊತೆ ಒಂದ್ ಸ್ವಲ್ಪ ದಿವಸ ಸೆಣಸಿ ಆಮೇಲೆ ಮುರನನ್ನ ಕತ್ತರಿಸ್ತಾನೆ. ಆವಾಗ ಅವನಿಗೆ ಮುರಾರಿ ಅಂತ ಅವನ ಹೆಸರು. ಕೃಷ್ಣನಿಗೆ ಮುರಾರಿ ಅಂತ ಬಂದದ್ದು ಈ ನರಕಾಸುರನ ಪ್ರಸಂಗಗಳು. ಕೃಷ್ಣ ಮುರಾರಿ ಅಂತ ಕರೀತಾರಲ್ಲ ಅದು. ಆಮೇಲೆ ನರಕಾಸುರನನ್ನ ಸಂಹಾರ ಮಾಡಿ ನರಕಾಸುರನ ಹತ್ರ ಹೋಗ್ತದೆ. ನರಕಾಸುರನಿಗೆ ಆಶ್ಚರ್ಯ, ಯಾರೂ ಬರೋದಿಲ್ಲ ಅಂತ ಅವನು ತಿಳ್ಕೊಂಡಿದ್ದು. ಅಂಥದ್ದೇ ಮುಂದೊಂದು ಪ್ರಸಂಗನೂ ನಡೀತದೆ. ಆವಾಗ ಯಾರೂ ಬರದೇ ಇರುವಂತಹ ದುರ್ಗಮವಾದ ದುರ್ಗಗಳನ್ನಿಟ್ಟುಕೊಂಡ ನರಕಾಸುರನ ಶಿರಚ್ಛೇದವನ್ನು ಮಾಡಿ ಅಲ್ಲಿಂದ ಹೆಣ್ಣು ಮಕ್ಕಳನ್ನೆಲ್ಲ ಬಿಡಿಸಿಕೊಂಡು ಬರ್ತಾನೆ. ಅವರಿಗೂ ಹೇಳ್ತಾನೆ, ಎಲ್ಲರೂ ದ್ವಾರಕಕ್ಕೆ ಹೋಗುದು, ಅಲ್ಲೇ ಬರ್ತೀನಿ, ಮದುವೆ ಅಲ್ಲೇ ಆಗುದು ಅಂತ. ಏನಿದ್ರು ಟ್ರೀಟ್ಮೆಂಟ್ ಅಲ್ಲೇ. ಹಿಂಗಾಗಿ ದ್ವಾರಕಾ ಪಟ್ಟಣಕ್ಕೆ ಅವ್ರನ್ನೆಲ್ಲರನ್ನು ಸಾಗಿಸಿ ಕಾರಣ ಅಂದ್ರೆ ಅವರೆಲ್ಲರೂ ಕೂಡ ರಮಾದೇವಿಯ ಸನ್ನಿಧಾನ ಇದ್ದವರು ಅಂತ, ಅದು ಮುಖ್ಯವಾದ ಕಾರಣ. ಮುಂದೆ ಇಲ್ಲಿ ಯಾರನ್ನಾದ್ರೂ ಕೂಡಿಸ್ಬೇಕಲ್ಲ, ನಾರ್ತ್ ಈಸ್ಟ್ ಮೊದಲೇ ಬಹಳ ಡೇಂಜರ್ ಏರಿಯಾ ಅದು. ಅದು ಈಗೂ ಹಂಗೆ, ಆವಾಗೂ ಹಂಗೆ. ಹಿಂಗಾಗಿ ಅದನ್ನು ಯಾರಾದ್ರೂ ಗಟ್ಟಿ ಮಾಡಲೇಬೇಕು. ಅದಕ್ಕೆ ಮೊನ್ನೆ ಗಟ್ಟಿ ಮಾಡಿದ್ರಲ್ಲ, ಆ ರೀತಿಯಾಗಿ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಭೂದೇವಿಯನ್ನೇ ಕೇಳ್ತಾನಂತೆ, ಯಾರು ನಿನಗೆ ಆಳ್ಲಿಕ್ಕೆ ಯೋಗ್ಯರು ಅಂತ. ಎಷ್ಟು ಕರೆಕ್ಟ್ ಅದ ನೋಡಿ. ಈ ಹೆಂಗೆ ಡೆಮಾಕ್ರಸಿ ಅಂದ್ರೆ ಇದೆ, ನಿಜವಾದ ಫಸ್ಟ್ ಡೆಮಾಕ್ರಸಿ ಇದೆ ನೋಡಿ. ಭೂದೇವಿಯನ್ನು ಕೇಳ್ತಾನೆ, ನಿನ್ನನ್ನು ಯಾರು ಆಳ್ಬೇಕು ಹೇಳು. ಅವಾಗ ಹೇಳಿದ್ರು, ಇಲ್ಲ, ಅವನ ಮಗ ಬಹಳ ಒಳ್ಳೆಯವನು, ಅವನ ಹೆಸರು ಭಗದತ್ತ ಅಂತ. ಆ ಭಗದತ್ತನಿಗೆ ಪಟ್ಟವನ್ನು ಕಟ್ಟಿ ಅವನಿಗೆ ಈ ಆಧಿಪತ್ಯವನ್ನು ಕೊಡೋಣ ಅಂತ. ಕೆಲವರಿಗೆ ತಂದೆ ಬಹಳ ಒಳ್ಳೆಯವರು, ಕೆಲವರಿಗೆ ಮಕ್ಕಳು ಬಹಳ ಒಳ್ಳೆಯವರು. ಈ ರೀತಿಯಾದಂತಹ ಅನೇಕ ಪಾತ್ರಗಳು. ಉದಾಹರಣೆ ವೇನನ ಪ್ರಸಂಗದೊಳಗೆ ನೋಡ್ತೀವಿ. ಋತುಚಕ್ರವರ್ತಿ ಸಾಕ್ಷಾತ್ ದೇವರ ಆವೇಶದಿಂದ ಹುಟ್ಟಿದ, ಆದ್ರೆ ತಂದೆ ಮಾತ್ರ ಮಹಾದುಷ್ಟ. ಇಂತಹ ಪ್ರಸಂಗಗಳು ಇರ್ತಾವೆ. ಉಗ್ರಸೇನ ಎಂತ ಒಳ್ಳೆಯವನು, ಅವನಿಗೆ ಮಗ ಮಾತ್ರ ಮಹಾದುಷ್ಟ. ಹೀಗೆ ಆ ಇರೋ ಪ್ರಸಂಗದೊಳಗೆ ನರಕನ ಪುತ್ರನಾದ ಭಗದತ್ತನಿಗೆ ಪಟ್ಟವನ್ನು ಕಟ್ಟಿದ್ದಾರೆ. ಅವನು ಚೆನ್ನಾಗಿ ಭೂಮಿಯನ್ನ ಆಳಿದ್ದಾನೆ ಅಂತ ಅಲ್ಲಿಗೆ ಆ ಕಥೆಯನ್ನು ಮುಗಿಸ್ತಾರೆ. ಮುಂದೆ ಈ ಅಮರಾವತಿಗೆ ಕೃಷ್ಣ ಹೋಗ್ತಾನೆ. ಯಾಕಂದ್ರೆ ಇವನ್ನ ಕೊಂದ ಮೇಲೆ ಆ ಅದಿತಿ ದೇವಿಗೆ ಕೊಡಬೇಕಾದದ್ದನ್ನು ಕೊಡಬೇಕು, ಇಂದ್ರನಿಗೆ ಕೊಡಬೇಕಾದದ್ದನ್ನು ಮುಟ್ಟಿಸ್ಬೇಕು. ಇದೆಲ್ಲವನ್ನು ಫಸ್ಟ್ ಹ್ಯಾಂಡ್ ಆಗಿ ಕೃಷ್ಣನೇ ಹೋಗ್ತಾನೆ ತಗೊಂಡು ಹೋಗಿ ತಾಯಿಗೆ ಅದನ್ನ ಒಪ್ಪಿಸಿ ನಮಸ್ಕಾರವನ್ನು ಮಾಡ್ತಾನೆ. ಯಾಕೆಂದ್ರೆ ಅವಳು ತಾಯಿ, ಉಪೇಂದ್ರನಾಗಿ ಹುಟ್ಟಿದವನು ಕೃಷ್ಣ ಅದಿತಿ ದೇವಿಗೆ. ಹೀಗಾಗಿ ಇಂದ್ರನ ತಮ್ಮನೂ ಹೌದು, ಅದಿತಿಯ ಮಗನೂ ಹೌದು. ಪರಮಾತ್ಮ ಎಲ್ಲಿ ಏನ್ ಬೇಕಾದ್ರೂ ಆಗಬಲ್ಲ ಅನ್ಲಿಕ್ಕೆ. ಅಣುವಾಗಬಲ್ಲ, ಮಹತ್ತಾಗಬಲ್ಲ. ಅಣು ಮಹತ್ ಎರಡೊಂದಾಗಬಲ್ಲ ಅಂತ. ಹೀಗಾಗಿ ಸಣ್ಣವರಂತೆ ಅವರಿಗೆಲ್ಲ ಅವನು ನಡ್ಕೊಂಡು ಸತ್ಯಭಾಮಾದೇವಿಯಿಂದಲೂ ಕೂಡ ಆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಆ ಕುಂಡಲಗಳನ್ನ ಸತ್ಯಭಾಮನ ಕೈಯಿಂದ ಕೊಡಿಸ್ತಾನೆ. ಯಾಕೆಂದ್ರೆ ಆ ಕೆಲಸಕ್ಕೆ ಅವಳೇ ಬಂದಿದ್ದಳು, ಹಂಗಾಗಿ ಅವಳದು ಹಕ್ಕಿದೆ ಅಂತ ಹೇಳಿ ಅಲ್ಲೂ ಕೂಡ ಅದನ್ನು ಮಾಡಿಸ್ತಾನೆ. ಕಾರಣ ತಾಯಿ ಒಂದಿಷ್ಟು ಆಶೀರ್ವಾದ ಮಾಡಲಿ ಇವಳಿಗೆ ಅಂತ. ಆವಾಗ ತಾಯಿ ಆಶೀರ್ವಾದ ಮಾಡ್ತಾಳಂತ. ಮೊದಲನೇದು, ಹೆಣ್ಮಕ್ಳಿಗೆ ಬೇಕಾಗಿದ್ದು ಏನು ಹೇಳ್ರಿ? ನೋ ಏಜಿಂಗ್, ಇದು ಮೊದಲನೇದು. ಅದ್ರಲ್ಲಿ ಆಂಟಿ ಏಜಿಂಗ್ ಅಂತ ಬಹಳ ಹಚ್ಕೊತಿರ್ತಾರೆ ನೋಡ್ರಿ. ಏಜ್ ಆಗ್ಬಾರ್ದು ಅಂತ. ಏಜ್ ಆಗ್ಬಾರ್ದು ಅಂತಲ್ಲ, ಏಜ್ ಕಾಣಿಸ್ಬಾರ್ದು ಅಂತ. ಆಗ್ಬಾರ್ದು ಅನ್ನೋದು ನಮ್ಮ ಕೈಯೊಳಗಿಲ್ಲ. ಅದಕ್ಕೆ ಆಂಟಿ ಏಜಿಂಗ್ ಅಂತ ಅನ್ನೋದಕ್ಕೆ ಒಂದು ಆಶೀರ್ವಾದ ಮಾಡಿಸಿದ್ರು.
ಅದಿತಿ ದೇವಿ ಹೇಳಿದ್ದು ನಿನಗೆ ಮುಪ್ಪೇ ಬರೋದು ಬೇಡ ಅಂತ. ಅಂತಹ ಒಂದು ಅದಿತಿ ದೇವಿ ಈಗಿದ್ರು ಬಹಳ ಉಪಯೋಗ ಆಗ್ತಿತ್ತು ಅಂತ ಅನಿಸ್ತು. ಆಮೇಲೆ ಹೇಳಿದ್ರು ಏಜ್ ಆಗದೇ ಇದ್ರು ಏನು ಉಪಯೋಗ, ಏಜ್ ಆಗಿಲ್ಲ ಅನ್ನೋದು ಒಂದೇ ಅಲ್ಲ, ಚೆನ್ನಾಗೂ ಕಾಣಿಸ್ಬೇಕು ನಾವು. ಹೀಗಾಗಿ ಸೌಂದರ್ಯವನ್ನು ಅವಳು ಆಶೀರ್ವಾದ ಮಾಡಿದ್ದು, ನಿನಗೆ ಏಜೂ ಆಗಬಾರ್ದು ಸೌಂದರ್ಯವೂ ಹೋಗಬಾರ್ದು, ಎರಡು ಕೊಟ್ಲು. ಮೂರನೇದ್ದು ಒಂದು ಒಳ್ಳೆ ವರವನ್ನು ಕೊಟ್ಲು. ಏನಂದ್ರೆ ನನ್ನ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಜಗಳ ಬಹಳ ಆಡ್ತೀಯಂತೆ, ಜಗಳ ಆಡದೆ ಇರುವಂತ ಬುದ್ಧಿ ನಿನಗೆ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ. ಆವಾಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅಲ್ಲಿ ಇದ್ದಂತಹ ಸತ್ಯಭಾಮೆ ಹೇಳ್ತಾಳೆ, ಅವಶ್ಯವಾಗಿ ಇದು ಮೂರನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿ ತಲೆ ಮೇಲೆ ಸ್ವೀಕಾರ ಮಾಡಿಕೊಂಡು ಅವಳು ಬರ್ತಾಳೆ ಅನ್ನೋ ಬಹಳ ಸುಂದರವಾಗಿ ಅದನ್ನು ವೇದವ್ಯಾಸರು ನಿರೂಪಣೆ ಮಾಡ್ತಾರೆ ಭಾಗವತದೊಳಗೆ. ಆದ್ದರಿಂದ ಜಗಳ ಎಲ್ಲ ಮುಗೀತು. ಆದ್ರೆ ಇಷ್ಟು ಹೇಳಿ ನಾಲ್ಕು ಹೆಜ್ಜೆ ಹೊರಗಿಟ್ಟಿಲ್ಲ, ಹೊಸ ಜಗಳ ತಕ್ಕೊಂಡ್ಲು. ಏನ್ ಜಗಳ ಅಂತಂದ್ರೆ, ಪಾರಿಜಾತ ವೃಕ್ಷ ಬಹಳ ಚಂದದ, ಅದನ್ನ ತಗೊಂಡು ಹೋಗೋಣ ನಮ್ಮ ಮನೆಗೆ ಅಂತ. ನಮ್ಮ ಮಗಳು ತಗೊಂಡು ಹೋಗ್ತಾಳೆ, ಎಲ್ಲ ಮಂದಿ ಮನೆಯಾಗ ಏನ್ ಸಾಮಾನು ನಮ್ಮ ಮನೆಗೆ ನಂದಿದು ಅಂತ ಅಂದ್ಬಿಡ್ತಾಳಲ್ಲ. ಹಂಗೆ ಇದು ಸತ್ಯಭಾಮನಿಂದ ಬಂದ ಬಳುವಳಿ ಅಂತ ಅನ್ಕೋಬೇಕು. ಅವಳಂದ್ಲು ಈ ಪಾರಿಜಾತ ವೃಕ್ಷ ನಮ್ದೇ, ನಮಗ್ ಬೇಕಂತಂದು. ಅಲ್ಲಿ ನಿಂದಂತ ಯಾವಾಗ ಎಲ್ಲಿ ಏನ್ ಬರ್ಕೊಟ್ರ, ಏನಿಲ್ಲ, ನಮ್ದೇ ಇದೆ. ಯಾಕಂದ್ರೆ ನಮ್ಮ ಮನೆ ಯಜಮಾನರದ್ದು ಎಲ್ಲ ಜಗತ್ತೇ ಅದಲ್ಲ. 14 ಲೋಕಗಳ ನಾಡು ಒಡೆಯನಿಗೆ ಈ ಪಾರಿಜಾತ ವೃಕ್ಷ ಯಾವ್ದು ದೊಡ್ಡದು, ಆದ್ದರಿಂದ ಇದನ್ನು ಒಯ್ಯೋಣ ಅಂತಂದ. ಅಂದ್ಲು. ಅವಾಗ ಕೃಷ್ಣ ಅಂದ, ಇಲ್ಲ ಇಲ್ಲ, ಈ ಲೋಕಕ್ಕೆ ಈಗ ಛತ್ರ ಚಾಮರಗಳಿಂದ ಅವನಿಗೆ ಸೌಂದರ್ಯ ಬಂದದ್ದು, ಯಾರಿಗೆ? ಇಂದ್ರನಿಗೆ. ಹಾಗೆ ಈ ಲೋಕಕ್ಕೆ ಬಂದಿರುವ ಸೌಂದರ್ಯಕ್ಕೆ ಕಾರಣ ಈ ಪಾರಿಜಾತ ವೃಕ್ಷ. ಅಮರಾವತಿಗೆ ಈ ಒಂದು ಅದ್ಭುತತೆ ಬಂದಿರೋದು ಯಾವುದರಿಂದ? ಪಾರಿಜಾತ ವೃಕ್ಷದಿಂದ. ಅದು ಬೇಡ, ಪ್ರಾಯಶಃ ಕೊಡ್ಲಿಕ್ಕಿಲ್ಲ ಇಂದ್ರ ಅಂತ ಹೇಳಿದ ಮೊದ್ಲೆ. ಸಾಧ್ಯನೇ ಇಲ್ಲ ಅಂತ ಹೇಳಿ ಗರುಡನಿಗೆ ಹೇಳಿದಂತ ಆಜ್ಞೆ ಮಾಡಿದ್ಲಂತ. ನಮ್ಮ ಮನೆಯವ್ರು ಕೇಳ್ತಾ ಇಲ್ಲ, ನೀ ಹೋಗಿ ಆ ವೃಕ್ಷವನ್ನ ಬುಡ ಸಮೇತ ಕಿತ್ತಿ ತಂದು ನಿನ್ನ ತಲೆ ಮೇಲೆ ಇಟ್ಕೊಂಡು ಬಿಡು ಅಂತ ಹೇಳಿದ್ರು. ಅವರು ಆಜ್ಞಾಧಾರಕರು, ತಕ್ಷಣ ಆ ಕೆಲಸ ಮಾಡಿಬಿಟ್ರು. ಯಾವಾಗ ಪಾರಿಜಾತ ವೃಕ್ಷದ ಹರಣ ಆಯ್ತು, ಕೃಷ್ಣ ಅಂದ ಆಯ್ತು, ಏನ್ ಬಂದದ್ದನ್ನ ಲೆಟಸ್ ಫೇಸ್ ದಿ ಕಾನ್ಸಿಕ್ವೆನ್ಸ್ ಅಂತ ಹೊಂಟ. ದಾರಿಯೊಳಗೆ ಇಂದ್ರ ಬಂದು ನಿಂತ ಎದುರಿಗೆ. ಏನ್ ಮಾಡ್ತಿದ್ದೀರಿ ನೀವು? ಈ ಪಾರಿಜಾತ ವೃಕ್ಷ ಇಲ್ಲ ಅಂತಂದ್ರೆ ಇದಕ್ಕೆ ಅಮರಾವತಿ, ಇದನ್ನ ಇಂದ್ರಪಟ್ಟಣ ಅಂತ ಯಾರು ಕರೆಯೋದೇ ಇಲ್ಲ. ಪ್ರತಿನಿತ್ಯ ಆ ಪಾರಿಜಾತ ಹೂ ನೋಡಿದ್ರೆ ಆ ಹೂ ತಗೊಂಡು ಇವರಿಗೆ ಏರಿಸೋರು. ಯಾರಿಗೆ ಮಾಡೋರು ಅದನ್ನ ಮಾಡೋ? ಅರ್ಚನೆ ಯಾರಿಗೆ? ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತ ಕಥಿತ ಶ್ರುತಃ ಅಂತಹ ಯೋದದಾತಿ ಅಮೃತತ್ವಮ್ಮೆ ಸಮಾಂ ರಕ್ಷತು ಕೇಶವ. ಆ ಕೇಶವನಿಗೆ ಅರ್ಚನೆ ಮಾಡ್ಲಿಕ್ಕಿದ್ದ ಪಾರಿಜಾತ ವೃಕ್ಷ, ಆ ಕೇಶವನೇ ಪೂರ್ಣ ವೃಕ್ಷವನ್ನು ಕೇಳ್ತಾ ಇದ್ದಾನೆ. ಇಂದ್ರನಿಗೆ ಆ ಭಾವದೊಳಗೆ ಏನಾಯ್ತು ಅಂದ್ರೆ ಆ ವಿರೋಧ ಮಾಡಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಅದು ನಮ್ಮದು ಅಂತ ಅಭಿಮಾನ ಬಂತು ಅಂತಂದ್ರೆ ಅದರೊಳಗೆ ಯಾವಾಗಲೂ ವಿರೋಧ ಶುರುವಾಗಿಬಿಡುತ್ತೆ. ಹೀಗಾಗಿ ಹಿಂದೆ ಗೀತೆ ಒಳಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಅಭಿಮಾನ ಇಟ್ಟುಕೊಂಡು ಯಾವುದನ್ನಾದ್ರೂ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡ್ರಿ, ಯಾವ್ದಾದ್ರ ಮೇಲೆ ಅಭಿಮಾನ ಇಟ್ಕೊಂಡಿನಿ ನಾನು, ಅದಕ್ಕೆ ಏನಾದ್ರೂ ಕಷ್ಟ ಆಯ್ತು ನಷ್ಟ ಆಯ್ತು ಅಂದ್ರೆ ಸಹನ ಮಾಡ್ತೀನಿ ಅಂತಂದ್ರೆ ನಮ್ಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ರಾಯರೇ ಹೇಳ್ತಾರೆ ಬರಿಬೇಕಾದ್ರೆ ಗೀತಾ ವಿವೃತಿ ಒಳಗೆ, ನಮ್ಮ ಪಾಠ ನಡೆದದಲ್ಲ ಅದ್ರೊಳಗೆ ಹೇಳ್ತಾರೆ, ಅಭಿಮಾನ ತ್ಯಾಗೇನ ತಾನ್ ವಿಫಲೀಕುರು ಅಂತ ಹೇಳ್ತಾರೆ. ಒಂದು ವಸ್ತುವಿನ ಬಗ್ಗೆ ಅಭಿಮಾನ ಬಿಟ್ರೆ ಆ ವಸ್ತುವಿಗಾದ ನೋವು ಕಷ್ಟ ಎಲ್ಲ ನಮಗೆ ತಾನೇ ದೂರ ಆಗಿಬಿಡುತ್ತೆ. ಅದು ನಮ್ಮದು ಅಂತ ಎಲ್ಲಿವರೆಗೂ ವಿ ಕ್ಯಾಚ್, ಅದೇ ಹೇಳ್ತಾರೆ, ಏನಂತಾರೆ, ವಿ ಹೋಲ್ಡ್ ಆನ್ ಟು ಇಟ್ ಅಂತಾರೆ ನೋಡಿ, ಅಲ್ಲಿವರೆಗೂ ಅದು ನಮಗೆ ತ್ರಾಸ ಕೊಡುತ್ತೆ. ಯಾವಾಗ ಆ ವಸ್ತು ನಂದಲ್ಲ ಅಂತ ನಿಶ್ಚಯ ಮಾಡ್ಕೊಳ್ತೀನೋ ಅವಾಗ ಅಭಿಮಾನ ಹೊರಟೋಗ್ತದೆ. ಹೀಗಾಗಿ ಅಭಿಮಾನ ಒಂದ್ ಸ್ವಲ್ಪ ಇತ್ತಲ್ಲ, ಅದನ್ನ ದೂರ ಮಾಡ್ಬೇಕಾಗಿತ್ತು. ಅರ್ಜುನನಿಗೆ ಬಂದ್ರೂ ಬಿಡೋದಿಲ್ಲ ಕೃಷ್ಣ, ಇಂದ್ರನಿಗೆ ಬಂದ್ರೂ ಬಿಡೋದಿಲ್ಲ. ಅದನ್ನ ದೂರ ಮಾಡ್ಲಿಕ್ಕಂದ್ರೆ ಈ ಪಾರಿಜಾತ ಹರಣದ ಒಂದು ಕಾರ್ಯವನ್ನು ಮಾಡಿಸಿರ್ಬೇಕು ಅಂತ. ಹೀಗಾಗಿ ಅವನಂತಾನೆ, ಇದು ಹೇಳಿದ್ದಾಳೆ, ನಾನು ತಗೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ಇದನ್ನ ನಾನು ಆಮೇಲೆ ತಂದು ಕೊಡ್ತೀನಿ, ನನ್ನ ಅವತಾರದ ಕಾರ್ಯ ಮುಗೀತದ, ಆವತ್ತಿನ ದಿವಸ ಮತ್ತೆ ವಾಪಸ್ ಅಮರಾವತಿಗೆ ಅದು ಬರ್ತದೆ ಅಂತ ಹೇಳಿದ್ರು ಕೇಳಲಿಲ್ಲ. ಅಷ್ಟೇ ಅಲ್ಲ, ಅವನ ಪಾರ್ಷದ ಗಣ, ಪಾರ್ಷದ ಅಂದ್ರೆ ಅವನ ಎಲ್ಲಾ ಪರಿವಾರದವರು ಕೂಡ ವಿರೋಧ ಮಾಡ್ಲಿಕ್ಕೆ ನಿಂತು ಬಿಟ್ರು ಕೃಷ್ಣನಿಗೆ. ಕೃಷ್ಣ ಅಂದಾಗ ಒಬ್ಬೊಬ್ಬರಿಗೂ ಒಂದೊಂದು ಉತ್ತರ ಕೊಡ್ತಾ ಹೋದ ಕೃಷ್ಣ. ಒಬ್ಬರು ಆಯುಧವನ್ನು ಎಸೆದ್ರು, ಅವ್ರಿಗೆ ಅದರಿಂದ ಉತ್ತರ ಕೊಟ್ಟ. ಇನ್ಯಾರೋ ಏನೋ ಮಾಡಿದ್ರು, ಎಲ್ಲಾರಿಗೂ ಒಂದು ಉತ್ತರ ಕೊಟ್ಟು ಇಂದ್ರ ದೇವರಿಗೆ ಕೊನೆಗೆ ವಜ್ರಾಯುಧಕ್ಕೂ ಉತ್ತರ ಕೊಟ್ರು. ತಗೋ ನಿನ್ ವಜ್ರಾಯುಧ ಇಲ್ಲದ್ರು. ಅವನ ಕೈ ಒಳಗಿತ್ತು, ಒಗಿಬೇಕು ಅಂತ ಅಂತಾನೆ ಇವನ್ ಕೈ ಒಳಗದ ವಜ್ರಾಯುಧ. ವಜ್ರದೊಳಗೆ ವಜ್ರನಾಗಿ ಅವನೇ ಇರೋದು. ಹೀಗಾಗಿ ಯಾವ ಆಯುಧ ಏನು ಮಾಡ್ಲಿಕ್ಕೆ ಶಕ್ಯ ಅಂತಂದಾಗ ಇಂದ್ರದೇವರಿಗೆ ನೆನಪಾಯ್ತು, ನಾನು ಫೈಟ್ ಮಾಡ್ತಾ ಇರೋದು ಯಾರ ಜೊತೆಗೆ? ಅದು ನಿತ್ಯದೊಳಗೆ ಯಾವಾಗಲೂ ಕಾದಾಡ್ತಾ ಇರೋರಿಗೆ ಪಾಪ ಗೊತ್ತಾಗೋದಿಲ್ಲ ಯಾರ ಜೊತೆ ಕಾದಾಡಬೇಕು, ಯಾರ ಜೊತೆ ಕಾದಾಡಬಾರ್ದು. ಅದಕ್ಕೆ ಎಂದೋ ಒಂದ್ಸಲ ಜಗಳ ಆಡ್ಬೇಕು, ದಿನಾ ಜಗಳ ಆಡಬಾರ್ದು. ದಿನಾ ಜಗಳ ಆಡ್ತಾ ಇದ್ರೆ ಗೊತ್ತಾಗೋದಿಲ್ಲ, ಯಾರೋ ದೊಡ್ಡವರು ಬಂದಾಗ ಅವ್ರ ಜೊತೆನೂ ತಕರಾರು ಮಾಡಿಬಿಡ್ತಾನೆ ಮನುಷ್ಯ. ಹಿಂಗೂ ಸಾಧ್ಯತೆ ಇದೆ. ಆದ್ದರಿಂದ ಕೊನೆಗೆ ಇಂದ್ರದೇವರು ಅದನ್ನ ತಪ್ಪಾಯಿತು, ಕ್ಷಮ ಮಾಡು ಅಂತ ಕೇಳಿದಾಗ, ನಿಂದೇ ಇದು ನೀನೇ ತಗೊಂಡು ಹೋಗು ಅಂತ ಹೇಳ್ದ. ಅದಕ್ಕೆ ಅವನು ಹೇಳ್ದ, ಹೌದಪ್ಪ, ಈ ಪ್ರಸಂಗದೊಳಗೆ ತಗೊಂಡು ಹೋಗ್ತೀನಿ, ಆದರೆ ಮಾರನೇ ಮುಂದಿನ ಇದ್ರೊಳಗೆ ಮುಂದಿನ ಅವತಾರದ ಕಾರ್ಯ ಬರೋ ಹೊತ್ತಿಗೆ ಅಂದ್ರೆ ಅದನ್ನ ಮತ್ತೆ ಇಂದ್ರಪಟ್ಟಣಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಪಾರಿಜಾತಾಪಹರಣ ಅನ್ನುವ ಆ ಒಂದು ಅದ್ಭುತವಾದ ಈ ಕಥೆಯನ್ನ ಅಲ್ಲಿ ಹೇಳ್ತಾರೆ. ಈ
ಕಥೆಯಿಂದ ನಮಗೆ ಗೊತ್ತಾಗಬೇಕಾದದ್ದು ಇದೆ. ಏನಂದ್ರೆ ದೇವರು ಯಾವುದೋ ರೂಪದಲ್ಲಿ ಏನನ್ನೋ ಕೇಳ್ತಾನೆ ನಮ್ಮ ಹತ್ರ, ಅವಾಗ ಅದನ್ನು ಕೊಟ್ಟು ಬಿಡ್ಬೇಕು. ಅಭಿಮಾನ ಮಾಡಿ ಪ್ರಯೋಜನ ಇಲ್ಲ ಅಂತ. ಯಾವುದೋ ಇರಲಿ, ಅದು ಏನ್ ಕೇಳಿದ್ರು ಕೂಡ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ಅಂತ ಅಂತಾರಲ್ಲ, ಎಲ್ಲವೂ ಕೂಡ ಅವನದೇ ಅಂತ ಆದ್ಮೇಲೆ ಎಲ್ಲದರ ಮೇಲೆ ಅಭಿಮಾನ ಕಡಿಮೆ ಮಾಡ್ತಾ ಇರಬೇಕು. ಅಭಿಮಾನ ಹೋಗದೇ ಇದ್ರೆ ಇರ್ಲಿಕ್ಕಾಗೋದಿಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಅಭಿಮಾನ ಬಿಟ್ಟ ತಕ್ಷಣ ಅವನು ಅದ್ರ ಜೊತೆ ಇರಬೇಡ ಅಂತ ಹೇಳಿಲ್ಲ, ಎಲ್ಲೂ ಅದ್ರ ಜೊತೆಗೆ ಇರಬೇಕು, ಆದರೆ ಪರ್ಮನೆಂಟ್ ಅಂತ ಅಭಿಮಾನ ಇಟ್ಕೊಳ್ಬಾರ್ದು ಅಂತ ಅಷ್ಟೇ. ಹೀಗಾಗಿ ಪಾರಿಜಾತ ನೋಡಿದ್ರೆ ಅದು ಯಾವಾಗಲೂ ಇರುವಂತಹದ್ದು, ಇಂದ್ರದೇವರು ಇರುವಷ್ಟು ದಿವಸ ಅದು ಇರ್ತದೆ ಆ ಕಲ್ಪದೊಳಗೆ. ಆದರೂ ಕೂಡ ಆ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಕ್ಕೆ ಉದ್ದೇಶ ಇದಿರಬಹುದು ಅಂತ ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಮುಂದೆ ಪಾರಿಜಾತ ಅದಾದ ಮೇಲೆ ಕೃಷ್ಣ ಆ ರುಕ್ಮಿಣಿ ಜೊತೆಗೆ ಇದ್ದಾನೆ. ಮುಂದೆ ರುಕ್ಮಿಣಿ ಸತ್ಯಭಾಮರ ಮಧ್ಯೆ ಇದೇ ನಡೀತದೆ. ನಾರದರು ಹೋಗಿ ಆ ವಿಶೇಷ ಹರಿವಂಶದೊಳಗೆ ಗತಿ ವಿಸ್ತಾರವಾಗಿ ಬರ್ತದೆ. ಎಲ್ಲರಿಗಿಂತ ಪ್ರೀತಿ ಯಾರ ಮೇಲೆ ಅಂತ ಕೇಳಿದಾಗ ನಾರದರು ಅದನ್ನು ತೋರಿಸೋದಕ್ಕಾಗಿ ಒಂದು ಪಾರಿಜಾತ ಪುಷ್ಪವನ್ನು ಕೊಡ್ತಾರೆ. ಅದನ್ನು ತಗೊಂಡು ಬಂದು ರುಕ್ಮಿಣಿ ಕೊಡ್ತಾನೆ. ಆವಾಗ ರುಕ್ಮಿಣಿ ಪಾರಿಜಾತ ಹೂವನ್ನ ಪಡೆದ್ಲು. ನಿಮಗೆ ಯಾರೂ ಕೊಡದೇ ಇದ್ದದನ್ನ ಕೊಟ್ಟ ಅಂತ ಹೇಳಿ ನಾರದರು ಒಂದ್ ಸ್ವಲ್ಪ ಹೇಳಿಬಿಡ್ತಾರೆ. ಹಂಗೆ ಹೇಳಿದ್ದಕ್ಕೆ ಸತ್ಯಭಾಮೆ ಹಠ ಹಿಡಿದಿದ್ದಕ್ಕೆ ಪಾರಿಜಾತ ಬಂತು ಅಂತ ಇನ್ನೊಂದು ಕಥೆ ಬರ್ತದೆ. ಅದು ಇನ್ನೊಂದು ಕಲ್ಪದಲ್ಲಿ ನಡೆದ ಕಥೆ ಅಂತ ತಿಳ್ಕೊಳ್ಬೇಕು. ಹೀಗೆ ಪಾರಿಜಾತ ವೃಕ್ಷ ಆ ಇದು ಸ್ವರ್ಗದಿಂದ ಬಂದದ್ದಕ್ಕೆ ಕಾರಣ ಅನೇಕ ರೀತಿಯಾದದ್ದು ಅಂತ ತಿಳಿಯಬಹುದು. ಮುಂದೆ ಪ್ರದ್ಯುಮ್ನ ಉಪಾಖ್ಯಾನವನ್ನು ಹೇಳ್ತಾರೆ. ಪ್ರದ್ಯುಮ್ನ ಅವನು ರುಕ್ಮಿಣಿ ದೇವಿಯ ಮಗನಾಗಿ ಹುಡ್ತಾನೆ. ರುಕ್ಮಿಣಿ ದೇವಿಯಲ್ಲಿ 10 ಜನ ಮಕ್ಕಳಾಗಿದ್ದಾರೆ. ಚಾರುದೇಶ್ನ, ಸುದೇಶ್ನ, ಪ್ರದ್ಯುಮ್ನ ಮೊದಲಾದ 10 ಜನ ಮಕ್ಕಳು. ಆ ಪ್ರದ್ಯುಮ್ನ ದೊಡ್ಡವನು. ಆದರೆ ದುರ್ದೈವಕ್ಕೆ ಪ್ರದ್ಯುಮ್ನ ಹುಟ್ಟಿದಾಕ್ಷಣ ಅವನ ವಿಯೋಗ ಆಗಿಬಿಡ್ತದೆ ರುಕ್ಮಿಣಿ ದೇವಿ. ಎಷ್ಟು ದಿವಸ ಅಂತಂದ್ರೆ ಪ್ರದ್ಯುಮ್ನನ್ನು ಗೊತ್ತಿಡಿಯಲಿಕ್ಕಾಗದೇ ಇದ್ದಷ್ಟು ದಿವಸ. ಮುಂದೆ ಪ್ರದ್ಯುಮ್ನೇ ದೊಡ್ಡ ರೂಪದಲ್ಲಿ ಬಂದು ನಿಂತರೆ ನನ್ನ ಮಗ ಅಂತ ಗೊತ್ತಿಡಿಯಲಿಕ್ಕಾಗದೇ ಇದ್ದಷ್ಟು. ಅದು ಸಾಮಾನ್ಯ ದೃಷ್ಟಿಯೊಳಗೆ, ದೇವತಾ ರೂಪದಲ್ಲಿ ಅಲ್ಲ, ಅವ್ರಿಗೆ ಗೊತ್ತೇ ಆಗ್ತದೆ, ಪ್ರಶ್ನೆ ಇಲ್ಲ. ಪ್ರದ್ಯುಮ್ನ ಅಂದ್ರೆ ಯಾರು? ಕಾಮನೆ, ಮನ್ಮಥನೇ ಹುಟ್ಟಿ ಬಂದದ್ದು, ಇದೆಲ್ಲ ನಿಮ್ಗೆ ಗೊತ್ತಿರೋ ಕಥೆ. ಅವನು ತಾಯಿಯ ಮಡಲನ್ನ ದೂರ ಮಾಡಿಕೊಂಡು ಹೋಗ್ತಾನೆ. ಯಾಕೆಂದ್ರೆ ಶಂಬರಾಸುರ ಯಾರಿದ್ದಾನೆ ಅವನಿಗೆ ನಾರದರು ಹೇಳಿರ್ತಾರೆ, ಕೃಷ್ಣನ ಮಗ ಪ್ರದ್ಯುಮ್ನ ಹುಟ್ಟಿದ್ದಾನಲ್ಲ, ಅವನಿಂದೇ ನಿನ್ನ ಸಂಹಾರ ಆಗ್ತದೆ ಅಂತ ಹೇಳಿ. ಅವನು ಅನ್ಕೊಂಡ, ಇವನು ದೊಡ್ಡವನಾಗಿ ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಮಾಡೋಕ್ಕಿಂತ ಸಣ್ಣವನಿದ್ದಾಗಲೇ ಇವನು ದೂರ ಮಾಡಿಬಿಡೋಣ ಕೃಷ್ಣನಿಂದ ಅಂತ. ಆ ಉದ್ದೇಶಕ್ಕೆ ಅವನನ್ನು ತಗೊಂಡು ಹೋಗಿ ಸಮುದ್ರದೊಳಗೆ ಎಸೆದ್ಬಿಟ್ಟು ಸಣ್ಣ ಮಗುವನ್ನೇ ಸಮುದ್ರದ ಪಾಲು ಮಾಡಿದ ಶಂಬರ. ಆವಾಗ ಆ ಮಗು ಒಂದು ಮೀನಿನ ಹೊಟ್ಟೆಯೊಳಗೆ ಹೋಯ್ತು. ಆ ಮೀನು ಅದನ್ನ ನುಂಗ್ತು ಅಂತ ಅರ್ಥ. ಆ ಮೀನನ್ನ ಮೀನುಗಾರ ಹಿಡ್ಕೊಂಡು ಬಂದು ಆ ಶಂಬರಾಸನ ಮನೆಗೆ ತಂದು ಕೊಟ್ರಂತ. ಮೀನುಗಾರರು ಮತ್ತೆ ತಂದು ಹಾಕ್ತಿರ್ತಾರೆ. ಅದು ಇದಕ್ಕೆ ಹೋಗ್ಬೇಕಾಗ್ತದೆ, ಯಾವ್ದು ಇನ್ವೆಂಟ್ರಿ, ಕಿಚನ್ ಇನ್ವೆಂಟ್ರಿ ಇರ್ತದಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ ಮೀನು. ಹಿಂಗಾಗಿ ಹೋಯ್ತು. ಇದು ಯಾವುದೋ ಒಂದು ಬಲ್ಜುಡ್ ಈ ಮೀನು ಬಂದದ ಅಂತ ಅನ್ಕೊಂಡ್ರು, ಬಹಳ ದೊಡ್ಡ ಮೀನು ಅಂತ ಹೇಳಿ, ಏನೋ ಒಳ್ಳೆ ಮಾಂಸ ಇರಬೇಕು ಅದ್ರೊಳಗೆ ಅಂತ ಹೇಳಿ ತಗೊಂಡ್ರು. ಅದನ್ನ ಕತ್ತರಿಸಿ ನೋಡಿದ್ರೆ ಒಳಗೊಂದು ಚೆನ್ನಾಗಿ ಫಳಫಳ ಹೊಳೆಯುವಂತ ಮಗು. ಅದನ್ನ ಶಂಬರಾಸುರನ್ನೇ ಕೊಡೋದಕ್ಕಿಂತ ಮೊದಲೇ ಒಬ್ಬಳು ಕಾಯ್ಕೊಂಡು ಕೂತಿದ್ಲು. ಈ ಕೂಸನ್ ನನಗ್ ಕೊಟ್ಟು ಬಿಡು, ನಾನ್ ಜೋಪಾಸನೆ ಮಾಡ್ತೀನಿ ಅಂತ. ಯಾಕೋ ಏನೋ ಅವ್ರಿಗೂ ಅನಿಸ್ತು, ಪಾಪ ಕೇಳ್ತಾ ಇದ್ದಾಳೆ, ಏನೂ ಕೇಳದೆ ಇರುವಂತಹ ಅಬಲೆಯಾದ ಹೆಣ್ಮಗಳು, ಕೊಟ್ಟು ಬಿಡೋಣ ಅಂತ ಹೇಳಿ. ಅವಳ ಹೆಸರು ಮಾಯಾವತಿ ಅಂತ. ಆ ಮಾಯಾವತಿ ಯಾರು ಅಂತಂದ್ರೆ ಈ ಕಾಮನ ಹೆಂಡತಿನೇ ಅವಳು. ಪ್ರದ್ಯುಮ್ನಯ ಕಾಮನ ರೂಪ, ಕಾಮನ ಹೆಂಡತಿ ಆದವಳು ರತಿ ಇದ್ದಾಳಲ್ಲ, ಅವಳೇ ಮಾಯಾವತಿ ಆಗಿ ಬಂದಿದ್ದಾಳೆ. ಅವಳು ಆ ಕೂಸನ್ನ ಬೆಳೆಸ್ತಾ ಇದ್ದಾಳೆ. ಗಂಡನನ್ನ ಬೆಳೆಸುವ ಪರಿ ಎಲ್ಲಿದೆ ನೋಡ್ರಿ, ಎಲ್ಲೂ ಸಿಗೋದಿಲ್ಲ. ಆ ಕೂಸು ಮಾತ್ರ ಅವಳನ್ನ ತಾಯಿ ಅಂತ ತಿಳ್ಕೊಂಡ್ಬಿಟ್ಟು, ದೊಡ್ಡವನ್ ಆಗ್ತಿದ್ದಂಗೆ ಯಾಕೋ ಇವಳು ನಾನು ನೋಡೋ ರೀತಿ ಬೇರೆ ಅದಲ್ಲ ಅಂತ ಅನಿಸ್ತು. ಯಾರ ಆ ಹುಡುಗನಿಗೆ? ಪ್ರದ್ಯುಮ್ನಿಗೆ ಅನಿಸ್ತು, ತಾಯಿ ಯಾಕೆ ಈ ರೀತಿಯಾಗಿ ನೋಡ್ತಿದ್ದಾಳೆ, ಈ ರೀತಿ ತಾಯಿ ಮತ್ತು ಮಕ್ಕಳ ಸಂಬಂಧ ಇರೋದಿಲ್ಲಲ್ಲ, ಇದೇನಿದು ಅಂತ ಒಂದಿವ್ಸ ಕೇಳೇ ಬಿಟ್ಟು ನಾನು, ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ದೆ ಅಂತ. ಅವಳೆಲ್ಲ ಅಮ್ಮ ಅನ್ಬೇಡ, ನನಗೆ ಏನಂತೀ ಅನ್ನು. ಅಮ್ಮ ಅಲ್ಲ, ನಾನು ನಿನ್ನನ್ನು ಬೆಳೆಸಿದವಳು ಅಂತ ಹೇಳಿದ್ದು. ಆಮೇಲೆ ಅವಳಿಗೆ ಗೊತ್ತಾಯ್ತಂತ ಸ್ವಲ್ಪ ದಿವಸ ಕಾದ ಮೇಲೆ, ಇವನು ಇದು ಯಾಕೆ ಆಯ್ತು ಅನ್ಲಿಕ್ಕೆ ಹೇಳ್ತಾರೆ. ಮಗುವನ್ನೇನೋ ತಂದಿಟ್ಕೊಂಡ್ಲು, ಬೆಳಿತಾ ಬೆಳಿತಾ ಅವನ ಲಕ್ಷಣಗಳನ್ನು ನೋಡಿ ನನ್ನ ಗಂಡನೇ ಇವನು ಅಂತ ಗೊತ್ತಾಯ್ತು ಅವಳಿಗೆ. ಆದ್ದರಿಂದ ಅವಳು ಹೇಳಿದ್ದು, ನೀನು ನನ್ನ ಗಂಡ ಅಂತ ಹೇಳಿ ಅವನನ್ನ ಗೊತ್ತು ಮಾಡಿಸಿದ್ಲು. ಏನು ರೀಸನ್ ಏನಿತ್ತು ಅದನ್ನ ಸತ್ಯ ಮಾಡಿ ತೋರಿಸಿದ್ಲು. ಆಮೇಲೆ ಶಂಬರಾಸುರನ ಜೊತೆಗೆ ಅವನ ಯುದ್ಧವನ್ನ ಮಾಡಬೇಕಾದ ಪ್ರಸಂಗ ಬರ್ತದೆ ಅಂತ ತಿಳ್ಕೊಂಡು, ಯಾಕೆಂದ್ರೆ ಅವಳಿಗೂ ನಾರದರಿಂದ ಗೊತ್ತಾಗಿತ್ತು ಏನಂದ್ರೆ ಶಂಬರಾಸುರನ್ ಇವನೇ ಕೊಲ್ಲಬೇಕು ನಾಳೆ ಅಂತ. ಅದಕ್ಕಾಗಿ ಶಂಬರ ಮೊದಲೇ ಅವನನ್ನ ಕೊಂದಿದ್ದಾನೆ ಅಂತ ಅವನು ಅನ್ಕೊಂಡು ಕೂತಿದ್ದಾನೆ. ಇವನು ಮತ್ತೆ ಅವರ ಅರಮನೆಯೊಳಗೆ ಬೆಳೀತಾ ಇದ್ದಾನೆ. ಏನು ಆಶ್ಚರ್ಯ ಇದು. ಅದಕ್ಕಾಗಿ ಒಂದ್ ದಿವಸ ಈ ಒಂದು ವಿವಾದ ಕಲಹ ಬಂದೇ ಬರ್ತದೆ ಅಂತ ಹೇಳಿ ಈ ಮಾಯಾವತಿ ಮಾಯಾ ಯುದ್ಧವನ್ನು ಹೇಳ್ಕೊಟ್ಟಿದ್ಲು. ಯಾಕೆಂದ್ರೆ ಮಾಯಾ ಯುದ್ಧದಿಂದ ಗೆಲ್ಲಿಕ್ ಶಕ್ಯ ಶಂಬರಾಸುರನನ್ನ ಅಂತ ಹೇಳಿ. ಹೀಗಾಗಿ ಮಾಯಾ ಯುದ್ಧವನ್ನು ಅವನು ಕಲ್ತಿದ್ದ, ಅದನ್ನ ಪ್ರಯೋಗ ಮಾಡುವ ಪ್ರಸಂಗ ಬಂತು.
ಆವಾಗ ಮಾಯಾ ಯುದ್ಧವನ್ನ ಮಾಡಿ ಶಂಬರಾಸುರನ್ನ ಕೊಲ್ತಾನೆ. ಕೊಂದ ಮೇಲೆ ಜಗತ್ತಿಗೆಲ್ಲ ಬಹಳ ಶಾಂತಿ ಆಯಿತು ಆ ಜಾಗದಲ್ಲಿ. ಆಮೇಲೆ ಇವರಿಬ್ಬರು ಹೇಳಿದ್ರು, ಗೊತ್ತಾಗಿತ್ತು ಗಂಡ ಹೆಂಡತಿಯರು ನಾವು, ನಾನು ಸ್ವಲ್ಪ ಲೇಟಾಗಿ ಹುಟ್ಟಿನಿ ಇಷ್ಟೇ, ಏನು ಬಹಳ ವ್ಯತ್ಯಾಸ ಇಲ್ಲ. ಇದು ದೇವತೆಗಳ ಲೆಕ್ಕದಲ್ಲಿ ಸಮಯದ ಪರಿಧಿಯಲ್ಲಿ ನಿಮಗೆಲ್ಲ ಗೊತ್ತು, ತೈಜೀಯಸಾಂ ನ ದೋಷಾಯ ಅಂತ. ದೇವತೆಗಳ ವಿಷಯದೊಳಗೆ ಇದು ಸತ್ಯ. ನಿಮಗೆಲ್ಲ ಗೊತ್ತು, ಬಲರಾಮನ ಹೆಂಡತಿ 2 ಯುಗದ ಹಿಂದಿನವಳು, ಅಷ್ಟು ಹಳೆಯವಳು. ಇದು ಇನ್ನೂ ಸ್ವಲ್ಪ ಫ್ರೆಶ್ ಅನ್ಕೋಬಹುದು ಅದಕ್ಕಿಂತ. ಆದ್ದರಿಂದ ಇದಕ್ಕೆ ಏನು ಸಂಬಂಧ ಇಲ್ಲ. ಆವಾಗ ಗಂಡ ಹೆಂಡತಿ ಇಬ್ಬರು ಕೂಡ ಗಂಧರ್ವಿಯರಂತೆ ಆಕಾಶದೊಳಗೆ ಓಡಾಡ್ತಾ ಒಂದು ದಿನ ರುಕ್ಮಿಣಿ ಹತ್ರ ಬಂದ್ರು. ರುಕ್ಮಿಣಿ ಹತ್ರ ಬಂದು ಮಾಯಾವತಿ ತೋರಿಸ್ತಾಳೆ, ಯಾರು ಹೇಳ್ರಿ ಇವರು ಅಂತ. ರುಕ್ಮಿಣಿ ಗೊತ್ತಾಗಲೇ ಇಲ್ಲ ಅಂತ ಬರೀತಾರೆ. ಏನಂತಂದ್ರೆ ನೋಡ್ಲಿಕ್ಕೆ ಲಕ್ಷಣ ಎಲ್ಲ ಕೃಷ್ಣನಂಗೆ ಅದಲ್ಲ ಒಂದು ಅನಿಸ್ತದೆ. ಯಾಕಂದ್ರೆ ದಾರಿಯೊಳಗೆ ಬರ್ಬೇಕಾದ್ರೂ ಊರಿನ ಜನ ಹಂಗೆ ಮಾತಾಡಿದ್ರಂತ, ಇದೇನು ಕೃಷ್ಣ ಮತ್ತೊಂದು ಹುಡುಗಿನ ಜೊತೆ ಬರ್ತಾ ಇದ್ದಾನಲ್ಲ ಅಂತಂದ್ರೆ. ಅವ್ರಿಗೆ ರೂಢಿ ಆಗಿತ್ತಿದು, ಎಲ್ಲೋ ಹೋಗಿರ್ತಾನೆ ಅಲ್ಲಿಂದ ಒಬ್ರು ಯಾರೋ ಬಂದೇ ಬಿಡ್ತಾರೆ. ಹಿಂಗಾಗಿ ಇದು 1, 2, 8 ಆಗಿ ಪ್ಲಸ್ 16,100. ಹೀಗಾಗಿ ಮತ್ತೊಂದು ಹುಡುಗಿ ಜೊತೆ ಬಂದ ಅಂತ ಕೃಷ್ಣ ಅಂತ ತಿಳ್ಕೊಂಡ್ರಂತವ್ರೆಲ್ಲ. ಆವಾಗ ಅಷ್ಟು ನೋಡ್ಲಿಕ್ಕೆ ಕೃಷ್ಣನಿಗೆ ಅನುರೂಪನಾಗಿದ್ದ. ಆತ್ಮಾವೈ ಪುತ್ರನಾಮಾಸಿ ಅಂತ ಶಾಸ್ತ್ರ ಇದೆ. ತಂದೆಯೇ ಮಗನ ರೂಪದಲ್ಲಿ ಬಂದಿರ್ತಾನೆ ಅಂತ ಇರೋದ್ರಿಂದ ತಂದೆಯಂತೆ ಅವನ ಮಗ ಕಾಣಿಸ್ತಾ ಇದ್ದ ಪ್ರದ್ಯುಮ್ನ. ಅವಳಿಗೂ ಅನಿಸ್ತು ಕೃಷ್ಣನೇ ಇರಬೇಕು ಅಥವಾ ಕೃಷ್ಣನ ಮಗ ಇರಬೇಕು ಅಂತ ಅನಿಸ್ತು. ಆಮೇಲೆ ಗೊತ್ತಾಯ್ತು ಇವನು ಬೇರೆ ಯಾರೂ ಅಲ್ಲ, ನಿನ್ನ ಮಗನೇ ಪ್ರದ್ಯುಮ್ನೇ ಅಂತಂದಾಗ ರುಕ್ಮಿಣೀ ದೇವಿಗೆ ಬಹಳ ಪ್ರೀತಿ ಆಯಿತು. ಹೇಳಿದ್ಲು ಎಷ್ಟು ವರ್ಷ, ಅದರಲ್ಲೂ ಮೊದಲನೇ ಕೂಸನ್ನು ಕಳ್ಕೊಂಡ್ರೆ ಬಹಳ ದುಃಖ. ಯಾಕೆಂದ್ರೆ ಅವಳ ಪ್ರಥಮವಾಗಿ ಆಲಿಂಗನ ಮಾಡಿದ ಕೂಸು ಪ್ರದ್ಯುಮ್ನ, ಅವನನ್ನ ಸಣ್ಣವರಿದ್ದಾಗೆ ವಿಯೋಗ ಆಗಿಬಿಟ್ಟಿತ್ತಲ್ಲ, ಮತ್ತೆ ವಾಪಸ್ ಬಂತು ಅಂತ ಹೇಳಿ. ಆದ್ರೆ ಬೇರೆ ರೂಪದಲ್ಲಿ ಬಂತು ಇಷ್ಟೆ. ದೊಡ್ಡವನಾಗಿ ಬಂದ, ಸಣ್ಣವನಾಗಿ ಬರಲಿಲ್ಲ. ಆದರೂ ಅವನನ್ನು ಅಪ್ಪಿಕೊಂಡು ಬಹಳ ಪ್ರೀತಿಯನ್ನ ಮಾಡಿದ್ದಾಳೆ. ಆವಾಗ ಪ್ರದ್ಯುಮ್ನೋಪಾಖ್ಯಾನ ಅಲ್ಲಿಗೆ ಮುಗಿಸ್ತಾರೆ. ಇದನ್ನ ಅವಶ್ಯವಾಗಿ ಕೇಳಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಮುಂದೆ ಕಾಶಿನಗರದೊಳಗೆ ಒಬ್ಬ ವಸುದೇವನ ಮಗ ಇದ್ದ. ವಸುದೇವನಿಗೆ ಮೊನ್ನೆ ಹೇಳಿದ್ದೆ ನಾನು, 13 ಜನ ಹೆಂಡತಿಯರು, 1-2 ಅಂತಲ್ಲ. ಹೀಗಾಗಿ ಮಕ್ಕಳು ಬೇಕಾದಷ್ಟು ಜನ ಅಲ್ಲಲ್ಲಿ ಇದ್ದೇ ಇದ್ರು. ಕಾಶಿ ನಗರದಲ್ಲಿ ಮಗ ಹುಟ್ಟಿದ್ದ, ಅವನು ಪೌಂಡ್ರಕ ಅಂತ ಅವನ ಹೆಸರು. ಅವನು ವಸುದೇವನ ಮಗ ಆದ್ದರಿಂದ ವಾಸುದೇವ ಅಂತ ಅವನನ್ನು ಕರಿಬೇಕು ಅಂತ ಅವನ ಅಪೇಕ್ಷೆ. ಜಗತ್ತಿನೊಳಗೆ ವಾಸುದೇವ ಅಂತಂದ್ರೆ ಕೃಷ್ಣನೇ, ಬೇರೆ ಯಾರೂ ಅಲ್ಲ. ಯಾಕೆ ಅಂದ್ರೆ ಇದಕ್ಕೆ ಮುಖ್ಯ ಸಂಪ್ರತ್ಯಯ ಅಂತಂದ್ರೆ, ದೊಡ್ಡದ ಒಂದು 10 ಜನ ಬರ್ತಾ ಇದ್ದಾರೆ ಅಂದ್ರೆ ದೊಡ್ಡವರು ಯಾರು ಇರ್ತಾರೋ ಅವ್ರ ಹೆಸರಿಗೆ ಹೇಳ್ಬಿಡ್ತಾರೆ. ಈಗ ಆಚಾರ ಬಂದ್ರು ಅಂತಾರೆ ನೋಡಿ, ಬರುವ 10 ಜನ ಆಚಾರಗಳಲ್ಲಿ ಅವತ್ತು 10 ಜನ ಬರೋರು ಅಂದ್ರೆ ಯಾರು ದೊಡ್ಡವರು ಇರ್ತಾರೋ ಅವರೇ ಅದ್ರೊಳಗೆ ಆಚಾರರು ಅಂತ ಕರಿಸ್ಕೊತಾರೆ. ಅಂದ್ರೆ ಒಂದು ದೊಡ್ಡದಾದ ಪದ ವಸ್ತುವಿಗೆ ನಾವು ಇಡೀ ಸಮೂಹದ ಅರ್ಥವನ್ನು ಹೇಳ್ಬಿಡ್ತೀವಿ. ಹಾಗೆ ವಸುದೇವಸ್ಯ ಅಪತ್ಯಂ ಪುಮಾನ್ ಅಂತ ಇಟ್ಟುಕೊಂಡು ವಾಸುದೇವ ಅಂತ ಅರ್ಥ ಹೇಳೋದಾದ್ರೆ, ವಸುದೇವನ ಮಗ ಆದ್ದರಿಂದ ವಾಸುದೇವ ಅಂತ ಹೇಳೋದಾದ್ರೆ ಅನೇಕ ಜನ ಇದ್ದಾರೆ ವಾಸುದೇವರು. ಆದರೆ ಮುಖ್ಯವಾಗಿ ವಾಸುದೇವ ಅಂದ್ರೆ ಕೃಷ್ಣನೇ ಅಂತ ಇಷ್ಟ ಅಭಿಪ್ರಾಯ. ಮತ್ತು ಕೃಷ್ಣ ಚತುರ್ಭುಜಗಳಲ್ಲಿ ಇರುವವನು ಮತ್ತು ಕೃಷ್ಣನ ಲೀಲೆಯನ್ನು ಎಲ್ಲರೂ ಕಂಡಿದ್ದಾರೆ. ಹೀಗಾಗಿ ಸತ್ವದಿಂದಲೂ ಮತ್ತೆ ಅವನ ಹುಟ್ಟಿನಿಂದಲೂ ಅವನು ವಾಸುದೇವ ಅಂತ ನಿಶ್ಚಿತ. ಇದನ್ನ ನೋಡಿ ಆಗದೆ ಇರುವಂತಹ ಇನ್ನೊಬ್ಬ ಸವತಿಯ ಮಗ ಪೌಂಡ್ರಕ, ಅವನಂತಾನೆ ಒಂದು ಪತ್ರ ಬರೀತಾನೆ. ಪತ್ರ ಬರೆದು ಒಬ್ಬ ದೂತನ ಕೈಯಲ್ಲಿ ಕಳಿಸ್ಕೊಡ್ತಾನೆ, ಕೃಷ್ಣನ ಸಭೆಗೆ ಹೋಗಿದ್ದನ್ನು ತೋರಿಸ್ಬೇಕು ಅಂತ. ಏನಂತ ಬರೆದು ಕಳಿಸಿದ್ದ ಅಂದ್ರೆ, ನೋಡು ನೀನು ಒಬ್ಬನೇ ವಾಸುದೇವ ಅಲ್ಲ, ನಾನು ವಾಸುದೇವ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಬಹಳ ಪರಾಕ್ರಮ ಇದ್ದೀನಿ. ನನ್ನ ಪರಾಕ್ರಮವನ್ನು ನಮ್ಮ ಊರಿನೊಳಗೆ ಎಲ್ಲರೂ ಕೊಂಡಾಡ್ತಾರೆ ಅಂತ ತಾನೇ ಒಂದಿಷ್ಟು ಎಲ್ಲ ಆರ್ಟಿಕಲ್ ಬರ್ಕೊಂಡಿದ್ದ. ಉತ್ತರ ಕುಮಾರ್ ನಂಗೆ ಎಲ್ಲ ಬರೆದು ಕೊಟ್ಟು ಕಳಿಸಿದ್ದ. ಅದನ್ನು ಕೇಳಿದ ತಕ್ಷಣ ಎಲ್ಲರೂ ನಗ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟು, ಈಗ ನಾವೆಲ್ಲ ನಗ್ತಾ ಇದ್ದೀವಲ್ಲ ಹಂಗೆ ಅಲ್ಲೂ ನಗ್ಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಇನ್ನೂ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ದೂತರಿಗೆ ಏನ್ ಗೊತ್ತು, ಅವ್ರಿಗೆ ಏನ್ ಕೊಟ್ಟಿರ್ತಾರೋ ತಗೊಂಬಂದಿರ್ತಾರೆ, ಬರೆದು ಅವನಿಗೆ ಅದ ಹೇಳಿದ್ರು ತಿರುಗಿಸ್ಪಾನು, ಅದ್ರ ಹಿಂದೆ ಬರೆದು ಕಳಿಸಿದ್ ನಾನು. ಆಯ್ತು, ನೀನು ಅಷ್ಟು ಭಾರಿ ಪರಾಕ್ರಮಿ ಆಗಿದ್ರೆ ನಿನ್ನ ಪರಾಕ್ರಮವನ್ನು ನಾನು ನೋಡೋಕ್ಕೆ ಬಯಸ್ತೀನಿ ಅಂತ ಬರೆದು ಕಳಿಸಿ. ಆಮೇಲೆ ಇವನೇ ಅಲ್ಲಿಗೆ ಹೋದ. ಇವನು ಹಾವಳಿ ಬಹಳ ಆಯ್ತು, ಕಾಶಿ ರಾಜ್ಯದಲ್ಲಿ ಹೋಗ್ಬೇಕು ಅಂತ ಹೇಳಿ ಕೃಷ್ಣನೇ ಹೋಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆವಾಗ ನೋಡ್ತಾನೆ, ನಗು ಇನ್ನಷ್ಟು ಹೆಚ್ಚಾಗ್ಬಿಡ್ತದೆ. ಇಲ್ಲಿ ಸ್ವಲ್ಪ ನಕ್ಕಿದ್ರು, ಅವನ ಮುಖ ನೋಡಿದ್ಮೇಲೆ ಇನ್ನೂ ನಗ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂದ್ರೆ ಅವನು ಕೃಷ್ಣನ ಸಾಮ್ಯ ಇರಬೇಕು ಅಂತ ಹೇಳಿ 2 ಆರ್ಟಿಫಿಷಿಯಲ್ ಕೈ ಹಚ್ಕೊಂಡಿದ್ದಂತೆ, ಎರಡು ಎಕ್ಸ್ಟ್ರಾ ಕೈ. ಆಮೇಲೆ ಹೃದಯದ ಮೇಲೆ ಒಂದು ಮಚ್ಚೆ, ಏನ್ ಹೇಳ್ರಿ, ಶ್ರೀವತ್ಸ ಇವನಿಗೆ ಸ್ವಾಭಾವಿಕವಾಗಿರೋದು. ಶ್ರೀವತ್ಸ ಲಾಂಛನ ಪರಮಾತ್ಮ, ಅದಕ್ಕೆ ತಾನೂ ಒಂದು ಕೆತ್ತಿಸಿಕೊಂಡಿದ್ದ ಶ್ರೀವತ್ಸ. ನೋಡ್ ನಾನು ವಾಸುದೇವ ಅಂತಂದ. ಎಲ್ಲರೂ ರಣಾಂಗಣದೊಳಗೆ ನಗ್ಲಿಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಒಂದೇ ಒಂದು ಇದರೊಳಗೆ ಅವನ ಶಿರಚ್ಛೇದ ಮಾಡಿ ಅವನನ್ನ ಕತ್ತರಿಸಿ ಕೊಲ್ತಾನೆ. ಹಿಂಗಾಗಿ ಶ್ರೀವತ್ಸ ಆಯುಧ ಆಗಲಿ ಕೌಸ್ತುಭ ಆಗಲಿ ಎಲ್ಲವೂ ಕೃಷ್ಣ ಪರಮಾತ್ಮನದೇ ಹೊರತು ಬೇರೆ ಯಾರದೂ ಅಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಾನೂ ಅವನಷ್ಟೇ ಬಲಶಾಲಿ ಅಂತ ತಿಳ್ಕೊಂಡವರ ಪರಿಸ್ಥಿತಿ
ಹಿಂಗಾಗ್ತದೆ. ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವ ನ ಸಂಶಯ ಅಂತ ಶಾಸ್ತ್ರ ಹೇಳಿದ್ದಾರೆ. ಆದ್ದರಿಂದ ಅಯೋಗ್ಯವಾದದ್ದನ್ನು ಅಪೇಕ್ಷೆ ಪಡಬಾರದು ಅಂತ ಇದನ್ನ ತಿಳಿಸಿ ಹೇಳ್ತಾರೆ. ಮುಂದೆ ಕೃಷ್ಣ ರುಕ್ಮಿಣಿಯರು ಮತ್ತೆ ಒಂದಿನ ಹಂಗೆ ಕೂತಿರ್ತಾರಂತ. ಇದೊಂದು ಬಹಳ ಸುಂದರವಾದ ಸನ್ನಿವೇಶ. ಕೃಷ್ಣ ರುಕ್ಮಿಣಿಯರು ಮನೆಯೊಳಗೆ ಕೂತಾಗ ಕೃಷ್ಣನಿಗೆ ಕಾಲು ಎಳೆಯೋ ಚಟ. ಯಾವಾಗಲೂ ಅವನು ಸ್ನೇಹಿತರ ಜೊತೆಗೆ ಮಾತಾಡಿ ಸ್ನೇಹದೊಳಗೆ ಹೆಂಡತಿಯ ಜೊತೆಗೂ ಇದ್ದಾನೆ. ಅವನಂತಾನೆ, ನನ್ನನ್ನು ಏನ್ ನೋಡಿ ಮದುವೆ ಆದೆ ನೀನು ಅಂತ ಕೇಳ. ನನ್ನ ಹತ್ರ ಆಸ್ತಿ ಅದನ ಇಲ್ಲ, ನನ್ನದಾದ ಸ್ವಂತದ್ದು ಏನೂ ಇಲ್ಲ, ಕೊಟ್ಟದ್ದೆಲ್ಲ ವಾಪಸ್ ಕೊಟ್ಟೆ ಬಂದವು ನೀವು. ಕಂಸ ಅಂದ ಮಥುರ, ಕಂಸನ ಅಪ್ಪ ಅಂದ ಮಥುರಾ ಪಟ್ಟಣಕ್ಕೆ ಅಧಿಪತಿ ಆಗುವಂದ ಒಲ್ಲೆ ಅಂತಂದ. ಬೇರೆ ಬೇರೆ ಪ್ರಸಂಗದೊಳಗೆ ಎಲ್ಲಾ ರಾಜರನ್ನ ಗೆದ್ರು, ಎಲ್ಲೂ ರಾಜ್ಯವನ್ನು ಪಡ್ಕೊಂಡಿಲ್ಲ. ಮಾಡೋದು ದನ ಕಾಯೋ ಕೆಲಸ. ಇನ್ನೇನು ಇವ್ ನನ್ನ ಸೌಭಾಗ್ಯ ಏನು ಅಂತ ನೀನು ನನ್ನ ಮದುವೆ ಮಾಡ್ಕೊಂಡಿ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ರೂಪದಲ್ಲೂ ಕೂಡ ನಾನು ಕೃಷ್ಣವರ್ಣ, ನೀನು ರುಕ್ಮಿಣಿ. ಅದು ಲಾವಣ್ಯವತಿ ಅಂದ್ರೆ ತ್ರೈಲೋಕ್ಯ ಸುಂದರಿ ನೀನು. ರೂಪದೊಳಗಿಲ್ಲ, ಗುಣದೊಳಗಿಲ್ಲ, ಮತ್ತೆ ಐಶ್ವರ್ಯ ಇಲ್ಲ. ಹೋಗ್ಲಿ, ಐಶ್ವರ್ಯ ಇತ್ತು ಅಂತಂದ್ರೆ ಹೆಂಗಿದ್ದವ್ರನ್ನು ಮಾಡ್ಕೋತಾರೆ, ನಾವೆಲ್ಲ ನೋಡಿವಲ್ಲ. ಅದು ಹೆಂಗ ಕುರುಡ ಇರಲಿ ಕುಂಟ ಇರಲಿ ಮದುವೆ ಆಗಿಬಿಡ್ತಾರೆ. ಅದೂ ಇಲ್ಲ. ಹೀಗಾಗಿ ನನ್ನನ್ನ ಮದುವೆ ಆಗ್ಲಿಕ್ಕೆ ಏನೂ ಕಾರಣ ಇಲ್ಲ, ಪಾಪ ನಿನಗೆ ತಿಳಿದಿಲ್ಲ ಅಂತಂದ. ಯಾಕೆಂದ್ರೆ ಇದು ಕೃಷ್ಣನ ಮೊದಲನೇ ಮದುವೆ ನೋಡ್ರಿ, ನೆನಪು ಮಾಡ್ಕೊಡ್ರಿ. ರುಕ್ಮಿಣಿ ಇದು ಫಸ್ಟ್ ಮದುವೆ. ಅರ್ಥಾತ್ ರುಕ್ಮಿಣಿ ಮಾಡ್ಕೊಂಡಿದ್ದು ಕೃಷ್ಣನಿನ್ನ ಮೊದಲನೇ ಮದುವೆನೇ. ಅವನು ಸಣ್ಣವನಿದ್ದಾವ ಕೃಷ್ಣ. ಪತ್ರ ಬರೆದು ಬಿಟ್ಲು. ಏನೋ ನಾರದರು ಒಂಚೂರು ಹೇಳುವಾಗ ಒಂದೆರಡು ನಮ್ಮ ಹುಡುಗ ಬಹಳ ಚಲೋ ಇದ್ದಾನಂತ ಒಂದೆರಡು ಎಕ್ಸ್ಟ್ರಾ ಹೇಳಿರ್ತಾರೆ ನಾವು. ಹಾಗೆ ಎಕ್ಸ್ಟ್ರಾ ಏನೋ ಕೇಳಿಕೊಂಡು ನೀನು ಅದ್ರೊಳಗೆ ಬಿದ್ದು ಬಿಟ್ಟಲ್ಲ ಪಾಪ, ನೀನ್ ನೋಡಿದ್ರೆ ನನಗೆ ಬಹಳ ಅಯ್ಯೋ ಅನಿಸ್ತದೆ ಅಂತಂದ. ಸುಮ್ಮನೆ ಲೋಕಾಭಿರಾಮವಾಗಿ ಮಾತಾಡುವಾಗ ರುಕ್ಮಿಣಿ ಅಂತ, ಹೌದು ಕರೆಕ್ಟ್ ಅಂತ. ಹೌದು, ನಿನ್ನತ್ರ ಆಸ್ತಿ ಇಲ್ಲ, 14 ಲೋಕ ಅಷ್ಟೇ ನಿಂದಿರೋದು ಅಂತಂದ. ಅದಕ್ಕೆ ನಾನು ನೋಡ್ಕೊಂಡು ಮದುವೆ ಆದದ್ದು ಅಂತ. 14 ಲೋಕಗಳಲ್ಲಿ ಕೃಷ್ಣ ಅವನು ಒಡೆಯನಾಗಿದ್ದಾನೆ. ಅದು ಸೌಂದರ್ಯ ಏನು ಅಂತಂದ್ರೆ, ಮಹಾಲಕ್ಷ್ಮಿಗೂ ಕೂಡ ಆಶ್ಚರ್ಯ ಅಸೂಯೆ ಆಗುವಂತ ಮೋಹಿನಿ ಸೌಂದರ್ಯ ನಿಂದು, ಮೋಹಕವಾದ ಸೌಂದರ್ಯ. ಮಮ ಮಾಯಾ ದುರತ್ಯಯ ಮನ್ಮಾಯಾ ಮೋಹಿತ ಸರ್ವೇ ಅಂತ ನೀ ಹೇಳ್ತಿ, ಅದು ನಿನ್ನ ಸೌಂದರ್ಯ. ಮತ್ತೆ ಗುಣ, ಯಾರೋ ಏನೋ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ. ನಿನ್ನತ್ರ ಇರೋದು ಅನಂತವಾದ ಗುಣ, ಅನಂತ ಗುಣ, ಅನಂತ ಜ್ಞಾನ, ಅನಂತ ಶಕ್ತಿ, ಸಜ್ಞಾನ, ಸತ್ಸುಖ, ಸತ್ಶಕ್ತಿ ಇರುವವನು ನೀನು. ಇಷ್ಟನ್ನು ನೋಡಿ ಮದುವೆ ಆಗೇನಿ, ನೋಡೋಣ ಎಷ್ಟಾಗ್ತದೋ ಆಗ್ಲಿ ಅಂತ ಅವಳು ಒಂದು ಚಾಷ್ಟಿ ಮಾಡಿ ಮುಗಿಸಿದ್ಲನು. ಹೀಗೆ ಅವರಿಬ್ಬರ ಮಧ್ಯದೊಳಗೆ ಈ ಪ್ರಣಯದ ಕಲಹ ಅವಾಗ ನಡೀತಾ ಇತ್ತು. ಕೃಷ್ಣ ಅಂದ, ಆದರೂ ಕೂಡ ನಿಮ್ಮಪ್ಪ ಏನಾದರೂ ಅವನು ಒಂದು ದೇಶದ ಅಧಿಪತಿ, ನಮ್ಮಪ್ಪ ಅಂತವನಲ್ಲ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲಂ ಅಂತೇನೋ ಹಿಂದೆ ಶ್ರೀನಿವಾಸನು ಮುಂದೆ ಅದನ್ನೇ ಹೇಳ್ತಾನೆ. ಪದ್ಮಾವತಿ ಮದುವೆ ಗಟ್ಟಿ ಆದ್ಮೇಲೆ ಜಗಳ ತೆಗಿತಾನ. ನಾನು ಮದುವೆ ಆಗೋದು ಬೇಡ, ಯಾಕೋ ಹರಿಯ ಕಾಣ್ತಾ ಇಲ್ಲ. ಅವರಿಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆಕಾಶರಾಜ ಮೊದಲಾದ ದೊಡ್ಡ ದೊಡ್ಡ ಪರಿವಾರ ಇದೆ ಅವರಿಗೆ. ನನಗೆ ಯಾರಿದ್ದಾರೆ, ನನಗೆ ಬಕಲಾವತಿಗೆ ನಾನು. ಆದ್ದರಿಂದ ಮದುವೆ ಆಗೋದು ಒಲ್ಲೆ ಅಂತ ಅಂದ್ಬಿಡ್ತಾನೆ. ಅದೇ ಪ್ರಸಂಗ ಇದು. ಅಂದ್ರೆ ಕೃಷ್ಣಂದಿದ್ದು ಹಳೆ ಚಾಳಿ ಅಂತ. ಶ್ರೀನಿವಾಸನಾಗಿದ್ದಾಗೂ ಇದೇ ಮಾತು ಹೇಳ್ತಾನೆ, ಇದೇನೂ ಹೊಸದಲ್ಲ ಅಂತ. ಯಾಕೆ ಅಂದ್ರೆ ಭಗವಂತ ಅವನ ಗುಣಗಾನವನ್ನು ಅವರಿಂದ ಮಾಡಿಸಿ ಅವರಿಂದ ಸೇವೆ ತಗೋಬೇಕು ಅಂತ ಅಷ್ಟೇ. ಈಗ ನಾವೆಲ್ಲ ಅಂದ್ರೆ ಹೌದು ಬಿಡ್ರಿ ಅಂತ ಅಂದ್ಬಿಡ್ತಾರೆ. ಕೃಷ್ಣನಿಗೆ ಹಂಗ ಆಗೋದಿಲ್ಲ. ಯಾಕಂದ್ರೆ ಅವನು ಸತ್ಯ. ನಮ್ಮ ಹತ್ರ ಸುಳ್ಳಾದ ಸಂಪತ್ತದ, ಅವನ ಹತ್ರ ಸತ್ಯವಾದ ಸಂಪತ್ತು. ಅದಕ್ಕೆ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಕರೆದಾರ. ಸಜ್ಞಾನ, ಸತ್ಸುಖ, ಸತ್ಶಕ್ತಿ ಎಲ್ಲವೂ ಪರಮಾತ್ಮನದಾದ್ದರಿಂದ ಅದನ್ನು ಮತ್ತೆ ಮತ್ತೆ ಲಕ್ಷ್ಮಿಯಿಂದಲೂ ಹೇಳಿಸ್ತಾನೆ ಪರಮಾತ್ಮ, ಸೇವೆ ಕೊಡ್ಲಿಕ್ಕೆ ಅವಕಾಶ ಅಂತ. ಹೀಗೆ ಅದನ್ನು ತಿಳ್ಕೋಬೇಕು. ಆಮೇಲೆ ನಿನ್ನೆ ಹೇಳಿದ್ದೆ ಅದನ್ನ ಏನಂತಂದ್ರೆ, ಇನ್ನೊಂದು ಹೇಳ್ತಾರಂತೆ. ಇದನ್ನ ಹೇಳುವಾಗ ಅವನಂತಾನಂತೆ, ಇಷ್ಟೆಲ್ಲ ಮಾಡಿದ್ ಯಾಕೆ ಈ ಜಗಳ ಅಂತಂದ್ರೆ, ಸಿಟ್ಟು ಮಾಡ್ಕೊಂಡ ನೀನು ಬಹಳ ಚಂದ ಕಾಣಿಸ್ತೀಯ ಅಂದ. ಇತ್ತೀಚೆಗೆ ಯಾರಾದ್ರೂ ಈ ಮಾತು ನಿಮ್ಮ ಹೆಂಡತಿಯರಿಗೆ ಹೇಳಿದ್ರೆ ಇದಕ್ಕೆ ಮೂಲ ಕೃಷ್ಣ ಅಂತ ತಿಳ್ಕೊಡ್ರಿ. ಇದನ್ನು ಮೊದಲನೇ ಸಲ ಹೇಳಿದವರು ಕೃಷ್ಣನೇ. ಸಿಟ್ಟು ಮಾಡ್ಕೊಂಡ ಯು ಲುಕ್ ಬ್ಯೂಟಿಫುಲ್ ಬೆಟರ್ ದ್ಯಾನ್ ಬಿಫೋರ್ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೂ ಮೂಲ ಪುರುಷ ಕೃಷ್ಣನೇ. ಹೀಗಾಗಿ ಎಲ್ಲ ಸುಚೇಷ್ಟೆಗಳ ಮೂಲ ಕೃಷ್ಣನೇ ಆಗಿದ್ದಾನೆ ಅಂತ ಬಹಳ ಬರೀತಾರೆ. ಇದನ್ನ ಹಿಂಗೆ ಬರೆದದ್ದನ್ನು ಯಥಾವತ್ತು ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಹೇಳ್ಬೋದು, ಏನ್ ಅಡ್ಡಿ ಇಲ್ಲ. ಕರೆಕ್ಟ್ ಪ್ರಶ್ನೆ ಕೇಳಿದ್ದೆ, ಅಡ್ಡಿ ಇಲ್ಲ. ಹೊಸದಾಗಿಯೂ ಇದನ್ನ ತಗೋಬಹುದು. ಕೃಷ್ಣನ ಆದರ್ಶ ಅಂತ ಬೇಕಾರ ತಗೋಬಹುದು. ಇನ್ನೂ ಅನೇಕ ಆದರ್ಶವ, ಇದು ಒಂದು ಇಮಿಡಿಯೇಟ್ ಮಾಡಬಹುದು. ಆದ್ರಿಂದ ಪ್ರಯತ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇಷ್ಟು ಆದ ಮೇಲೆ ಮುಂದೆ ನಿನ್ನೆ ಹೇಳಿದ್ದೆ, ರುಕ್ಮಿ ಎಷ್ಟೇ ದ್ವೇಷವನ್ನು ಮಾಡಿದ್ರು ಕೃಷ್ಣನ ಮೇಲೆ, ತಂಗಿ ಮೇಲೆ ಪ್ರೀತಿ ಇತ್ತೇ ಇತ್ತು ರುಕ್ಮಿಣಿ ಮೇಲೆ. ಅಂತಹದ್ದೇ ಒಂದು ಪ್ರಸಂಗ ನಡೀತು. ಅವನು ಎಲ್ಲೋ ಭೋಜಕಟ ಅನ್ನುವಲ್ಲಿ ಇದ್ದಾನೆ, ದೂರದ ಊರಿನೊಳಗಿದ್ದಾನೆ, ಮತ್ತು ಮರ್ಯಾದೆ ಎಲ್ಲ ಹೊರಟು ಹೋಗಿದೆ ಕೃಷ್ಣನ ಮುಂದೆ. ಅವನೇ ಅವನ ತಲೆ ಬೋಳಿಸಿ ಕಳಿಸಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಮಗನಿಗೆ ಮಗಳನ್ನು ಕೊಡಬೇಕಾಯ್ತು, ತಂಗಿಯ ಮಗನಿಗೆ ಮಗಳನ್ನು ಕೊಡಬೇಕಾಯ್ತು. ಅಷ್ಟೇ ಅಲ್ಲ, ಮೊಮ್ಮಗನಿಗೆ ಮೊಮ್ಮಗಳನ್ನು ಕೊಡಬೇಕಾಯ್ತು ರುಕ್ಮಿ.
ಹೀಗಾಗಿ ಆ ಪ್ರಸಂಗವನ್ನು ಬಹಳ ಚೆಂದಾಗಿ ಹೇಳ್ತಾರೆ, ಬಹಳ ವಿಸ್ತಾರ ಮಾಡೋದಿಲ್ಲ. ರುಕ್ಮಿಯ ಮಗಳು ರುಕ್ಮವತಿ ಅಂತ ಅವಳ ಹೆಸರು. ಅವಳನ್ನ ಪ್ರದ್ಯುಮ್ನನಿಗೆ ಮದುವೆ ಮಾಡಿಕೊಡ್ತಾರೆ. ಪ್ರದ್ಯುಮ್ನನಿಗೂ ಅನೇಕ ಮದುವೆ ಆಗಿತ್ತಲ್ಲ, ಅದರೊಳಗೆ ಇದು ಒಂದು. ಆ ಪ್ರದ್ಯುಮ್ನನಿಗೆ ರುಕ್ಮವತಿಯಲ್ಲಿ ಹುಟ್ಟಿದವನೇ ಅನಿರುದ್ಧ ಅಂತ. ಯಾವ ಅನಿರುದ್ಧ ಉಷಾ ಅವಳನ್ನು ಮದುವೆ ಆಗ್ತಾನೆ, ಆ ಉಷಾಪತಿ ಅನಿರುದ್ಧ ಏನಿದ್ದಾನೆ ಅವನು ಕೂಡ ಇದೇ ಇದ್ದಾನೆ ಅಂತ ಹೇಳ್ತಾರೆ. ಮುಂದೆ ಆ ರುಕ್ಮಿಯ ಮೊಮ್ಮಗಳು ಆದ ರೋಚನಾ ಅನ್ನುವಳನ್ನು ಅನಿರುದ್ಧನಿಗೆ ಮದುವೆ ಮಾಡಿಕೊಡ್ತಾರೆ. ಮಗಳೂ ಹೌದು, ಮಗಳನ್ನು ಕೊಟ್ಟ, ಮೊಮ್ಮಗಳನ್ನು ಕೊಟ್ಟ. ರೋಚನಾ ಅಂತನ್ನುವ ಅವಳ ಹೆಸರು. ಉಷಾ ಆಮೇಲೆ ಬರ್ತಾಳೆ. ಆ ಶೋಣಿತಪುರ ಅಂತನ್ನುವಲ್ಲಿ ಬಾಣಾಸುರ ಇದ್ದಾನೆ. ನಿನ್ನೆ ಒಂದ್ಸಲ ರೆಫರೆನ್ಸ್ ಬಂದಿತ್ತು, ಜರಾಸಂಧನ ಕಾಲಕ್ಕೆ ಬಂದಿತ್ತು ನೋಡ್ರಿ. ಆ ಬಾಣಾಸುರನ ಮಗಳು ಉಷಾ. ಅವಳು ಒಂದು ಸಲ ಮಲಗಿದ್ಲು, ರಾತ್ರಿ ಒಳಗೆ ಯಾರೋ ಒಬ್ಬ ಸುಂದರನಾದ ಪುರುಷ ಬಂದು ಅವಳ ಜೊತೆ ಸಂದರ್ಶನ ಮಾಡದಂಗೆ ಕಾಣಿಸ್ತು. ಅಂದ್ರೆ ಎದುರಿಗೆ ಕಾಣಿಸ್ಕೊಂಡ. ಅವನ ಲಾವಣ್ಯವನ್ನು ನೋಡಿ, ರೂಪ ಲಾವಣ್ಯವನ್ನು ನೋಡಿ ಅವಳು ತಕ್ಷಣ ಎಚ್ಚರ ಆಯ್ತು. ಸಖಿಯರ ಒಟ್ಟಿಗೆ ಮಲಗಿರ್ತಾರೆ. ಅವಳ ಸಖಿ ಒಬ್ಬಳಿದ್ದು ಚಿತ್ರಲೇಖ ಅಂತ ಅವಳ ಹೆಸರು. ಆ ಚಿತ್ರಲೇಖ ಎದ್ದು ಕೇಳಿದ, ಏನಾಯ್ತು ಅಂತ. ಯಾರೋ ಒಬ್ಬ ಮನ್ಮಥನಂತೆ ಇರುವಂತಹ ಅಭಿನವ ಮನ್ಮಥ ನನ್ನ ಕನಸಿನೊಳಗೆ ಬಂದಿದ್ದಾನೆ, ಇನ್ನು ನಂಗೆ ನಿದ್ದೆ ಹತ್ತುದಿಲ್ಲ, ಆ ಹುಡುಗ ಎಲ್ಲಿದ್ದಾನೆ ನಾನು ನೋಡ್ಲೇಬೇಕು ಅಂತ. ಆವಾಗ ಅವಳೊಂದು ಯಾವ ದೇಶದವನಿರಬಹುದು ಏನು ಒಂದು ಸ್ವಲ್ಪ ಅಡ್ರೆಸ್ ಕೊಟ್ರೆ, ಚಿತ್ರಲೇಖ ಒಂದು ವಿಶಿಷ್ಟವಾದ ಕಲೆ ಇತ್ತು, ಎಲ್ಲಾ ಚಿತ್ರಗಳನ್ನು ಬರೆದು ಬಿಡ್ತಾ ಇದ್ದೆ. ಚಿತ್ರ ಬರಿತಾಳಂತೆ, ಅವಳ ಹೆಸರು ಚಿತ್ರಲೇಖ ಅಂತಿದ್ರು ಇದ್ದಿರಬಹುದು. ಆದ್ದರಿಂದ ಚಿತ್ರವನ್ನ ಬರೆದು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆವಾಗ ಒಂದೊಂದೇ ತೋರಿಸಿದ್ದು ಪ್ರದ್ಯುಮ್ನವರೆಗೂ ಬಂತು. ಸ್ವಲ್ಪ ಹೌದು ಎಲ್ಲೋ ಹತ್ತಿರ ಬಂದಂಗೆ ಅನಿಸ್ತು, ಯಾಕಂದ್ರೆ ಪ್ರದ್ಯುಮ್ನ ಮಗನೇ ಅಲ್ಲ. ಅದಕ್ಕಾಗಿ ಪ್ರದ್ಯುಮ್ನಲ್ಲಿ ಅನಿರುದ್ಧನ ಆ ಛಾಯೆ ಕಾಣಿಸ್ತು. ಆಮೇಲೆ ಅನಿರುದ್ಧನ ಚಿತ್ರವನ್ನು ಬರೆದ್ರೆ ಸದ್ಯಕ್ಕಿರೋ ಲಿಸ್ಟ್ ಮಾಡಿದ್ದು ಯಾರ್ಯಾರು ರಾಜಕುಮಾರರಿದ್ದಾರೆ, ಅದರೊಳಗೆ ಅನಿರುದ್ಧನನ್ನು ತೋರಿಸಿದ ತಕ್ಷಣ ಇವನೇ ಅಂತಂದು. ಆವಾಗ ಚಿತ್ರಲೇಖ ಅಂದು ಇದು ಬಹಳ ಕಷ್ಟದ ಪರಿಸ್ಥಿತಿ ಬಂತು. ಯಾಕೆಂದ್ರೆ ಬಾಣಾಸುರ ಏನಿದ್ದಾನಲ್ಲ ಅವನು ಕೃಷ್ಣನ ವಿರೋಧಿ. ನೀ ಹೋಗಿ ಮತ್ತೆ ಕೃಷ್ಣನ ಮೊಮ್ಮಗನನ್ನೇ ಪ್ರೀತಿ ಮಾಡಿದ್ರೆ ಹೆಂಗ್ ಮಾಡೋದು? ಅದಕ್ಕೆ ಅವಳು ವಿಚಾರ ಮಾಡಿದ್ದು, ನೀ ನನ್ನ ಸಖಿ ಆಗಿದ್ದು ಸತ್ಯ ಆದ್ರೆ ಈ ಘಟನಾ ಸತ್ಯ ಮಾಡಿಸ್ಬೇಕು ಅಂತಂದು. ಅವಾಗ ಏನ್ ಮಾಡೋದು ಅಂತ ಚಿತ್ರಲೇಖ ವಿಚಾರ ಮಾಡಿದ್ದು. ಅವಳಿಗೊಂದು ಒಳ್ಳೆ ಸಾಮರ್ಥ್ಯ ಇತ್ತು, ಯೋಗ ಸಾಮರ್ಥ್ಯ. ಅವಳು ಆಗಿನ ಕಾಲಕ್ಕೆ ಎಲ್ಲರೂ ಮಲ್ಟಿ ಟ್ಯಾಲೆಂಟೆಡ್ ಇತ್ತು. ನಾವೆಲ್ಲ ಅಂತೀವ್ರಿ ಈಗಿನ ಹುಡುಗರು ಬಹಳ ಬುದ್ಧಿವಂತರು, ಏನೇನೋ ಮಾಡ್ತಾರ ಅದೆಲ್ಲ ಮಾಡ್ತಾರಂತ. ಈಗಿನ ಹುಡುಗರು ದಡ್ರು, ಅವರು ಇನ್ನೂ ಬಹಳ ಕೆಲಸ ಮಾಡ್ತಾ ಇದ್ರು. ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ. ಅಷ್ಟು ಸುಮ್ಮನೆ ಸಖಿಯಾಗಿದ್ದವಳು ಇವಳಿಗೆ ಪರಿಚರ್ಯೆಯನ್ನು ಮಾಡುವಂತಹ ಹೆಣ್ಣು ಮಗಳು ಕೂಡ ಅಂತ ದೊಡ್ಡ ಕಲೆಯನ್ನು ಪಡ್ಕೊಂಡಿದ್ದು. ಅವಳು ಆ ದುರ್ಗಮವಾದಂತಹ ಬಾಣಾಸುರನ ಪಟ್ಟಣದಿಂದ ಆಚೆ ಹೋಗಿ ಅನಿರುದ್ಧ ಅನಾಮತ್ತಾಗಿ ಅವನು ಮಲ್ಕೊಂಡಿದ್ದ ಕಾಟನ್ ತಂದು ಅವನ ಪಕ್ಕದ ಇಟ್ಬಿಟ್ಟು, ಅವನು ಮಲಗಿದ್ದಾನಲ್ಲಿ. ರಾತ್ರಿ ಹೊತ್ತು ನಡೆದಿದ್ದ ಕತೆ ಇದು. ಅಲ್ಲಿ ಹೋಗಿ ಅವನನ್ನು ಎತ್ತಿಕೊಂಡು ತಂದು ಇಲ್ಲಿ ಮಲಗಿಸಿದ್ಲು. ಎಳಗೆದ್ದು ನೋಡ್ತಾನೆ, ಯಾರು ಇವರೆಲ್ಲ, ಇಬ್ರು ಹೆಣ್ಮಕ್ಳು ಕೂತಾರೆ, ಯಾರಿದು ಏನು ಗೊತ್ತಾಗಿಲ್ಲ. ಆಮೇಲೆ ಹಿಂಗಾಯ್ತು ಅಂತ ಚಿತ್ರಲೇಖ ಹೇಳಿದ ಮೇಲೆ ಅವನು ಕೂಡ ಅವಳ ಜೊತೆ ಮಾತಾಡಿದ್ದಂತ. ಸ್ವಲ್ಪ ಮಾತು ಆಡಿದರೆ ಸಾಕು ಆಸಕ್ತಿ ಬಂದ್ಬಿಡುತ್ತೆ ಜಗತ್ತು, ಇಷ್ಟೇ ಇರೋದು. ಅದು ವಿಶೇಷತಃ ಮದುವೆ ಆಗಬೇಕಾದ ಹುಡುಗ, ಮದುವೆ ಆಗಬೇಕಾದ ಹುಡುಗಿ ಇದ್ರೆ ಇನ್ನೂ ಫಾಸ್ಟ್. ಅದಕ್ಕೆ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡ್ರಿ ಅಂತಂತಾರೆ ನೋಡಿ. ಯಾಕಂತಾರೆ ಅಂತಂದ್ರೆ ಅದು ಈಗೀಗ ಹೆಚ್ಚಿಗೆ ಆಗಿರೋದು, ಅಂದ್ರೆ ಬಹಳ ಬೇಗ ಘಟನಾ ಆಗ್ತದೆ ಅನ್ನೋ ತಾತ್ಪರ್ಯ. ಅದಕ್ಕಾಗಿ ಮಾತನಾಡಿಸ್ಲಿಕ್ಕೆ ಅವರಿಬ್ಬರು ಬಿಟ್ರು. ಆವಾಗ ಅವರು ಆಯ್ತು ಇನ್ನು ಮದುವೆನೇ ಆಗೋದು ನಿಶ್ಚಯ ಮಾಡ್ಬಿಟ್ರು. ಹೀಗಾಗಿ ಹೊರಗೆ ಬಂದು ಹೇಳೋದ್ರೊಳಗೆ ಬಾಣಾಸುರನಿಗೆ ಗೊತ್ತಾದ್ರೆ ಇವ್ ಬಿಡೋದಿಲ್ಲ, ಯಾಕಂದ್ರೆ ಇವನು ಅನಿರುದ್ಧ ಕೃಷ್ಣನ ಮೊಮ್ಮಗ ಆದ್ದರಿಂದ ಅಂತ ಹೇಳಿ. ಅದಕ್ಕಾಗಿ ಅವಳು ಅಲ್ಲೇ ಗಾಂಧರ್ವ ವಿಧಿಯಿಂದ ವಿವಾಹವನ್ನೇ ಮಾಡ್ಕೊಂಡು ಬಿಟ್ಟ. ಕ್ಷತ್ರಿಯರು ಅವ್ರು ಯಾವ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವಿವಾಹ ಮಾಡ್ಕೋತಾರೆ. ಬ್ರಾಹ್ಮಣರಿಗೆ ಹೆಚ್ಚಿನ ಇದಿದೆ, ಕಾರಣ ಇದೆ. ಅವ್ರಿಗೆ ಕ್ಷತ್ರಿಯರಿಗೆ ಇದೆಲ್ಲ ಇಲ್ಲ. ಗಂಧರ್ವ ವಿಧಿಯಿಂದ ಮದುವೆ ಮಾಡ್ಕೊಳ್ಬಹುದು. ಅವರ ಉಂಗುರದೊಳಗಿನ ಅಗ್ನಿ ಪ್ರಜ್ವಾಲನ ಮಾಡಿ ಅಲ್ಲಿ ಅವನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ ಅಂತ ಹೇಳ್ತಾರೆ. ಹರಿವಂಶದೊಳಗೆ ಕಥೆ ಇನ್ನೂ ವಿಸ್ತಾರವಾಗಿ ಬರುತ್ತೆ. ಹೀಗಾಗಿ ಆ ರೀತಿಯಾಗಿ ಮದುವೆ ಆಗಿ ಆ ಉಷಾ ಉಷಾ ಪರಿಣಯವನ್ನ ಈ ರೀತಿಯಾಗಿ ವಿವರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಆ ಅನಿರುದ್ಧ ಉಷಾ ಇಬ್ರು ಜೊತೆಗಿದ್ದದ್ದನ್ನು ಯಾರೋ ಗೊತ್ತು ಮಾಡ್ಕೊಂಡು ಬಾಣಾಸುರನಿಗೆ ಹೇಳಿ ಮತ್ತಲ್ಲೆಲ್ಲ ಯುದ್ಧ ಆಗಿ ಕೃಷ್ಣನಿಂದ ಇದೆಲ್ಲ ಪರಿಹಾರಗೊಳ್ಳುತ್ತದೆ. ಆಮೇಲೆ ಅನಿರುದ್ಧ ಮತ್ತು ಉಷಾದೇವಿ ಇಬ್ರು ಚೆನ್ನಾಗಿ ಬಾಳುತ್ತಾರೆ ಅನ್ನೋ ಕಥೆ ಬರುತ್ತದೆ. ಮುಂದೆ ನಾರದರು ಒಂದ್ಸಲ ಅನ್ಕೋತಾರೆ, ಇವರು ಪ್ರಾಗ್ಜ್ಯೋತಿಷಪುರದಿಂದ ಬಂದ್ಮೇಲೆ 16,000 ಮದುವೆಯನ್ನ ಮಾಡ್ಕೊಂಡಿದ್ದಾನೆ, 16,108 ಇಷ್ಟು ಜನ ಇದ್ದಾರೆ ಅಂತಂದ್ರೆ ಹೇಗೆ ನಿಭಾಯಿಸ್ತಿದ್ದಾನೆ ಕೃಷ್ಣ ಅಂತ. ಮದುವೆನೇ ಬೇಡ ಅಂತ ಬಿಟ್ಟವರು ನಾವು, ಅರ್ಥಾತ್ ನಾರದರು. ಮದುವೆಗೂ ಅವರಿಗೆ ಸಂಬಂಧನೇ ಇಲ್ಲ. ಇನ್ನು ಮದುವೆ ಆದಂತವ್ರ ಪೇಚು ನೋಡಿದವರು ನಾರದರು. ಎಷ್ಟು ಸಮಸ್ಯೆ, ಏನ್ ಕತಿ. ಆಮೇಲೆ ಒಂದ್ ಸ್ವಲ್ಪ ಗೊತ್ತಾಗಿ ಸತ್ಯಭಾಮ ಒಬ್ಬಳೇ ಬೇಕಾದ 16,000 ಇದ್ದಂಗೆ ಇದ್ದಾಳೆ. ಹಾಗಾಗಿ ಅದು ಒಂದು ಏನ್ ಮಾಡ್ತಿದ್ದಾನೆ ಕೃಷ್ಣ ಅಂತ ಹೇಳಿ ಅವನ ಪಟ್ಟಣಕ್ಕೆ ಬರ್ತಾರಂತ. ನೋಡಿದ್ರೆ ಮೊದಲನೇದು ರುಕ್ಮಿಣಿ ಮನೆಗೆ ಬರ್ತಾರೆ. ರುಕ್ಮಿಣಿ ಮನೆಯೊಳಗೆ ಅವ ಇದ್ರ ಮೇಲೆ ಕಾಲು ಒತ್ತಿಸಿಕೊಂಡು ಮಲ್ಕೊಂಡಿರ್ತಾನೆ ಕೃಷ್ಣ. ರುಕ್ಮಿಣಿ ಎದ್ದು ಬಂದು
ಅರ್ಘ್ಯ ಪಾದ್ಯಾದಿಗಳನ್ನ ನಾರದರಿಗೆ ಕೊಡ್ತಾಳೆ. ಇವನು ಬಂದು ವಿಪ್ರ ಪಾದೋದಕವನ್ನ ಪ್ರೋಕ್ಷಣೆ ಮಾಡ್ಕೊತಾನೆ. ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡಿ ಕಳಿಸ್ತಾನೆ. ಏನ್ ಬಂದಿದ್ದು ಅಂದ್ರೆ ಏನಿಲ್ಲ, ಸುಮ್ಮನೆ ನೀರು ಕುಡಿದು ಹೋಗ್ಬೇಕು ಬಂದು ಮುಂದೆ ಹೋದ. ಸತ್ಯಭಾಮನ್ ಮನೆಗೆ ಹೋದ. ಸತ್ಯಭಾಮನ್ ಮನೆಯೊಳಗೆ ಹೋದ್ರೆ ಚೆಸ್ ಆಡ್ತಾ ಇದ್ದ. ಯಾರ್ಯಾರು ಅಂದ್ರೆ ಉದ್ಧವ, ಸತ್ಯಭಾಮ ಮತ್ತು ಕೃಷ್ಣ. ಉದ್ಧವ ಬೇಕು ನೋಡ್ರಿ, ಬಹಳ ಪ್ರೀತಿ. ಮೈದುನ ಜೊತೆಗೆ ಅವಳು ಆಡ್ತಾ ಇದ್ದಾಳೆ. ಮೈದುನ ಮೇಲೆ ಬಹಳ ಪ್ರೀತಿ ಇರ್ತ ಅತ್ತಿಗೆ ಯಾವಾಗಲೂ. ಹೀಗಾಗಿ ಅತ್ತಿಗೆ ಮೈದುನ ಇಬ್ರು ಚೆಸ್ ಆಡ್ತಾ ಇದ್ದಾರೆ. ಕೃಷ್ಣ ಅದನ್ನ ನೋಡಿ ಇಬ್ಬರೊಳಗೆ ನ್ಯಾಯ ಮಾಡ್ತಾ ಇದ್ದಾನೆ. ಈ ಕಥೆ ನೋಡಿ, ಅಲ್ಲ ಈಗ ತಾನೇ ಅಲ್ಲಿ ಮಲಗಿದ್ದ, ಇಲ್ಲಿ ಬಂದಾನ ಕೃಷ್ಣ. ಆಗಲಿ ಮುಂದೆ ಹೋದ. ಮುಂದೆ ಹೋಗಿ ಇನ್ನೊಬ್ಬ ಇವಳ ಮನೆಯೊಳಗೆ ನೋಡ್ಕೊಂಡ. ಲಕ್ಷಣ, ಭದ್ರ, ಇನ್ನೂ ಎಷ್ಟು ಜನ ಇದ್ದಾರಲ್ಲ. ಒಬ್ಬರ ಮನೆಯೊಳಗೆ ಇದು ಜಾಂಬವತಿ ಮನೆಯೊಳಗೆ ಯಜ್ಞ ನಡೀತಾ ಇದೆ. ಯಜ್ಞ ದೀಕ್ಷಿತನಾಗಿ ಕೂತು ಸ್ವಾಹಾಕಾರ ಹಾಕ್ತಾ ಇದ್ದಾನೆ. ಆಜ್ಯ ಸ್ಥಾನದೊಳಗೆ ಇರ್ತಾನೆ ನೋಡಿ ಯಜಮಾನ, ಆಜ್ಯವನ್ನು ಹಾಕ್ತಾ ಇದ್ದಾನೆ. ಯಜ್ಞ ನೋಡಿದ್ರೆ ಆಶ್ಚರ್ಯ, ಈಗ ತಾನೇ ಅಲ್ಲಿ ಕೂತಾನ, ಇಲ್ಲಿ ಒಳ್ಳೆ ಮಡಿ ಉಟ್ಕೊಂಡಿದ್ದೇನು, ಪಿತಾಂಬರ ಏನು, ಯಜ್ಞ ಮಾಡೋದೇನು, ಬಹಳ ಖುಷಿ ಆಯ್ತಂತ. ಇನ್ನೊಂದು ಕಡೆ ಹೋದ್ರೆ ಮತ್ತೊಂದು ಆಟ ಆಡ್ತಿದ್ದಾನೆ. ಮಕ್ಕಳಿಗೆ ಉಪಚಾರ ಮಾಡ್ತಿದ್ದಾನಂತ ಇನ್ನೊಬ್ಬರ ಮನೆಯೊಳಗೆ. ಅಂದರೆ 16,108 ಮನೆಗಳಲ್ಲಿ ಅಷ್ಟು ರೂಪಗಳಿಂದ ಕೃಷ್ಣ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಆಶ್ಚರ್ಯ. ಸರಿ, ಇನ್ನು ಆಸ್ಥಾನಕ್ಕೆ ಬಂದು ಸಭೆಯೊಳಗೆ ಕೂಡ್ಬೇಕಲ್ಲ, ಅಲ್ಲಿ ಏನಾದ್ರು 16,108 ಜನ ಬರ್ತಾರೆ ಅಂದ್ರೆ ಅಲ್ಲಿ ಒಬ್ಬನೇ ಬರ್ತಾನೆ. ಎಲ್ಲಾ ಹೆಣ್ಮಕ್ಳಿಗೂ ಜೊತೆಗಿದ್ದಾನೆ, ಅಲ್ಲೂ ಇದ್ದ. ಈ ರೀತಿ ಆದರೆ ಯಾವ ಗಂಡಂದ್ರು ವಹಿಸ್ಕೊಳ್ಳೋ ಪ್ರಸಂಗ ಬರುದು. ಯಾಕೆಂದ್ರೆ ಹಿ ಇಸ್ ದೇರ್, ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಏನೂ ಸಮಸ್ಯೆನೇ ಇಲ್ಲ. ತಡ ಆಯ್ತಿಲ್ಲ, ಬೇಗ ಆಯ್ತಿಲ್ಲ, ಏನೂ ಇಲ್ಲೇ ಇಲ್ಲ. ಆ ರೀತಿಯಾಗಿ ಕೃಷ್ಣ ಎಲ್ಲಾ ಕಡೆ ಮಾಡ್ತಿದ್ದಾನೆ. ಇದು ಆಶ್ಚರ್ಯ. ಹೀಗಾಗಿ ಉಪನಿಷತ್ತಿನೊಳಗೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ ಅಂದ್ಬಿಟ್ರೆ ಹೆಂಗ್ ಗೊತ್ತಾಗ್ತದೆ ಅಭಿಪ್ರಾಯ? ಅದಕ್ಕೆ ಅದರದ್ದು ಲೈವ್ ಎಕ್ಸಾಂಪಲ್ ಕೊಟ್ಟರು ನೋಡ್ರಿ, ಇಲ್ಲದ ಆಶ್ಚರ್ಯ. ಜಗತ್ತಿನೊಳಗೆ ಎಲ್ಲವೂ ಆಶ್ಚರ್ಯನೇ ಪರಮಾತ್ಮ ಮಾಡಿದ್ದು, ಅವನಿಗೆ ಮಾತ್ರ ಯಾವುದು ಆಶ್ಚರ್ಯ ಇಲ್ಲ ಅಂತ. ಇದೇ ಒಂದು ದೊಡ್ಡ ಆಶ್ಚರ್ಯ ಅಂತ ಹೇಳ್ಬೋದು. ಕೃಷ್ಯುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಆದ್ದರಿಂದ ಭಗವಂತನ ಎಷ್ಟು ತಿಳಿದ್ರು ನಾವು ತಿಳಿದೇ ಇಲ್ಲ ಅಂತ ಅನಿಸ್ತದೆ ಅಂತ ನಾರದರು ಕೂಡ ಉದ್ಗಾರವನ್ನ ಮಾಡ್ತಾ ಇದ್ದಾರೆ. ಮತ್ತು ದಿನಚರಿಯನ್ನು ಹೇಳ್ತಾರೆ ಮುಂದೆ, ಕೃಷ್ಣ ಹೇಗೆ ನಡ್ಕೋತಾನೆ ಎವ್ರಿ ಡೇ ಅಂತ. ಏನಾದ್ರೂ ಆಗಲಿ 4 ಗಂಟೆಗೆ ಎದ್ದು ಬಿಡ್ತಾನೆ ಕೃಷ್ಣ. 3:45 4 ಗಂಟೆ ಬ್ರಾಹ್ಮೀ ಮುಹೂರ್ತೆ ಚೋತ್ಥಾಯ ಧ್ಯಾಯೇತ್ ದೇವಂ ಅಧೋಕ್ಷಜಂ ಅಂತಂದ. ಅಧೋಕ್ಷಜ ಅನ್ನೋದು ಅಲ್ಲಿ ವರ್ಡ್ ಬಹಳ ನೋಡ್ಕೊಂಡು ಬಳಸಿದ್ದಾರೆ. ಅಧೋಕ್ಷಜ ಶಬ್ದಕ್ಕೆ ಅರ್ಥನೇ ಇಂದ್ರಿಯ ಗೆದ್ದವನು ಅಂತ, ಗೆಲ್ಲುವವನು ಅಂತ. ನಮಗೆ ಇಂದ್ರಿಯ ಗೆದ್ರೆ 4 ಗಂಟೆಗೆ ಹೇಳಲಿಕ್ಕೆ ಆಗೋದು ಅಂತ ಅಭಿಪ್ರಾಯ ಅಲ್ಲಿ. ಆದ್ರೆ ಇವನು ಸ್ವಯಂ ಅಧೋಕ್ಷಜ. ಇನ್ಯಾರು ಧ್ಯಾನ ಮಾಡ್ತಾನೆ ಆದ್ರೂ ಹೇಳ್ತಾನೆ. ಸರಿಯಾದ ಸಮಯಕ್ಕೆ ಸೂರ್ಯಾರ್ಘ್ಯವನ್ನು ಕೊಡ್ತಾನೆ. ಗೋ ಪರಿಚರ್ಯೆಯನ್ನು ಮಾಡ್ತಾನೆ. ಗೋವುಗಳ ಸಗಣಿ ಬೆಳಿತಾನೆ ಕೃಷ್ಣ. ನಾವು ಬೆಳೆಯೋದೇನು ದೊಡ್ಡ ವಿಷಯ. ಅಷ್ಟೆಲ್ಲ ಮಾಡಿ ತಂದೆ ತಾಯಿಗಳ ಸೇವೆ ಮಾಡ್ತಾನೆ. ಎಲ್ಲವನ್ನೂ ಮಾಡ್ತಾನೆ ಕೃಷ್ಣ ಪ್ರತಿನಿತ್ಯ. ಅವನ ದಿನಚರಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಕೃಷ್ಣ ಏನೇನು ಸಾಧಿಸಬಲ್ಲ ಅಂತ. ಆಮೇಲೆ ಊರಿನೊಳಗೆ ಸಂಚಾರ ಮಾಡ್ತಾನಂತ. ಯಾರಿಗೇನು ಅನುಗ್ರಹ ಮಾಡ್ಬೇಕು, ಯಾರಿಗೇನು ಕಷ್ಟ ಅದು ಎಲ್ಲ ನೋಡ್ತಾನಂತ. ಅಂದ್ರೆ ಐಡಿಯಲಿಸಮ್ ಅಂದ್ರೆ ಏನು ಅಂದ್ರೆ ಇದನ್ನ ನೋಡಿ ನಾವು ತಿಳ್ಕೋಬೇಕು. ಈ ರೀತಿಯಾಗಿ ಕೃಷ್ಣ ಇದ್ದಾನೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಆದ್ಮೇಲೆ ಒಂದಿನ ಹೇಳಿ ಕಳಿಸ್ತಾರೆ. ಧರ್ಮರಾಜ ಕೊನೆ ಘಟ್ಟಕ್ಕೆ ಬಂದ್ವಿ, ಇನ್ನೊಂದು 10 ನಿಮಿಷ. ಕೊನೆ ಭಾಗದಲ್ಲಿ ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ಬರಬೇಕು ಅಂತ ಕೇಳ್ತಾರೆ. ಉದ್ಧವನನ್ನ ಮುಖ ನೋಡ್ತಾನೆ ಕೃಷ್ಣ. ಏನ್ ಮಾಡೋದು? ಅಲ್ಲಿ ಜರಾಸಂಧನನ್ನ ಕೊಲ್ಲಬೇಕಾಗಿದೆ, ಅದೊಂದು ಟಾಸ್ಕ್ ಉಳ್ಕೊಂಡಿತ್ತು. ಟಾಸ್ಕ್ ಟು ಬಿ ಕಂಪ್ಲೀಟೆಡ್, ಅದು ಒಂದು. ಎರಡನೇದ್ದು ಈ ಕಡೆ ರಾಜಸೂಯ ಯಾಗ ಕರಿತಾ ಇದ್ದಾರೆ, ಏನ್ ಮಾಡೋದು? ಕೃಷ್ಣನಿಗೆ ಗೊತ್ತು, ಆದ್ರೂ ಉದ್ಧವನ ಬಾಯಲ್ಲಿ ಹೇಳಿಸ್ಬೇಕು ಅಂತ. ಉದ್ಧವ ಅಂದ, ಇವೆರಡು ಬೇರೆ ಹೆಂಗ ಸ್ವಾಮಿ, ಎರಡು ಒಂದೇ ಅಲ್ಲ. ರಾಜಸೂಯ ಅಂದ್ರೆ ಏನು? ಎಲ್ಲಾ ರಾಜರನ್ನ ಮಣಿಸಿ ನಾನು ರಾಜ ಚಕ್ರವರ್ತಿ ಅಂತ ಪ್ರೂವ್ ಮಾಡ್ಕೊಳ್ಳೋದು, ಆಮೇಲೆ ಯಜ್ಞ ಮಾಡೋದು, ಇಷ್ಟು ಕೆಲಸ. ಇದನ್ನ ಮಾಡಬೇಕು ಅಂದ್ರೆ ಅನಿವಾರ್ಯವಾದ ಅಂಗ ಏನು ಅಂದ್ರೆ ಜರಾಸಂಧನ ಒಟ್ಟಿಗೆ ಫೈಟಿಂಗ್, ಅದಾಗಲೇಬೇಕು. ಹೀಗಾಗಿ ಎರಡೂ ಒಂದೇ. ಆದ್ದರಿಂದ ನಾವು ರಾಜಸೂಯಕ್ಕೆ ಹೋಗೋಣ ಅಂತಂದ ಉದ್ಧವ. ಆಗಲಿ ಅಂತ ಹೇಳಿ ಕೃಷ್ಣ ರಾಜಸೂಯ ಯಾಗಕ್ಕೆ, ಅರ್ಥಾತ್ ಅಲ್ಲಿ ಮಾಡುವ ಧರ್ಮಜನ ಮನೆಗೆ, ಧರ್ಮರಾಯನ ಮನೆಗೆ ಬರ್ತಾನೆ ಕೃಷ್ಣ. ಅಲ್ಲಿಗೆ ಬಂದು ಹೇಳ್ತಾನೆ ಯಾರ್ಯಾರು ಏನೇನ್ ಮಾಡ್ಬೇಕು ರಾಜಸೂಯ ಯಾಗದಲ್ಲಿ. ಮೊದಲನೇದ್ದು ಅಂದ್ರೆ ದಿಕ್ಕುಗಳಲ್ಲಿ ಹೋಗಿ ಹೇಳ್ತಾರ ದಿಗ್ವಿಜಯ ಮಾಡ್ಬೇಕು. ದಿಗ್ವಿಜಯ ಅಂದ್ರೆ ಅದಕ್ಕಂತಾರ. ಒಂದೊಂದು ದಿಕ್ಕಿಗೆ ಹೋಗಿ ಅಲ್ಲಿ ರಾಜರನ್ನು ಗೆದ್ದು ಬರ್ಬೇಕು. ಅದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಒಬ್ಬರನ್ನು ಕಳಿಸಿದ, ಪಶ್ಚಿಮ ದಿಕ್ಕಿಗೆ ಒಬ್ರು, ಉತ್ತರ ದಿಕ್ಕಿಗೆ ಅರ್ಜುನನ್ ಕಳಿಸಿದ, ಪೂರ್ವ ದಿಕ್ಕಿಗೆ ಭೀಮನನ್ನು ಗೊತ್ತು ಮಾಡಿದ. ಪೂರ್ವ ಅಂದ್ರೆ ಯಾವ್ದು ಹೇಳ್ರಿ? ಅದೇ ಪಾಟಲಿಪುತ್ರ. ಅಲ್ಲಿರೋನೇ ಜರಾಸಂಧನಿಗೆ ಬೇಕಾದವ ಭೀಮನೇ, ಇನ್ಯಾರೂ ಅಲ್ಲ. ಅದಕ್ಕೆ ಹೇಳ್ದ, ಅರ್ಜುನನಿಗೆ ಹೇಳ್ದ, ನೀನು ಲಘುನೆ ಕೆಲಸ ಮುಗಿಸ್ಕೊಂಡು ಬಾ, ನೀವು ಬರ್ಬೇಕಲ್ಲಿ ಜರಾಸಂಧನ ಹತ್ರ. ನಾನು, ಅರ್ಜುನ ಮತ್ತು ಭೀಮ 3 ಜನ ಹೋಗ್ಬೇಕು ಅಂತ ಮೊದಲೇ ಮಾತಾಗಿತ್ತು. ಆಗಲಿ ಅಂತ ವಿಚಾರ ಮಾಡ್ಕೊಂಡು ಅರ್ಜುನ ಧನಂಜಯನಾಗಿ ಬಂದ ಅಂತಂತ. ಎಲ್ಲ ಕಡೆ ರಾಜರ ಹತ್ರ ಒಳ್ಳೆ ಸಂಪತ್ತನ್ನು ತೆಗೆದುಕೊಂಡು ಅರ್ಜುನ ಬಹಳ ಸ್ಟ್ರಾಟಜಿಸ್ಟ್. ಅವನು ಬರೇ ರಾಜರನ್ನು ಕೊಂದು ಬಂದ್ರೆ ಏನು ಪ್ರಯೋಜನ? ಅಲ್ಲಿಂದ ಒಂದಿಷ್ಟು ಏನೋ ತಗೊಂಡ್ ಬರ್ಬೇಕಲ್ಲ. ಹೀಗಾಗಿ ಉಂಡು ಹೋದ ಕೊಂಡು ಹೋದ ಪಾಲಿಸಿಯವನೇ ಅರ್ಜುನ. ಯಾವಾಗಲೂ ಅಷ್ಟೇ,
ಮದುವೆ ಮಾಡ್ಕೊಂಡೇ ಬರ್ತಾನೆ ಹೋದರೆ. ಈ ತರ ಅವನು ಸ್ವಲ್ಪ ಕೃಷ್ಣಂದೇ ಪಾಲಿಸಿ ಇರೋದು ಯಾವಾಗ. ಅದಕ್ಕೆ ಅವನು ವಿಶೇಷವಾಗಿ ಹೋಲ್ತಾನೆ ಕೃಷ್ಣನಿಗೆ ಸ್ನೇಹಿತ ಆದ್ದರಿಂದ ಅಂತ. ಈಗ ಚಾರುವಾಗಿ ಹೇಳ್ಬೋದು. ಅಂತೂ ಅವನು ಧನಂಜಯನಾಗಿ ಬಂದ. 3 ಜನ ಬ್ರಾಹ್ಮಣರ ವೇಷದಲ್ಲಿ ಈ ಜರಾಸಂಧನ ಮನೆಗೆ ಹೋಗ್ತಾರೆ. ಅದು ಹಿತ್ತಲು ಬಾಗಿಲಕ್ಕೆ ಹೋಗ್ತಾರೆ. ಹೋಗಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತಂತ. ಅವನು ಜರಾಸಂಧನೇ ಹೊರಗೆ ಬರ್ತಾನಂತ. ನೋಡ್ತಾನೆ ಜರಾಸಂಧನ್ ಒಂದು ಒಳ್ಳೆ ಪಾಲಿಸಿ ಇತ್ತು. ಊರೊಳಗೆ ಎಲ್ಲಾರನ್ನೂ ಚೆನ್ನಾಗಿ ಇಟ್ಕೊಂಡಿದ್ದ. ಅಂದ್ರೆ ಇದು ಹೆಂಗಂದ್ರೆ ಎಲ್ಲಾ ಚೆನ್ನಾಗಿದೆ, ಉದ್ದೇಶ ಕೆಟ್ಟಿದೆ ಅಂತಾರಲ್ಲ, ಆ ರೀತಿ ಜರಾಸಂಧಂದು. ಜನರನ್ನ ಚೆನ್ನಾಗಿ ಇಟ್ಟುಕೊಂಡಿದ್ದ, ಆದ್ರೆ ಉದ್ದೇಶ ಕೃಷ್ಣನನ್ನ ವಿರೋಧ ಮಾಡೋದೇ ಇತ್ತು ಅವನು. ಹೀಗಾಗಿ ಉದ್ದೇಶ ಚೆನ್ನಾಗಿಲ್ಲ. ಅದು ಹೇಳ್ತಾರ, ಮ್ಯಾನ್ ವೇಸ್ ಡೀಡ್ಸ್, ಗಾಡ್ ವೇಸ್ ಇಂಟೆನ್ಷನ್ಸ್. ಹೀಗಾಗಿ ಅವನ ಇಂಟೆನ್ಷನ್ ಚೆನ್ನಾಗಿಲ್ಲ, ಕೆಲಸ ಚೆನ್ನಾಗಿದೆ, ಆದ್ದರಿಂದ ಅವನು ಹೋಗ್ಬೇಕಾಗಿತ್ತು. ಹೀಗಾಗಿ ವಿಚಾರ ಮಾಡಿ ಅವನು ಹೊರಗೆ ಬಂದು ನೋಡ್ತಾನೆ ಯಾರು ಅಂತ. ಈ ಬ್ರಾಹ್ಮಣರು ಕಾಣಿಸಿದ್ರು. ಭಿಕ್ಷಾಂದೇಹಿ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಯ್ತು ಅವನು, ಬ್ರಾಹ್ಮಣರು ಅಲ್ಲಿ ಇವರು. ಬ್ರಾಹ್ಮಣರು ಪಾಪ ಹೊಟ್ಟೆ ಮುಂದೆ ಮಾಡಿಕೊಂಡು ಇವತ್ತು ನಿನ್ನೆ ಊಟ ಮಾಡಿದ್ರು ಮೊನ್ನೆ ಊಟ ಮಾಡಿದ್ರು ಅನ್ನೋ ಟೈಪ್ ಇರ್ತಾರೆ. ಇವರು 4 ಅಲ್ಲ 1000 ಯುದ್ಧಗಳನ್ನ ಮಾಡಿ ಒಳ್ಳೆ ಕಟ್ಟು ನಿಟ್ಟಾಗಿ ಇರುವಂತಹ ಚೌಕ ಮೈ ಇರುವಂತಹ ಮಂದಿ ಅವನು ನೋಡಿದ ತಕ್ಷಣ ಗೊತ್ತಾಯ್ತು ಇದು ಕ್ಷತ್ರಿಯರ ಮೈ ಹೊರತು ಇದು ಬ್ರಾಹ್ಮಣರ ಮೈ ಅಲ್ಲ. ಕ್ಷಣದೊಳಗೆ ಗೊತ್ತಾಯ್ತು. ಮತ್ತೆ ತೇಜಸ್ಸು ಬೇರೆ ಇರ್ತದೆ. ಅಭಿಪ್ರಾಯ ಏನು ಅಂದ್ರೆ ಕ್ಷಾತ್ರ ತೇಜಸ್ಸಿಗೂ ಬ್ರಾಹ್ಮ ತೇಜಸ್ಸಿಗೂ ವ್ಯತ್ಯಾಸ ಇದೆ. ಅದು ಕಾಣಿಸ್ತದೆ ಎದ್ದು. ಅವನು ಹೇಳ್ದ, ನಿಮಗೆ ನಾ ಯುದ್ಧ ಭಿಕ್ಷೆ ಹಾಕಬಹುದು ಅಷ್ಟೇ ಅಂತ ಅಂದ್ಬಿಟ್ಟ. ಗೊತ್ತಾಯ್ತು ಅವನಿಗೆ. ಕೃಷ್ಣ ಅಂದ, ಭಲೆ ಭಾರಿ ಬುದ್ಧಿವಂತ ಇದ್ದಾನು. ನಾನು ಯಾರು ಗೊತ್ತಾಯ್ತೇನು? ಇವನು ಅರ್ಜುನ, ಇವನು ಭೀಮ ಅಂತೂ ಅವನು ಮುಚ್ಚಿಡ್ಲಿಕ್ಕೆ ಆಗೋದೇ ಇಲ್ಲ. ಅವನು ಅದು ಸುಗಂಧ ದ್ರವ್ಯ ಇದ್ದಂಗೆ ಹೊರಗೆ ಬಂದೇ ಬರುತ್ತೆ. ಯಾಕಂದ್ರೆ ಆ ಭೀಮ ಕಾಯನೇ ಅಂತ. ಕೃಷ್ಣ ಅಂದ, ನಾನಂತೂ ಕೃಷ್ಣ 18 ಸಲ ನಿಮ್ಮ ಮನೆಗೆ ಕಳಿಸಿ ನಿನ್ನ, ಅದೇ ನಾನು ಅಂತ ಹೇಳ್ದ. ಅವನಂದ, ಒಳ್ಳೆ ಇದು ಫಜಿತಿ ಆಯ್ತಲ್ಲ ಅಂತ ವಿಚಾರ ಮಾಡಿ ಅವನೇನು ಅನ್ಕೊಂಡ, ಹೇಳಿದ್ನಂತೆ, ನಾನು ಯಾರನ್ನ ಆರಿಸ್ಬೇಕು ಯುದ್ಧಕ್ಕೆ ಅಂತಂದ್ರೆ ಅರ್ಜುನನನ್ನು ಆರಿಸೋದಿಲ್ಲ. ಯಾಕೆಂದ್ರೆ ಸಣ್ಣವ್ರ ಜೊತೆ ಯುದ್ಧ ಮಾಡಿ ಗೆದ್ರೂ ಜನ ಸಣ್ಣವಿದ್ದಾನ, ಅವನ ಜೊತೆ ಏನ್ ಗೆಲ್ಲೋದು ಅಂತ. ಸೋತ್ರಂಕ ಮತ್ತೆ ಮುಗದೆ ಹೋಯ್ತು. ಅದು ಇನ್ನೂ ಮರ್ಯಾದೆ ಹೋಗ್ಬಿಡುತ್ತೆ. ಇನ್ನು ಕೃಷ್ಣನ ಜೊತೆ ಮಾಡ್ಬೇಕಾ? ಹೇಳಿದಲ್ಲ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲಂ. ನೀನು ಒಬ್ಬ ದನ ಕಾಯುವ, ನೀನು ಗೊಲ್ಲ, ನಾನು ಮಲ್ಲ. ನಮ್ಮಿಬ್ರೊಳಗೆ ಏನ್ ಜಗಳ? ಅದು ಚೆನ್ನಾಗಿರುವುದಿಲ್ಲ. ಜಗಳ ಆಡಿದ್ರೆ ಭೀಮನ್ ಜೊತೆನೆ ಆಗ್ಬೇಕು. ಹೀಗಾಗಿ ಜರಾಸಂಧನೇ ಚಾಯ್ಸ್ ಮಾಡ್ತಾನೆ. ಈ ರೀತಿಯಾದ ಚಾಯ್ಸು ಧರ್ಮರಾಜ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಕೊಟ್ಟಿರ್ತಾನೆ. ಅವನೇನಾದ್ರೂ ಧರ್ಮರಾಜ ನಿನ್ ಜೊತೆ ಜಗಳ ಆಡ್ತೀನಿ ಅಂತಿದ್ರೆ ಇವತ್ತಿನ ದೃಷ್ಟಿನೇ ಬೇರೆ ಆಗಿ ಹೋಗ್ತಿತ್ತು. ಕುರುಕ್ಷೇತ್ರ ಯುದ್ಧದೊಳಗೆ ದುರ್ಯೋಧನನೇ ಗೆದ್ದು ಬಿಡ್ಬೇಕಾಗ್ತಿತ್ತು. ಯಾಕೆ ಅಂದ್ರೆ ಧರ್ಮರಾಜನಿಗೂ ದುರ್ಯೋಧನನಿಗೂ ಮಲ್ಲ ಯುದ್ಧದಲ್ಲಿ ಸರಿಸಾಟಿನೇ ಆಗೋದಿಲ್ಲ. ದೇವ್ರಿಚ್ಛಾ ಹಂಗ ಆಗೋದೇ ಇಲ್ಲ ಬಿಡ್ರಿ. ಅಂತೂ ಅಲ್ಲೂ ಅವರಂತಾರೆ, ಗೆದ್ರೆ ಭೀಮಸೇನ ಜೊತೆ ಗೆಲ್ಲಬೇಕು, ಸೋತ್ರು ಮರ್ಯಾದೆ, ಗೆದ್ರು ಮರ್ಯಾದೆ. ಇದೇ ಜರಾಸಂಧನು ಅನ್ಕೊಂಡಿದ್ದಾನೆ, ಗೆದ್ರೆ ಅವನ ಜೊತೆನೆ ಗೆಲ್ಲಬೇಕು, ಆದ್ದರಿಂದ ಭೀಮನ ಜೊತೆ ನಾನು ಫೈಟಿಂಗ್ ಮಾಡ್ತೀನಿ ಅಂತ. ಮೊದಲಿಗೆ ಅವರು ಗದಾಯುದ್ಧವನ್ನು ಆರಂಭ ಮಾಡಿದರು. ಗದಾಯುದ್ಧ ಅದ್ಭುತವಾಗಿ ನಡೀತು. ಗದೆ 2 ಮುರಿತು 15 ದಿನ. ಆದರೆ ಒಬ್ಬರಿಗೊಬ್ಬರಿಗೆ ಏನೂ ವ್ಯತ್ಯಾಸ ಆಗಲಿಲ್ಲ. ಆಮೇಲೆ ಅಂದ್ರು, ಇನ್ನು ಸ್ವಲ್ಪ ವಿ ಹ್ಯಾವ್ ಟು ಕಮ್ ಇಂಟಿಮೇಟ್, ಮುಷ್ಟಿ ಯುದ್ಧ ಮಾಡೋಣ ಅಂತ ಅನ್ಕೊಂಡ್ರು. ಯಾಕೆಂದ್ರೆ ಮುಷ್ಟಿಯಿಂದ ಪ್ರಹಾರ ಮಾಡಿದಾಗ ಅವರ ನಿಜವಾದ ಪರಾಕ್ರಮ ಇನ್ನೂ ಹೊರಗೆ ಬರುತ್ತೆ. ಆವಾಗ ಮುಷ್ಟಿ ಪ್ರಹಾರ ಶುರು ಆಯ್ತು, ಒಬ್ಬರಿಗೊಬ್ಬರಿಗೆ ಮುಷ್ಟಿ ಯುದ್ಧ. ಅದು 15 ದಿವಸ ನಡೆದಿತ್ತು. ಇದು ಕೆಲ ಕಾಲ ನಡೀತು. ಭೀಮಸೇನ ಅಂದ, ಇನ್ ಎಷ್ಟೊತ್ತು ಆಟ ಆಡೋದು? ಅದಕ್ಕಾಗಿ ಕೃಷ್ಣನ ಮುಖ ನೋಡಿದ. ಕೃಷ್ಣ ಅಂದ, ಮುಗಿತಿನ್ನ ಏನಂದ್ರೆ ಸುಮ್ಮನೆ ಹಿಂಗೆ ಹರಿದು ಹಾಕ್ಬಿಡ ಅವನ್ನ ಅಂತ ಹೇಳಿ ಕೈ ಮಾಡಿದ್ದಂತ ಅಷ್ಟೇ. ಆವಾಗ ಭೀಮಸೇನ ಏನ್ ಮಾಡ, ಅವನ ಎಡಗಾಲ ಮೇಲೆ ತನ್ನ ಬಲಗಾಲನ್ನ ಇಟ್ಟು, ಅವನ ತೊಡೆ ಮೇಲೆ ಕಾಲನ್ನು ಇಟ್ಟು, ಇನ್ನೊಂದು ಕಾಲಿನಿಂದ ಅವನು ಹರಿದು ಬಿಟ್ಟು. ಈ ಫೋಟೋ ಅದ ನೋಡ್ರಿ, ಇದೇ ಫೋಟೋ. ಸರಿಯಾಗಿ ಮಧ್ಯದೊಳಗೆ ಹರಿದು ಹೋಯ್ತು ನೋಡ್ರಿ. ಆ ರೀತಿ ಆದದ್ದು. ಹಾಗೇ ಆಯ್ತು. ಅವನು ಕ್ಷಣಾರ್ಧದೊಳಗೆ ಜರಾಸಂಧ ಎಂಥ ದೊಡ್ಡ ಜಟ್ಟಿ ಅವನು ಲೋಕೈಕ ಮಲ್ಲನಾದವನು ಆ ಕಾಲಕ್ಕೆ. ಅಂತ ದೊಡ್ಡ ಜರಾಸಂಧನನ್ನ ಕ್ಷಣಾರ್ಧದೊಳಗೆ ಭೀಮಸೇನ ಕೊಂದ. ಭೀಮಸೇನ ಸರಿಸಾಟಿ ಯಾರು? 10,000 ಆನೆಗಳ ಬಲ ಅಂತಂತಾರೆ. ಅಂಥ ಭೀಮಸೇನ ಅವನ ಕೈಯಲ್ಲಿ ಮಾಗಧನನ್ನ ಸೀಳಿ ಹಾಕಿಸಿಬಿಟ್ಟ ಕೃಷ್ಣ. ಅದನ್ನ ಮುಗಿಸಿಕೊಂಡು ಇವತ್ತಾಯ್ತು ರಾಜಸೂಯ. ಇನ್ ಮುಂದಾಗೋ ಸುಮ್ಮನೆ ಸಾಂಕೇತಿಕ. ರಾಜಸೂಯ ಅಂದ್ರೆ ಇದೆ ಅಂತ ಅವನ ಅಭಿಪ್ರಾಯ. ಹೀಗಾಗಿ ಅದನ್ನು ಮುಗಿಸಿಕೊಂಡು ಅಲ್ಲಿ ಬಂದಿದ್ದಾರೆ. ಬಂದ ಮೇಲೆ ಆ ಭೀಮಸೇನ ದೇವರು ಅದನ್ನ ಅಲ್ಲೇ ಸಮರ್ಪಣೆ ಮಾಡ್ತಾರೆ. ಏನ್ ಭೀಮಸೇನ ದೇವರು ಮಹಿಮಾ ಇರಬೇಕು. ಆ ಕ್ಷಣಕ್ಕೆ ಭೀಮಸೇನ ಅಂದ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಅಂತ ಬರ್ತದಲ್ಲ, ಹಾಗೆ ಏನ್ ಮಾಡಿದ್ರು ಕೂಡ ಅದನ್ನ ಅಲ್ಲಲ್ಲೇ ಸಮರ್ಪಣೆ ಮಾಡುವ ಭೀಮಸೇನ. ಯಾಕೆ ಕೃಷ್ಣನಿಗೆ ಅದನ್ನ ಅಲ್ಲೇ ಈ ಅನೇನ ಭಾವಿ ಯತ್ಪುಣ್ಯಂ ಅಂತಾರಲ್ಲ, ಹಾಗೆ ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಟ್ಟು ಮಾಡಿ ದಿಗ್ವಿಜಯವನ್ನು ಮಾಡಿಕೊಂಡು ಉತ್ತರ ಪೂರ್ವದಿಂದಲೂ ಕೂಡ ವಾಪಸ್ ಬಂದಿದ್ದಾರೆ. ಎಲ್ಲಾ ಸೆಟ್ ಆಗಿದೆ. ಈ ಕಡೆ ಜರಾಸಂಧನು ಸತ್ತು ಹೋಗಿದ್ದಾನೆ. ಜರಾಸಂಧ ಸತ್ತು ಹೋದ ಮೇಲೆ ಅವನ ರಾಜರಿಗೆಲ್ಲ ಒಂದು ತೃಪ್ತಿ ಆಯ್ತು. ಇನ್ನು ಮೇಲಾದ್ರೂ ಒಬ್ಬ ಸೇನ್ ಇಂಡಿವಿಜುವಲ್ ಅಂತ ನೋಡ್ರಿ, ಇದು ಇನ್ಸೇನ್ ಇದ್ದಾಗ ಸೇನ್ ಇಂಡಿವಿಜುವಲ್ ಇದ್ದವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ. ಆದ್ದರಿಂದ ಅವನ ಜೊತೆ ನಾನು
ಬಾಳಬೇಕು ಅಂತ ಧರ್ಮರಾಜನಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಇನ್ನು ಧರ್ಮರಾಜನಿಗೆ ಯಾವ ಆಕ್ಷೇಪಣೆ ಇಲ್ಲ, ಇದ್ದದ್ದು ಒಂದೇ ಒಂದು, ಅದನ್ನು ಮುಗಿಸ್ತಾ. ಹೀಗಾಗಿ ಧರ್ಮರಾಜನ ಸಭೆಯೊಳಗೆ ಕೂತ್ಕೊಂಡ್ರು. ಇದನ್ನ ಮಾಡುವಾಗ ಒಬ್ಬರಿಗೆ ಅಗ್ರ ಪೂಜೆ ಅಂತ ಮಾಡಿ ಮುಂದಿನ ಕೆಲಸ ಮಾಡಬೇಕು. ಯಾರಿಗೆ ಮಾಡಬೇಕು ಅಂತಂದಾಗ ಸಹದೇವ ತನ್ನ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಎಲ್ಲಕ್ಕಿಂತ ಸಣ್ಣವ, ಅದಕ್ಕೆ ನನಗೊಂದು ಮಾತು ಕೊಡಬೇಕು ನೀವು ಮೊದಲಿಗೆ, ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಅವನು ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಹೇಳ್ತಾನೆ. ಅದನ್ನ ಭೀಷ್ಮ ದ್ರೋಣಾದಿಗಳು ಕೂಡ ಅದನ್ನು ಅನುಮೋದಿಸಿ ಮುಂದೆ ಕೃಷ್ಣನಿಗೆ ಅಗ್ರ ಪೂಜೆ ಆಗ್ತದೆ. ಅಗ್ರ ಪೂಜೆ ಅಂದ್ರೆ ಅವನು ಕೂಡಿಸಿ ಬಂಗಾರದ ಹರಿವಾಣದೊಳಗೆ ಅವನ ಕಾಲು ತೊಳೆದು ಅವನಿಗೆ ಪೂಜಾದಿಗಳನ್ನು ಕೊಟ್ಟು ಅದರ ಮುಖ್ಯ ಅಧಿಪತಿ ಅಂತ ಅವನನ್ನು ಮಾಡ್ತಾರೆ. ಇದಾದ ತಕ್ಷಣ, ಇದು ನಿರ್ಧಾರ ಆದ ತಕ್ಷಣ ಅಲ್ಲಿ ಇವರು ಶುರು ಮಾಡಿಬಿಡ್ತಾನೆ, ಎದ್ದು ನಿಂತು ಬಿಡ್ತಾನೆ ಶಿಶುಪಾಲ. ಇದನ್ನ ನಾನು ಒಪ್ಪುದಿಲ್ಲ ಅಂತ ಶುರು ಮಾಡಿದ್ರು. ಹೌದು, ಗೊತ್ತೇ ಇದೆ ಎಲ್ಲರೂ ನಗಲಿಕ್ಕೆ ಪ್ರಾರಂಭ ಮಾಡಿದೆ. ಇದನ್ನು ಒಪ್ಪುದೇ ಇಲ್ಲ, ನಮ್ಗೆ ಗೊತ್ತೇ ಇದೆ. ಯಾಕೆಂದ್ರೆ ಮಾತ್ಸರ್ಯ ನಿನಗೆ, ಕೃಷ್ಣನನ್ನು ಎದುರು ಹಾಕೊಳ್ಳೋ ಶಕ್ತಿ ನಿನಗಿಲ್ಲ, ಮಾತ್ಸರ್ಯದಿಂದ ಮಾತಾಡ್ತೀಯ ಅಂತ 1, 2, 3, 4 100 ಬಾರಿ ಸಹನ ಮಾಡ್ತಾನೆ ಕೃಷ್ಣ. ಅವನು ಮಾತನಾಡಿದ್ದು ಯಾಕೆಂದ್ರೆ ಅವನು ಹಿಂದೆ ಮಾತು ಕೊಟ್ಟಿರ್ತಾನೆ, ಅವನನ್ನು ಸಹನ ಮಾಡ್ತೀನಿ ಸ್ವಲ್ಪ ದಿವಸ ಅಂತ ಹೇಳಿ. ಆ ರೀತಿಯಾಗಿ ಆ ಥ್ರೆಶೋಲ್ಡ್ ಅಂತಾರಲ್ಲ, ಅದು ಬರೋವರೆಗೂ ಕಾಯ್ದ. ಆಮೇಲೆ ಶಿಶುಪಾಲನಿಗೆ ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿದ. ಆ ಸುದರ್ಶನ ಚಕ್ರವನ್ನು ನೋಡಿದ ಮೇಲೆ ಮೃತ್ಯು ನೆನಪಾಯ್ತು ಅವನಿಗೆ. ಶಿಶುಪಾಲನಿಗೆ ಅಲ್ಲಿವರೆಗೂ ಇವನೇ ಕಾಲಸ್ಯ ಕಾಲಹ ಅಂತ ಅನಿಸ್ತಾ ಇಲ್ಲ ಅವನಿಗೆ. ಕೃಷ್ಣನಿಗೆ ಬಾಯಿ ಬಂದಂತೆ ಬೈತಾ ಇದ್ದಾನೆ. ಯಾವಾಗ ಚಕ್ರವನ್ನ ನೋಡಿ ಅದರ ಆ ದಿವ್ಯವಾದ ಇದು ಕಾಣಿಸ್ತೋ, ಕಾಂತಿ ಕಾಣಿಸ್ತೋ, ಅವನಿಗೆ ಮೃತ್ಯುವನ್ನ ನೋಡಿದ ಭಯ ಶುರುವಾಯ್ತು. ಎಲ್ಲರೂ ನನ್ನನ್ನು ಉಳಿಸಿರಿ ಅಂತ ಪ್ರಾರಂಭ ಮಾಡಿದ. ಯಾರೂ ಬರಲಿಲ್ಲ ಸಹಾಯಕ್ಕೆ. ಹೀಗಾಗಿ ಕೃಷ್ಣ ಅವನನ್ನ ಅಲ್ಲಿಯೇ ಸಂಹಾರವನ್ನು ಮಾಡಿದ್ದಾನೆ. ದುರ್ಯೋಧನಿಗೂ ಕೂಡ ಭಯಂಕರ ಅಸೂಯೆ ಆಗಿದೆ. ಏನ್ ಮಾಡಬೇಕು ಅಂತ ಅದೇ ಪ್ರಸಂಗ. ಅಲ್ಲಿಂದನೇ ಕುರುಕ್ಷೇತ್ರ ಯುದ್ಧದ ತಯಾರಿ ಶುರು ಆಯ್ತು. ಯಾಕೆಂದ್ರೆ ಅದ್ರ ಹಿಂದೆ ಮಯಸಭೆಯೊಳಗೆ ದುರ್ಯೋಧನ ಬಿದ್ದು ಅವನಿಗೆ ಒಂದಿಷ್ಟು ಮರ್ಯಾದೆ ಹೋಗಿತ್ತು, ಹೆಣ್ಣು ನಕ್ಕಿದ್ರು ಅಂತ ಹೇಳಿ ಭೀಮಸೇನ ಮೊದಲಾದ ಕೃಷ್ಣನೂ ಸೇರಿ ಎಲ್ಲರೂ ನಕ್ಕು ಬಿಟ್ಟಿದ್ರು ಮಯಸಭೆಯೊಳಗೆ. ನೀರಿಲ್ಲದ ಕಡೆಗೆ ನೀರಿದ್ದಂತೆ, ಇದ್ದ ಕಡೆಗೆ ಇಲ್ಲದಂತೆ ವ್ಯವಹಾರ ಮಾಡಿದ್ದ. ಆ ಸಭೆಯ ಆ ಸೌಂದರ್ಯಕ್ಕೆ ಅವನಿಗೆ ಗೊತ್ತಾಗಿನ ಮರೀಚಿಕೆಯನ್ನ ನೋಡಿ ನೀರನ್ನು ತಿಳ್ಕೊಂಡಿದ್ದ. ಹೀಗೆಲ್ಲ ಆಗಿತ್ತು. ಅದು ಒಂದು ಅವಮರ್ಯಾದೆ ಆಗಿತ್ತು, ಅವಮಾನ. ಆ ಅವಮಾನದ ಜೊತೆಗೆ ಇವರ ಸನ್ಮಾನ ನೋಡ್ಲಿಕ್ಕೆ ಆಗಿಲ್ಲ. ರಾಜಸೂಯವನ್ನು ಮಾಡಿದ್ರು. ಅದು ಧರ್ಮರಾಜ ಇಷ್ಟೆಲ್ಲ ಅನುಕೂಲ ಇದ್ದು 100 ಜನ ಅಣ್ತಂಬರಿದ್ದು ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಕುದಿ ಇತ್ತು ಅವನಿಗೆ. ಯಾವಾಗ ಈ ಕುದಿ ಹೆಚ್ಚಾಯ್ತೋ ಆವಾಗ ದ್ಯೂತ ಅನುದ್ಯೂತಗಳು ಬಂದು ಮುಂದೆ ಆ ಕಥೆ ಮುಂದುವರಿತು. ನಿಮ್ಗೆಲ್ಲ ಗೊತ್ತಿದೆ. ಆ ಕಥೆಯನ್ನ ಮಹಾಭಾರತದ ಪ್ರಸಂಗದೊಳಗೆ ನಾವು ವಿಶೇಷವಾಗಿ ಕಾಣ್ತೀವಿ. ಮುಂದೆ ಅದೇ ಕುರುಕ್ಷೇತ್ರ ಯುದ್ಧಕ್ಕೂ ನಾಂದಿ ಆಯಿತು ಅಂತ ನಾವು ಕೇಳ್ತೀವಿ. ಇದು ಅಲ್ಲಿಗಾಯ್ತು. ಮುಂದೆ ಭೃಗುಋಷಿಗಳಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಕೊಟ್ಟು ಕಳಿಸ್ತಾರೆ. ಹರಿ ಸರ್ವೋತ್ತಮನೇ ಹೌದು ಅಲ್ಲೋ ಪರೀಕ್ಷೆ ಮಾಡಬೇಕು ಅಂತ. ಸರ್ವೋತ್ತಮನಾದ ದೇವತೆ ಯಾರು ಅಂತ ಇದೆಲ್ಲ ನಿಮ್ಗೆ ಗೊತ್ತಿದ್ದಿದ್ದೆ. ವಕ್ಷಸ್ಥಲಕ್ಕೆ ಪ್ರಹಾರ ಮಾಡಿದ ಆ ಪರಮಾತ್ಮನ ಪ್ರಹಾರ ಮಾಡಿದ ಆ ಭೃಗುಋಷಿಗಳನ್ನ ಕರ್ಕೊಂಡು ಬಂದು ಅವರ ಪಾದ ಪೂಜೆಯನ್ನು ಮಾಡ್ತಾನೆ ಕೃಷ್ಣ. ಅಂದ್ರೆ ಇವನೇ ಸರ್ವೋತ್ತಮ. ಸರ್ವೋತ್ತಮನಿದ್ದವನೇ. ಅದು ಹೇಳ್ತಾರಲ್ಲ, ಅಣುವಾಗಿ ದೊಡ್ಡವರು ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡದಾಗಿ ಕಾಣಿಸ್ತದೆ. ಸಣ್ಣವರು ಸಣ್ಣ ಕೆಲಸ ಮಾಡೋದೇ ಯಾವಾಗಲೂ. ಆದರೆ ಕೃಷ್ಣನಂತಹ ಮಹಾನುಭಾವ ವಕ್ಷಸ್ಥಲಕ್ಕೆ ಪ್ರಹಾರ ಮಾಡಿಕೊಂಡ್ರು ಕೂಡ ಅವರ ಕಾಲಿಗೆ ನೋವಾಯ್ತು ಅಂತ ಕೇಳ್ತಾನೆ. ನನ್ನ ಹೃದಯ ಬಹಳ ಕಠೋರವಾದದ್ದು, ನಿಮಗೇನಾದರೂ ಪ್ರಹಾರ ಆಯ್ತಾ ಇಲ್ಲಿ ವಕ್ಷಸ್ಥಳಕ್ಕೆ ಒದ್ದದ್ದಕ್ಕೆ ಅಂತ ಕೇಳಿ ಅವರಿಗೆ ಪೂಜೆ ಮಾಡ್ತಾನಲ್ಲ. ಹೀಗಾಗಿ ಹರಿಹಿ ಸರ್ವೋತ್ತಮ ಸಾಕ್ಷಾತ್ ಅಂತ ಹೇಳಿ ಅವರು ಬಂದು ಉದ್ಘೋಷವನ್ನು ಮಾಡ್ತಾರೆ ಅಂತ ಹೇಳಿ ಹರಿ ಸರ್ವೋತ್ತಮತ್ವವನ್ನು ಅಲ್ಲಿ ಚಿಂತನೆ ಮಾಡ್ತಾರೆ. ಕೊನೆಯದಾಗಿ ನಿಮ್ಮೆಲ್ಲ ಗೊತ್ತಿದ್ದಂತೆ ಕುಚೇಲ ಉಪಾಖ್ಯಾನವನ್ನು ಹೇಳ್ತಾರೆ. ಕುಚೇಲ ಕೃಷ್ಣನ ಸ್ನೇಹಿತನಾಗಿದ್ದವನು. ಇದು ನಮ್ಮೆಲ್ಲರಿಗೂ ಬಹಳ ದ್ಯೋತನ ಮಾಡುವಂತಹ ಒಂದು ಕಥೆ. ಭಗವಂತನಿಗೆ ನಾವು ಬೇಡಿದ್ರೆ ಬೇಡಿದ್ದಷ್ಟೇ ಕೊಡ್ತಾನೆ, ಬೇಡದೇ ಇದ್ರೆ ಬೇಡದೆ ಅಂದ್ರೆ ಬೇಡಬೇಕಾಗಿದ್ದು ಮತ್ತು ಬೇಡದೇ ಇದ್ದದ್ದು ಎಲ್ಲವನ್ನೂ ಕೊಡ್ತಾನೆ. ಇದಕ್ಕೆ ಸಾಕ್ಷಿ ಅಂದ್ರೆ ಕುಚೇಲನ ಇದ್ದಾನೆ. ಕೃಷ್ಣನನ್ನ ಕಂಡು ಬರ್ರಿ, ಇಷ್ಟು ದಾರಿದ್ರ್ಯ ನಮಗದ. ಎಷ್ಟು ದಾರಿದ್ರ್ಯ ಹೇಳಲಿಕ್ಕೆ ಶಕ್ತಿ ಇಲ್ಲ. ಭಯಾನಕವಾದ ತುತ್ತು ಅನ್ನಕ್ಕೂ ಗತಿ ಇಲ್ಲದ ಸ್ಥಿತಿ ಒಂದು ಕಡೆಗೆ, ಜಗತ್ತಿನ ಸಮಸ್ಯೆಯನ್ನೇ ಪರಿಹಾರ ಮಾಡುವ ಸ್ನೇಹಿತ ಒಂದು ಕಡೆಗೆ. ಹೇಗ್ ಸಾಧ್ಯ? ಇದೆಲ್ಲ ಸರಿ ಹೋಗ್ತಾ ಇಲ್ಲ, ನೀವು ನಿಮ್ಮ ಸ್ನೇಹಿತನಿಗೆ ಭೇಟಿ ಆಗೇ ಬರಬೇಕು ಅಂತ ಹೆಂಡತಿ ಹಠ ಮಾಡಿದ್ದಕ್ಕೆ ಕುಚೇಲ ಅಲ್ಲಿಗೆ ಹೋಗ್ತಾನೆ. ಹೋದ ತಕ್ಷಣ ಯಾರೋ ಬಂದಿದ್ದಾರೆ ಸ್ವಾಮಿ ಕುಚೇಲ ಅಂತ ಹೇಳಿ ಅಂತಂದಾಗ ಸುಧಾಮನನ್ನ ನೋಡ್ಲಿಕ್ಕೆ ಕೃಷ್ಣನೇ ಓಡಿ ಬರ್ತಾನೆ. ಓಡಿ ಬಂದು ಅವನ ಪಾದ ಪೂಜೆ ಮಾಡಿ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ವಿಪ್ರಶ್ರೀ ಪಾದ ಪಂಕಜಂ ಅಂತಂತಾರ ಮಾಡಿಕೊಂಡು ಅವ್ರ ಹೆಂಡತಿಗೆ ಪರಿವಾರದವರಿಗೆ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡಿ ಅವನ ಜೊತೆ ತಾವು ಗುರುಕುಲದಲ್ಲಿ ವಾಸವಾಗಿದ್ದಾಗ ಏನೇನು ಕಥೆ ನಡೀತು ಎಲ್ಲ ನೆನಪು ಮಾಡ್ಕೊಂಡಿದ್ದಾರೆ. ನಾಸ್ಟಾಲ್ಜಿಕ್ ಅಂತಾರ ಆ ಕಥೆ ಎಲ್ಲ ನಾಸ್ಟಾಲ್ಜಿಯಾ ಆಯ್ತು ಅವರಿಬ್ಬರಿಗೂ. ಎಲ್ಲ ನೆನಪಾಯ್ತು ಏನೇನ್ ಮಾಡಿದ್ವಿ. ಕುಚೇಲನು ಒಂದಿಷ್ಟು ಆ್ಯಡ್ ಮಾಡಿದ. ಅವನಿಗೆ ಓಪನ್ ಅಪ್ ಆಗ್ಲಿಕ್ಕೆ ಒಂದು ಅವಕಾಶ. ಸ್ನೇಹಿತನನ್ನ ಮರೆತು ಹೋಗಿದ್ದ, ಮನೆಯೊಳಗೆ ಕಿತ್ತು ತಿನ್ನುವ ಬಡತನ, ಮನುಷ್ಯ ಹೆಂಗೆ ಒತ್ತಿ ಬಿಟ್ಟಿರ್ತಾನೆ.
ಆವಾಗ ಹಳೆಯ ಸುದ್ದಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ದೇವರು ಕೊಟ್ಟ. ಎಲ್ಲ ಲೋಕಾಭಿರಾಮವಾಗಿ ಎಲ್ಲ ಮಾತಾಡಿದ ಮೇಲೆ ಹೋಗಿ ಬರ್ತೀನಿ ಕೃಷ್ಣ ಅಂದ. ಕೃಷ್ಣ ನನಗೇನ್ ತಂದಿಲ್ಲೇನೋ ಅಂತ ಕೇಳ್ದ. ಅಲ್ಲ ನಾ ತಗೊಳ್ಳಿಕ್ ಬಂದವ, ನಿನಗೇನ್ ತರಬೇಕು ಪಾಪ. ಆದ್ರೂ ಅವನ ಹೆಂಡತಿ ಪಕ್ಕದ ಮನೆಯಿಂದ ಒಂದಿಷ್ಟು ಅವಲಕ್ಕಿ ಕಟ್ಟಿಕೊಡ್ಲಿಕ್ಕೆ ಬಟ್ಟೆ ಇಲ್ಲ ಅವ್ರ ಮನೆಯೊಳಗೆ. ಇದಕ್ಕಿಂತ ಭಯಾನಕವಾಗಿ ಏನಿರ್ಬೇಕು. ಹರಿದ ಬಟ್ಟೆಯನ್ನು 4 ಕಡೆ ಗಟ್ಟಿ ಮಾಡಿ ಅದರೊಳಗೆ ಅವಲಕ್ಕಿ ಇಟ್ಟು ಕಳಿಸಿದ್ರು. ಸುಮ್ಮನೆ ಕೈ ಹಂಗೆ ಖಾಲಿ ಹೋಗ್ಬಾರ್ದು, ಬೇಕಾದವ್ರ ಮನೆ ಖಾಲಿ ಹೋಗ್ಬಾರ್ದು. ಆದ್ದರಿಂದ ಅದನ್ನ ಇಸುಕೊಂಡು ಒಂದು ಮುಷ್ಟಿ ಕೃಷ್ಣ ತಾನು ಸ್ವೀಕಾರ ಮಾಡಿ ಅಂದ, ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯಿಂದ ಕೊಟ್ಟದ್ದು ಏನಾದ್ರೂ ಇರ್ಕೊಳ್ಳಿ, ಏನೂ ಇಲ್ಲ, ದೇವರಿಗೆ ನೀರಿಟ್ಟರೂ ಪರವಾಗಿಲ್ಲ, ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತದ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತದ. ಆದ್ದರಿಂದ ನೀನಂತೂ ಅವಲಕ್ಕಿ ಕೊಟ್ಟಿದ್ದಿ, ನನಗೆ ಬಹಳ ಪ್ರೀತಿಯಾದ ವಸ್ತು ಅವಲಕ್ಕಿ. ಅದೇ ಏನೋ ಗೊತ್ತಿಲ್ಲ, ಬ್ರಾಹ್ಮಣರು ಪಾಪ ಅವಲಕ್ಕಿಗೆ ಶರಣಾಗ್ಬಿಟ್ಟ. ಹಿಂಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅದು ನಮಗೆ ಅವಲಕ್ಕಿನೇ ನಮ್ಮ ಹೇಳಿದಾಗ ನಮ್ಮ ಕುಲದೇವರು ಅಂತ. ವೆಂಕಟೇಶ್ ದೇವರು ಪಕ್ಕದೊಳಗೆ ಅವಲಕ್ಕಿ, ಇವೆರಡು ನಮ್ಮ ಕುಲದೇವರು ಅಂತ ಆಗ್ಬಿಟ್ಟದು. ಹಾಗಾಗಿ ಕೃಷ್ಣನು ಕೂಡ ಬಹಳ ಪ್ರೀತಿಯಿಂದ ಒಂದ್ಸಲ ತಿಂದ, ಇನ್ನೊಂದ್ಸಲ ತಗೊಳ್ಳಿಕ್ ಹೋದ್ನಂತ. ಅವಾಗ ಅವಳಂದು ರುಕ್ಮಿಣಿ ತಡದ್ಲು, ನನಗ್ ಬೇಕು ಅಂತಲ್ಲ, ನೀವು ಒಂದು ಸಲ ತಿಂದಿದ್ದಕ್ಕೆ ಅವನಿಗೆ ಎಷ್ಟು ಪುಣ್ಯ ಕೊಟ್ರಿ, ಈಗ ಅವನ ಸೌಭಾಗ್ಯ ಎಲ್ಲಿಗೆ ಹೋಯ್ತು? ನೀವು ಸ್ವೀಕಾರ ಮಾಡಿದ್ದಕ್ಕೆ ಅವನ ಸೌಭಾಗ್ಯಕ್ಕೆ ಎಣೆ ಇಲ್ಲ. ಈಗ ಇದರ ಮುಂದಿನ ಸೌಭಾಗ್ಯವನ್ನು ಅವನಿಗೆ ಈ ಸದ್ಯ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರ ಯೋಗ್ಯತೆ ಅಲ್ಲಿಗೆ. ಆದ್ದರಿಂದ ಇನ್ನು ನೀನ್ ತಿನ್ಬೇಡ ಸ್ವಾಮಿ, ನಾವು ತಿಂತೀವಿ ಅಂತ ಹೇಳಿ ಮುಂದಿನದನ್ನು ಅವಳು ತಗೊಂಡಿದ್ದಾಳೆ. ಇವನಂದ ಅವಲಕ್ಕಿ ಇಸಗೊಂಡ, ಇನ್ನೇನಾದ್ರೂ ನೀ ಹೆಂಗಿದ್ದಿ, ನಿಮ್ಮ ಮನೇದು ಹೆಂಗದ, ಹೌ ಇಸ್ ಯುವರ್ ಎಕನಾಮಿಕ್ಸ್ ಅಂತ ಕೇಳಿಲ್ಲ ಪಾಪ. ಹೋಗಿ ಬಾ ಅಂದ್ಬಿಟ್ಟ ಕೃಷ್ಣ. ಖುಷಿಯಲ್ಲ ಅಂದ, ಎಲ್ಲಾ ಸರಿ ಆಯ್ತು, ಹೋಗಿದ್ದು ಒಂದೊಂದು ಮುಷ್ಟಿ ಅವಲಕ್ಕಿನೂ ಅವ್ರಿಗೆ ಕೊಡೋದಾಯ್ತಲ್ಲ, ಏನ್ ಮಾಡೋದು ಅಂತ ಸುಮ್ಮನೆ ವಿನೋದ ಕೇಳಿದ್ದಂಗೆ ಮನೆಗೆ ಬಂದ ಪಟ್ಟಣದೊಳಗೆ ಡೌಟ್ ಬಂತವನಿಗೆ, ನಾನು ಹಿಂಗೆ ಬಲಕ್ ತಿರುವಲ್ಲಿ ಎಡಕ್ ತಿರುಗಿದ್ನ ಏನ್ ಕತಿ ಅಂತ ಅನ್ಕೊಂಡ. ಯಾಕೆಂದ್ರೆ ಅವನ ಪಟ್ಟಣ ಅಂತ ಅನಿಸ್ತಾ ಇಲ್ಲ, ಅವನ ಮನೆ ಅಂತಾನೆ ಅನಿಸ್ತಾ ಇಲ್ಲ. ದೇವರು ಅಷ್ಟು ಸೌಭಾಗ್ಯವನ್ನ ಕ್ಷಣದೊಳಗೆ ಕೊಟ್ಟು ಬಿಟ್ಟಿದ್ದ. ಇನ್ನು ಮನೆ ಮುಟ್ಟಿಲ್ಲ, ಅವನ ಗುಡಿಸಲು ಮನೆ ಅರಮನೆಯಾಗಿದೆ. ಮನೆಯೊಳಗಿದ್ದ 4 ಜನ 400 ಜನ ಆಗಿದ್ದಾರೆ, ಅಷ್ಟು ದಾಸಿಯರಿದ್ದಾರೆ. ಒಂದೊಂದು ಕೆಲಸಕ್ಕೂ ಒಬ್ಬೊಬ್ಬರು ನಿಯುಕ್ತರಾದಂತೆ ಕಾಣಿಸ್ತಾ ಇದ್ದಾರೆ. ಒಳ್ಳೆಯ ರೇಷ್ಮೆ ಬಟ್ಟೆ ಉಟ್ಟುಕೊಂಡು ಮಕ್ಕಳು ಓಡಾಡ್ತಾ ಇದ್ದಾರೆ. ಹೆಂಡತಿ ಅಲ್ಲಿಂದ ಬಂದನು. ನಾನೇ ರೀ ನಿಮ್ ಹೆಂಡತಿ ಅಂದು. ಇಲ್ಲಮ್ಮ ಸಾರಿ, ನಾನು ತಪ್ಪಿ ಬೇರೆ ಕಡೆ ಬಂದಿದ್ದೀನಿ, ನಮ್ಮ ಮನೆಯವ್ರು ಬೇರೆ ರೀತಿ ಇರ್ತಾರೆ, ನಂಗೆ ಗೊತ್ತದ, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಅವನು ಹೊರಟ್ಲಿಲ್ಲ. ಅವ್ ಹೇಳಿದ, ಇಲ್ಲ, ನಿನ್ನ ಸ್ವಾಮಿ ಕೃಷ್ಣ ಇದ್ದಾನಲ್ಲ, ಕೇಳದೆ ಕೊಡುವವನು, ಕೇಳಿ ಕೊಡುವನಲ್ಲ. ಕೇಳಿ ಕೊಡೋರು ಯಾರೋ ಸಾಮಾನ್ಯ ರಾಜರು ಕೇಳಿ ಕೊಡ್ತಾರೆ. ಕೇಳದೆ ಕೊಡುವ ಸೌಭಾಗ್ಯವನ್ನ ನಮಗೆ ತಂದು ಹಚ್ಚುವ ಪರಮಾತ್ಮ ಇದ್ದಾನೆ. ಹೀಗಾಗಿ ಭಗವಂತ ಅನಂತ ಮಡಿ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ನಾವು ಕೊಟ್ಟದ್ದು ಸ್ವಲ್ಪ, ಅವನು ಕೊಟ್ಟದ್ದು ಅನಂತ. ಅದರ ಸ್ಮರಣೆಯನ್ನ ಅವಳು ಮಾಡಿದ್ದು, ಅವನು ಮಾಡಿದ್ದು. ಈ ರೀತಿಯಾಗಿ ನಾವು ಕೂಡ ಅದನ್ನೇ ಸ್ಮರಣೆ ಮಾಡ್ಬೇಕು, ಇನ್ನೇನೂ ಇಲ್ಲ. ಈಗ ಹೇಳಿದ್ದೆಷ್ಟು ನಾವು ಅಂತಂದ್ರೆ ಇಷ್ಟು, ಉಳಿದಿದ್ದೆಷ್ಟು ಅಂದ್ರೆ ಆ ಪ್ರಪಂಚ ತುಂಬುವಷ್ಟು ಅವನ ಕಥೆ, ಅವನ ಆಖ್ಯಾಯಕ್ಕೆ ಉಳಿದಿದೆ. ಅದನ್ನು ಹೇಳಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅಲ್ಪ ಶಕ್ತಿ, ಅಲ್ಪ ಭಕ್ತಿ, ಅಲ್ಪ ಆದ ಆಯುಷ್ಯ ಮತ್ತು ಅಲ್ಪದಾದ ಕಾಲ, ಈ ಎಲ್ಲವೂ ಕೂಡ ನಮ್ಮನ್ನ ಹಿಡಿದಿಟ್ಟಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ನಮ್ಮದೂ ಒಂದು ಅಳಿಲು ಸೇವೆ ಅಂತ ಹೇಳಿ ನಾವು ಮಾಡಬೇಕು ಈ ಸಣ್ಣ ಕಾರ್ಯವನ್ನ. ಅರ್ಥಾತ್ ಕಾರ್ಯ ದೊಡ್ಡದೇ, ಅದರ ಪರಿಮಾಣ ಸಣ್ಣದಾದ್ದರಿಂದ ಸಣ್ಣದು ಅಂತ ಹೇಳಿದೆ. ಅಂತಹ ಕೆಲಸವನ್ನ ಶ್ರೀ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಲ್ಲಿ ವೆಂಕಟೇಶ ದೇವರಲ್ಲಿ ಸಮರ್ಪಣೆಯನ್ನ ಇದನ್ನ ಮಾಡೋಣ. ದಶಮಸ್ಕಂದವನ್ನು ವಿಶೇಷವಾಗಿ ಇಡೀ ವಾರದೊಳಗೆ ಹೇಳೋದು ಬಹಳ ಕಷ್ಟ. ಅದಕ್ಕೆ ಮೊದಲಿನ 4 ದಿವಸ ಶ್ಲೋಕಕ್ಕೆ ಅನುಬದ್ಧವಾಗಿ ಹೇಳಿದ್ದಾಯ್ತು. ಇನ್ನು ಅದನ್ನೇ ಮಾಡ್ತಾ ಕೂತ್ರೆ ಹೇಳಿದ ಒಂದು 6 ತಿಂಗಳು ಬೇಕಾಗಬಹುದು. ಅದಕ್ಕಾಗಿ ಕೊನೆ 3 ದಿವಸ ಮಾತ್ರ 3 ಚೀಟಿಗಳಲ್ಲಿ ಅದನ್ನ ಹಿಡಿದಿಟ್ಟು ತಂದು ಅಷ್ಟನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ಹೇಳಬೇಕಾದ್ರೆ ಅನವಧಾನ ಆಗ್ತದೆ. ಅನವಧಾನ ಅಂದ್ರೆ ಮುಂದೆ ಹೇಳೋದನ್ನು ಹಿಂದಾಗ್ತದೆ ಅಥವಾ ಮರೆತು ಹೋಗ್ತದೆ. ಇಂತಹದ್ದು 100% ಆಗಿರ್ತದೆ. ಭೃಗುಋಷಿ ಅನ್ನುವಲ್ಲಿ ನಾವು ದುರ್ವಾಸರ ಅಂದಿರ್ತೀವಿ, ದುರ್ವಾಸರ ಅನ್ನುವಲ್ಲಿ ಇನ್ನೊಂದು ಅಂದಿರ್ತೀವಿ. ಹಿಂಗೇನೂ ಆಗಿರ್ಲಿಕ್ಕೆ ಶಕ್ಯ. ಆ ಎಲ್ಲ ಅನವಧಾನಗಳು ಮತ್ತು ಅಜ್ಞಾನಗಳು ಅದೆಲ್ಲದಕ್ಕೂ ನಾನೇ ಕಾರಣ, ಹೊರತು ಬೇರೆ ಏನೂ ಅಲ್ಲ. ಅದನ್ನು ದೇವರು ಕಡಿಮೆ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಇದರೊಳಗೆ ಉತ್ತಮವಾದ ಭಾಗ ಏನಾರ ಇದ್ರೆ ನಮ್ಮ ಪೂಜ್ಯರಾದ ಆಚಾರ್ಯರಿಗೆ ಅದು ಸಲ್ಲಬೇಕು. ಇದರ ಶ್ರೇಯಸ್ಸು ಪೂರ್ಣ ನಮ್ಮ ಗುರುಗಳದು. ನಿಮ್ಗೇನಾದ್ರೂ ಚೆನ್ನಾಗಿ ಹೇಳ್ತಾರೆ ಅಂತ ಕೆಲವು ಸಲ ಅನಿಸಿದ್ರೆ ನಮ್ಮ ಆಚಾರ್ಯರ ಸ್ಮರಣೆ ಮಾಡ್ರಿ, ಅವರೇ ಅದನ್ನು ಹೇಳಿಸಿದ್ದು ಅಂತ ಹೇಳ್ತಾ ನಮ್ಮ ಕುಲಗುರುಗಳಾದಂತಹ ಸ್ವಾಮಿಗಳವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಂತಹ ಒಂದು ಒಳ್ಳೆಯ ಕಾರ್ಯವನ್ನ ಸಂಕಲ್ಪ ಮಾಡೋದೇ ಬಹಳ ದೊಡ್ಡದು. ನಮ್ಮ ತಂದೆ ತಾಯಿದು ಮತ್ತೆ ವಾರ್ಷಿಕೋತ್ಸವ ಅಂತ ಹೇಳಿ ನಾವು ಇನ್ನೇನೇನೋ ತಂದು ಉಪಾಯನವನ್ನು ಕೊಡೋಕ್ಕಿಂತ ಭಾಗವತದ ಉಪಾಯನವನ್ನು ಕೊಡೋದೇನದ, ಇದು ಅವರಿಗೆ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಒಂದು ಕೆಲಸ, ಒಂದು ಅದ್ಭುತವಾದ ಉಪಾಯನ ಅಂತ ನಾವು ಹೇಳ್ಬೋದು. ಇದನ್ನ ಸಂಕಲ್ಪ ಮಾಡಿದ್ದು ಬಹಳ ಸಂತೋಷ ಆಯ್ತು ನನಗೆ ಕೇಳಿ. ಇದನ್ನು ಯಾರು
ಮಾಡ್ತಾರೋ ಅದೇ ದೊಡ್ಡದಾದದ್ದು. ಅದನ್ನು ನಾವು ಮತ್ತೆ ಮತ್ತೆ ನೆನೆಸ್ಬೇಕು. ಈ ರೀತಿ ಆದದ್ದನ್ನ ತಂದೆ ತಾಯಿಗಳಿಗೆ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಇದ್ದಾಗ ಅವ್ರಿಗೆ ಸಂತೋಷ ಪಡಿಸೋದೇ ದೊಡ್ಡದು, ಹೋದ ಮೇಲಲ್ಲ. ಹೋದ ಮೇಲಿನ ದೊಡ್ಡ ವಿಷಯನೇ ಅಲ್ಲ ಯಾವುದು. ಯಾಕೆ ಅಂದ್ರೆ ನೀವು ಏನ್ ಬೇಕಾದ್ರೂ ವೈಭವ ಮಾಡ್ಬೋದು, ಇದ್ದಾಗ ಮಾಡುವ ವೈಭವನೇ ನಿಜವಾದ ವೈಭವ. ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಅಂತ ಹೇಳಿದ್ದಾರೆ. ಆದ್ದರಿಂದ ರಾಮಚಂದ್ರ ಹೇಗೆ ಇದ್ದಾಗಲೇ ಆ ತಂದೆ ತಾಯಿಗಳಿಗೆ ತೃಪ್ತಿ ಪಡಿಸಿದನೋ, ಹಾಗೆ ನಾವು ಕೂಡ ವಿಶೇಷವಾಗಿ ವೃದ್ಧರಾದ ತಂದೆ ತಾಯಿಗಳಿಗೆ ನಾವು ಕೊಡಬೇಕಾದ ಅತ್ಯುತ್ತಮವಾದ ಉಪಾಯನ ಅಂತಂದ್ರೆ ಅದು ಭಾಗವತದ ಶ್ರವಣ ಅಂತ ಹೇಳ್ಬೋದು. ಅಂತ ಕೆಲಸವನ್ನ ನಮ್ಮ ಪ್ರಾಣೇಶಣ್ಣ ಮತ್ತು ಪರಿವಾರದವರು ಮಾಡಿದ್ದಾರೆ. ದೇವರು ಹಿತೋಪ್ಯತಿಶಯವಾದಂತಹ ಸೌಖ್ಯವನ್ನ ಅವರಿಗೆ, ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಅವರಿಗೂ ಅವರ ಪರಿವಾರದವರಿಗೂ ಕೊಡ್ಲಿ. ಅವರ ವಾರ್ಷಿಕೋತ್ಸವವನ್ನು 51 ಆಯಿತು, ಇನ್ನು 75 ಆದಾಗಲೂ ನಾವು ಮತ್ತೆ ಭಾಗವತವನ್ನು ಹೇಳುವಂತೆ ಆಗಲಿ. ಅದು ದೇವರು ಆ ರೀತಿಯಾಗಿ ಮಾಡಿಸ್ಲಿ. ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಲಿ. ಉತ್ತರೋತ್ತರ ಆಯುಷ್ಯ ಆರೋಗ್ಯಗಳು ಹೆಚ್ಚಾಗಲಿ ಅಂತ ಹೇಳ್ತಾ, ಈ ಪುಣ್ಯವನ್ನೆಲ್ಲ ಅವರ ಮನೆಯವರಿಗೆ ವಿಶೇಷವಾಗಿ ಅದು ದೇವರು ಕೊಡಲಿ ಅಂತ ಅಪೇಕ್ಷೆಯನ್ನು ಪಡ್ತಾ, ಅನೇನ ಭಾವಿಯತ್ ಪುಣ್ಯಂ ಸದಾತ್ಮೋತು ಗುರುರ್ಮಮ, ಅದನ್ನ ಕುಲದೇವತೆಯಾದ ಶ್ರೀಕೃಷ್ಣ ಪರಮಾತ್ಮನ ಅಭಿನ್ನನಾದ ಅವನದೇ ಇನ್ನೊಂದು ರೂಪದಂತೆ ಇರುವಂತಹ ಪಾಂಡುರಂಗ ವಿಠ್ಠಲ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶನಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.